ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನ ಈ ಸಮಯದಲ್ಲಿ ಈ ಆಲಯದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿರುವುದಕ್ಕಾಗಿ ವಂದನೆ. ನಮ್ಮ ಸ್ತುತಿ ಮತ್ತು ಆರಾಧನೆ ಯಜ್ಞವನ್ನು ಅಂಗೀಕಾರ ಮಾಡಿ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದಿನ ಸಮಯ ಕೈಗೊಪ್ಪಿಸಿಕೊಡ್ತೇವೆ ಕರ್ತನೆ. ವಾಕ್ಯದ ಮೂಲಕ ನಮ್ಮೆಲ್ಲರ ಜೊತೆ ಮಾತಾಡುವಂಥ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳು, ಗ್ರಹಿಸಲು ಪ್ರತಿಯೊಬ್ಬರಿಗೆ ಪರಲೋಕದ ಕೃಪೆಯನ್ನು ಅನುಗ್ರಹಿಸಿ ಕೊಡಬೇಕು ಕೇಳ್ಕೊತಾನೆ. ಅಪ್ಪ, ರೋಗದಲ್ಲಿ, ವೇದನೆಯಲ್ಲಿ, ನೋವಿನಲ್ಲಿ ಬಂದಿರುವ ಎಲ್ಲ ನಿರಾಶೆಯಲ್ಲಿ ಬಂದಿರುವ ನಿನ್ನ ಜನರನ್ನು ಮುಟ್ಟಿ ಬೇಕಾದ ಬಿಡುಗಡೆಯನ್ನು ದಯಪಾಲಿಸಿಕೊಡಬೇಕು ಕೇಳ್ಕೊತಾನೆ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಇದ್ದೇವೆ ಯೇಸುವಿನ ಸಲ್ಲಿ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 4ನೇ ವಾಕ್ಯ, ಲೂಕ 4:4, ಧರ್ಮೋಪದೇಶಗಳ 8:3 ವಾಕ್ಯದಲ್ಲಿ ಓದ್ತೇವೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಜೀವಿಸುವುದಿಲ್ಲ. ಮ್ಯಾಥ್ಯೂ 4:4, ಲೂಕ್ 4:4, ಡ್ಯೂಟರನಮಿ 8:3 ಈ 3 ವಾಕ್ಯದಲ್ಲಿ ನೋಡ್ತೇವೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಜೀವಿಸುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ನುಡಿಗಳ ಮೂಲಕವಾಗಿ ಜೀವಿಸುತ್ತಾನೆ. ನಮ್ಮ ಆತ್ಮ ಮನುಷ್ಯನು ಹೇಗೆ ಜೀವಿಸ್ತಾನೆ ಗೊತ್ತುಂಟ? ಶರೀರ ಹೇಗೆ ಜೀವಿಸ್ತದೆ? ಶಾರೀರಿಕವಾದ ಆಹಾರದಿಂದ, ಲೌಕಿಕವಾದ ಆಹಾರದಿಂದ ಶರೀರ ಜೀವಿಸುತ್ತದೆ. ಒಳಗೆ ಇರುವಂಥ ನಮ್ಮ ಆತ್ಮ ಮನುಷ್ಯ, ನಾವು ನಿಜವಾದ ನಾವು ಯಾರಾಗಿದ್ದೇವೆ? ಆತ್ಮವಾಗಿದ್ದೇವೆ. ನಾವು ಹೇಗೆ ಜೀವಿಸ್ತೇವೆ? ನಮ್ಮ ಆತ್ಮ ಮನುಷ್ಯ ಹೇಗೆ ಜೀವಿಸ್ತಾನೆ? ದೇವರ ಬಾಯಿಂದ ಹೊರಡುವ ನುಡಿಗಳ ಮೂಲಕ, ದೇವರ ವಚನದ ಮೂಲಕ ನಾವು ಜೀವಿಸುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ಯೆರೆಮೀಯನ ಪುಸ್ತಕ 15-16 ವಾಕ್ಯದಲ್ಲಿ ಯೆರೆಮೀಯ ಹೇಳ್ತಾ ಇದ್ದಾನೆ, ನಿನ್ನಿಂದ ದೊರೆತಂತಹ ನಿನ್ನ ನುಡಿಗಳನ್ನು ನಾನು ಆಹಾರ ಮಾಡಿಕೊಂಡೆನು, ಅವು ನನ್ನಲ್ಲಿ ಹರ್ಷವನ್ನು, ಆನಂದವನ್ನು, ಉಲ್ಲಾಸವನ್ನು ಉಂಟು ಮಾಡಿತ್ತೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ಯೆರೆಮೀಯ ಏನ್ ಹೇಳ್ತಾ ಇದ್ದಾನೆ? ಆ ವಾರ್ತೆಗಳನ್ನು ನಾನು ಏನು ಮಾಡಿದೆ? ತಿಂದು ಬಿಟ್ಟೆ. ನಿನ್ನ ವಾಕ್ಯ ತಿಂದು ಬಿಟ್ಟೆ. ಆ ವಾಕ್ಯಗಳು ನನ್ನಲ್ಲಿ ಏನುಂಟು ಮಾಡಿತು? ಹರ್ಷವನ್ನು, ಆನಂದವನ್ನು, ಉಲ್ಲಾಸವನ್ನು ಉಂಟು ಮಾಡುತ್ತೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಎಜಿಕೇಲ್ ಪ್ರವಾದಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಎಜಿಕೇಲ್ ಪ್ರವಾದಿ 3ನೇ ಅಧ್ಯಾಯ 1-3 ವಾಕ್ಯದಲ್ಲಿ ಆತನು ವಾಕ್ಯದ ಸುರುಳಿಯನ್ನು ದೇವದೂತನು ಕೊಟ್ಟ ಹಾಗೆ ತಿಂದು ಬಿಟ್ಟನು. ಆತನ ಹೊಟ್ಟೆಯಲ್ಲಿ ಆ ವಾರ್ತೆಗಳು ಏನಾಯ್ತಂದ್ರೆ ಬಾಯಲ್ಲಿ ಜೇನಿನ ಹಾಗೆ ಅದು ಸಿಹಿಯಾಗಿತ್ತೆಂಬುದಾಗಿ ಆ ವಾಕ್ಯದಲ್ಲಿ ನೋಡ್ತೇವೆ. ಪ್ರಕಟಣೆ ಪುಸ್ತಕದ 9ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಓದುತ್ತೇವೆ. ಅಲ್ಲಿ ಕೂಡ 10-11 ವಾಕ್ಯ ಓದುವಾಗ ಅಲ್ಲಿ ಕೂಡ ಅಪೊಸ್ತಲ ಯೋಹನ್ನನು ಕೂಡ ಆ ವಾರ್ತೆಗಳನ್ನು ತಿಂದುವುದನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಅದನ್ನ ಹೊಟ್ಟೆಯಲ್ಲಿ ಏನಾಗಿತ್ತು? ಬಾಯಲ್ಲಿ ಸಿಹಿಯಾಗಿತ್ತು, ಹೊಟ್ಟೆಯಲ್ಲಿ ಕಹಿಯಾಗಿತ್ತು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಒಂದೊಂದು ತಿಳ್ಕೋಬೇಕು. ವಾಕ್ಯವನ್ನು ಕೇಳಿದ್ರೆ ಸಾಲದು, ವಾಕ್ಯವನ್ನು ಓದಿದ್ರೆ ಸಾಲದು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಬದಲಿರೋ ಕೇಳಿ, ವಾಕ್ಯ ಕೇಳಿದ್ರೆ ಸಾಲದು, ವಾಕ್ಯ ಓದಿದ್ರೆ ಸಾಲದು, ಓದುವಂಥ ಕೇಳುವಂಥ ವಾರ್ತೆಯನ್ನು ಗ್ರಹಿಸಬೇಕು, ಅರ್ಥ ಮಾಡಿಕೊಳ್ಬೇಕು, ಅದರ ತಿಳುವಳಿಕೆಯನ್ನು ಹೊಂದಿಕೊಳ್ಳಬೇಕು. ಬಿಡುಗಡೆ ಯಾವಾಗ ಸಿಗ್ತದೆ? ಯಾವಾಗ ಸಿಗ್ತದೆ ಬಿಡುಗಡೆ? ವಾಕ್ಯ ಅರ್ಥ ಮಾಡಿಕೊಳ್ಳುವಾಗ, ವಾಕ್ಯ ನಾವು ಗ್ರಹಿಸುವಾಗ ಅದರ ಬಿಡುಗಡೆ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳುವುದಕ್ಕೆ ಆಗುತ್ತದೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕೆ ದಾವೀದ ಹೇಳ್ತಾನೆ ನೋಡಿ, 119 ಕೀರ್ತನೆ 18ನೇ ವಾಕ್ಯದಲ್ಲಿ ಆತನ ಏನ್ ಹೇಳ್ತಿದ್ದಾನೆ? ನನ್ನ ಕಣ್ಣು ತೆರೆ, ನನ್ನ ಕಣ್ಣು ತೆರೆ, ಆಗ ನನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವ. ಎಲ್ಲರಡಿ ನನ್ನ ಕಣ್ಣು ತೆರೆ. ದೇವರೇ ನನ್ನ ಕಣ್ಣು ತೆರೆ, ಯೇಸುವೇ ನನ್ನ ಕಣ್ಣು ತೆರೆ, ಯೇಸುವೇ ನನ್ನ ಕಣ್ಣು ತೆರೆ, ಯೇಸುವೇ ನನ್ನ ಕಣ್ಣು ತೆರೆ, ಯೇಸುವೇ ನನ್ನ ಕಣ್ಣು ತೆರೆ. ಆಮೆನ್. ದೇವರು ನಮ್ಮ ಕಣ್ಣು ತೆರೆಯುವಾಗ ನಾವು ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಾಣುವ ಹಾಗೆ ದೇವರು ನಮಗೆ ಕೃಪೆ ತೋರುತ್ತಾನೆ. ವಾಕ್ಯ ನಾವು ಗ್ರಹಿಸಬೇಕು, ವಾಕ್ಯ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಮ್ಯಾಥ್ಯೂ ಚಾಪ್ಟರ್ 13:23 ಹೇಳ್ತದೆ. ಮತ್ತಾಯ 13ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಓದುವುದಾದರೆ ಅಲ್ಲಿ ಏನು ಹೇಳ್ತದೆ ಅಂದ್ರೆ, ದೇವರ ವಾಕ್ಯ ಕೇಳಿದಂಥ ವಾಕ್ಯವು ಯಾರು ತಿಳ್ಕೊಳ್ತಾರೆ, ವಾಕ್ಯ ತಿಳ್ಕೊಳ್ತಾರೆ, ತಿಳ್ಕೋಬೇಕು. ಕೇಳಿದ್ರೆ ಸಾಲದು, ತಿಳ್ಕೋಬೇಕು. ತಿಳ್ಕೊಂಡರೆ ಅದು 30ರಷ್ಟು, ಅದು 60ರಷ್ಟು, ಅದು 100ರಷ್ಟು ಅದು ಫಲವನ್ನು ನಮ್ಮ ಜೀವಿತ ತರಲಿಕ್ಕೆ ಆಗುತ್ತದೆ. ಅಲ್ಲಲ್ಲಿಯ ಸಿಕ್ಕಿದ್ರೆ ಓದ್ಬೋದು ವಾಕ್ಯ. ಮ್ಯಾಥ್ಯೂ 13:23, ಮತ್ತೆ 13:20 ಮೈಕ್ ಯಾರ ಹತ್ರ ಉಂಟು? ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ ನೋಡಿ, ವಾಕ್ಯವನ್ನು ಕೇಳಿ ತಿಳ್ಕೊಂಡು. ಎಲ್ಲ ರೆಡಿ? ವಾಕ್ಯವನ್ನು ಒಬ್ಬನು ಕೇಳಿ ತಿಳ್ಕೊಂಡು. ಪುನಃ ಹೇಳಿ, ವಾಕ್ಯವನ್ನು ಕೇಳಿ
ತಿಳ್ಕೊಂಡು ತಿಳ್ಕೊಂಡು ವಾಕ್ಯ ತಿಳ್ಕೊಳ್ಬೇಕು. ಸುಮ್ಮನೆ ಚಪ್ಪಲ್ ತಟ್ಟಬಾರ್ದು. ತಿಳಿದ್ರೆ ಮಾತ್ರ ಚಪ್ಪಲ್ ವಾಕ್ಯ ಅರ್ಥ ಆದರೆ ಮಾತ್ರ ಚಪ್ಪಲ್ ತಟ್ಟಬೇಕು. ಬದಿಯವನು ಚಪ್ಪಲ್ ತಟ್ತಾನಂತ ಚಪ್ಪಲ್ ತಟ್ಟಬಾರದು. ಅರ್ಥ ಆಗ್ತದ? ತಿಳಿದ್ರೆ ವಾಕ್ಯ ಅರ್ಥ ಆದರೆ ನೀವು ಚಪ್ಪಲ್ ತಟ್ಟಬೇಕು. ಓಕೆ, ವಾಕ್ಯ ತಿಳ್ಕೊಂಡು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ ಯಾರು ಫಲವಂತನಾಗ್ತಾನೆ? ತಿಳ್ಕೊಂಡವನು ವಾಕ್ಯ ತಿಳಿದುಕೊಂಡವನು ಆತನು ಫಲವಂತನಾಗ್ತಾನೆ. ಓಕೆ, ಮುಂದೆ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ 30, 60, 100% ಫಲ ಕೊಡ್ತಾನೆ. ಯಾರು? ವಾಕ್ಯ ತಿಳ್ಕೊಂಡವನು. ಕಾರಣ 30 ಮತ್ತು 60% ಯಾಕೆ 100% ಯಾಕೆ ಕೊಡ್ಲಿಕ್ಕೆ ಆಗಲ್ಲ? ಯಾಕಂದ್ರೆ ಲೂಕ 8:12, ಇದು ನನ್ನ ಸಬ್ಜೆಕ್ಟ್ ಅಲ್ಲ, ಮುಂದೆ ಹೋಗ್ತೇನೆ. ಲೂಕ್ 8:12 ವಾಕ್ಯ ಓದಿ, ಅಲ್ಲಿ ಏನಿರ್ತದೆ ನೋಡಿ. ಲೂಕ 8:12 ಬೇಗ ಬೇಗ ತೆಗಿ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅಲ್ಲ ಅದಕ್ಕಿಂತ ಮುಂಚೆ ವಾಕ್ಯ ಲೂಕ್ 8:12 ಆರಂಭದಿಂದ ಓದಿ, ಬಿಗಿನಿಂಗ್. ತರುವಾಯ ಆತನು ಕೆಲವರು ಲೂಕ್ 8 ವಾಕ್ಯ ಇರ್ತದೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ. ಇವರೇ ದಾರಿಯ ಮಗ್ಗುಲಾಗಿರುವವರು. ಎಲ್ಲರೇಳಿ, ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಏನು ನಡೀತದೆ? ಸೈತಾನ ಬರ್ತಾನೆ. ಸೈತಾನ ಬಂದು ಏನು ಮಾಡ್ತಾನೆ? ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ಎಲ್ಲಿಂದ ತೆಗಿತಾನೆ? ಹೃದಯದಲ್ಲಿರುವಂಥ ವಾಕ್ಯ, ಹೃದಯದಲ್ಲಿ ಬಿತ್ತಲ್ಪಟ್ಟಂಥ ವಾಕ್ಯ ಏನಾಗಿದೆ? ವಾಕ್ಯನ ಬೀಜವಾಗಿದೆ. ವಾಕ್ಯ ಏನಾಗಿದೆ? ಬೀಜ ಎಂಬಂಥ ವಾಕ್ಯವನ್ನು ತೆಗೆದು ಬಿಡ್ತಾನೆ. ಅಲ್ಲಲ್ವಿಯ ಅವ್ರ ದಾರಿಯ ಬಗ್ಗುಲಾಗಿರುವುದೆಂಬುದಾಗಿ ಹೇಳ್ತದೆ. ಸೈತಾನ ಬರ್ತಾನೆ. ಯಾಕೆ ಬರ್ತಾನೆ? ಹೃದಯದಿಂದ ವಾಕ್ಯ ತೆಗೆಯುವುದಕ್ಕಾಗಿ, ಬೇರೆ ವಿಷಯಗಳನ್ನ ಹಾಕುವುದಕ್ಕಾಗಿ, ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಹೃದಯದಲ್ಲಿ ಬಿತ್ತುವುದಕ್ಕೋಸ್ಕರ ಬರ್ತಾನೆ. ಅವನು ಬಿತ್ತುತ್ತಾನೆ ಬೇರೆಯವರ ಮೂಲಕ. ಬಿತ್ತಿ ಏನು ಮಾಡ್ತಾನೆ? ವಾಕ್ಯವನ್ನು ಇಲ್ಲದಂತೆ ಮಾಡ್ತಾನೆ, ವಾಕ್ಯವನ್ನು ತೆಗೆದು ಬಿಡ್ತಾನೆ. ಅದಕ್ಕಾಗಿ ವಾಕ್ಯ, ಅದಕ್ಕೆ ನಿನ್ನೆ ನಾನು ಆರಂಭದಲ್ಲಿ ಓದಿದ್ದಂಥ ವಾಕ್ಯ ನೆನಪಿದೆ ಯಾರಿಗಾದರೂ? ಯಾವುದು ವಾಕ್ಯ? ಕೊಲೊಸ್ಸೆ 3:16-17. ಕೊಲೊಸ್ಸೆ ಚಾಪ್ಟರ್ 3:16-17 ಏನಾಗಿದೆ ಅದು? ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಬದಿಯವರ ಕೈ ಕೊಟ್ಟು ಹೇಳಿ, ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಪುನಃ ಹೇಳಿ, ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ. ಹೇಗೆ ವಾಕ್ಯ ನಡೀತದೆ? ಸಕಲ ಜ್ಞಾನ. ವಾಕ್ಯದ ಸಕಲ ಜ್ಞಾನ, ವರಗಳ ಜ್ಞಾನ, ಫಲಗಳ ಜ್ಞಾನ, ನಿತ್ಯತ್ವದ ಜ್ಞಾನ, ನ್ಯಾಯ ತೀರ್ಪಿನ ಜ್ಞಾನ, ರಕ್ಷಣೆಯ ಜ್ಞಾನ, ಪರಲೋಕದ ಜ್ಞಾನ, ಎಲ್ಲ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ. ಆಮೇನ್. ಸಕಲ ಜ್ಞಾನದಿಂದ ಕೂಡಿದವರಾಗಿ ಏನು ಮಾಡ್ಬೇಕು? ನಾವು ಒಬ್ಬರಿಗೆ ಎನ್ಕರೇಜ್ ಮಾಡಬೇಕು, ಒಬ್ಬರಿಗೊಬ್ಬರು ಉಪದೇಶ ಮಾಡ್ಬೇಕಂತ. ಎನ್ಕರೇಜ್, ಒಬ್ಬರು ನನಗೆ ಗೊತ್ತಿದೆ ಅಂತ ಹೇಳಿ ನಾವು ಕಲಿಸುವುದಲ್ಲ, ಎನ್ಕರೇಜ್ಮೆಂಟ್. ಒಬ್ಬರಿಗೊಬ್ಬರನ್ನ ಪ್ರೋತ್ಸಾಹವನ್ನು ಮಾಡುವವರಾಗಿರಬೇಕು. ವಾಕ್ಯದ ಮೂಲಕವಾಗಿ, ಉಪದೇಶದ ಮೂಲಕವಾಗಿ, ಆರ್ಗ್ಯುಮೆಂಟ್ಗಾಗಿ ಅಲ್ಲ. ಅಲ್ಲಲ್ಲಿಯ ಇನ್ನೊಬ್ಬರನ್ನು ಬಲಪಡಿಸುವುದಕ್ಕಾಗಿ, ಇನ್ನೊಬ್ಬರನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರವಾಗಿ, ಇನ್ನೊಬ್ಬರನ್ನು ಆತ್ಮಿಕವಾಗಿ ನಾವು ಕಟ್ಟುವುದಕ್ಕೋಸ್ಕರವಾಗಿ. ಆಮೇನ್. ಪ್ರೈಸ್ ಗಾಡ್. ಈಗ ನನ್ನ ಸಬ್ಜೆಕ್ಟ್ಗೆ ನಾನು ಬರುತ್ತೇನೆ. ನಾವು ಯಾವ ಸಬ್ಜೆಕ್ಟಲ್ಲಿ ಇದ್ದೇವೆ, ಯಾವ ಅದಕ್ಕಿಂತ ಮುಂಚೆ ಒಂದು ಪ್ರೇಯರ್ ಮಾಡುವ. ಓಕೆ, ಎಲ್ಲರ ಎದುರಿನಲ್ಲಿ ನಿಮ್ಮ ಬಲಕ್ಕೆ 2 ಕೈಗಳ ಮುಂದಕ್ಕೆ ಚಾಚಿ. ಅಲ್ಲಲ್ವಿಯ ದೇವರ ಬಳಿನ ಪ್ರಾರ್ಥಿಸುವ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಯೇಸುವೆ, ಯೇಸುವೆ, ನಿನ್ನ ಮೇಲೆ ಪರಿಪೂರ್ಣವಾದ ನಂಬಿಕೆಯನ್ನು ನಾನು ಇಟ್ಟಿದ್ದೇನೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವ ಈ ಸಂದರ್ಭದಲ್ಲಿ ಕೇಳುವಂತಹ ಪ್ರತಿಯೊಂದು ವಾರ್ತೆಗಳನ್ನು ನಾನು ಅರ್ಥ ಮಾಡಿಕೊಳ್ಳುವ ಹಾಗೆ ನನ್ನ ಬುದ್ಧಿಯನ್ನು ತೆರೆ ಸ್ವಾಮಿ, ನನ್ನ ಬುದ್ಧಿಯನ್ನು ತೆರೆ ಸ್ವಾಮಿ. ನನಗೆ ಬೇಕಾದ ತಿಳುವಳಿಕೆಯನ್ನು ವಚನದ ಕುರಿತಾಗಿ ದಯಪಾಲಿಸಿಕೊಡು ಕರ್ತನೇ. ನನ್ನ ಮೈಂಡನ್ನು, ನನ್ನ ಬುದ್ಧಿಯನ್ನು ನೀನು ಮುಟ್ಟಬೇಕು. ಅರ್ಥ ಮಾಡಿಕೊಡೋದು ಮಾತ್ರವಲ್ಲ, ಆ ವಾರ್ತೆಗಳನ್ನು ನನ್ನ ಹೃದಯದಲ್ಲಿ ಸದಾಕಾಲ
ಇಟ್ಟುಕೊಳ್ಳುವ ಹಾಗೆ ನೀನು ನನಗೆ ಸಹಾಯ ಮಾಡು. ಆಮೇನ್. ಓಕೆ, ಈಗ ಕೂತ್ಕೊಳ್ಳಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾವು ಯಾವ ವಾರ್ತೆ ಧ್ಯಾನ ಮಾಡ್ತಾ ಇದ್ದೀವಿ, ಯಾವ ವಿಷಯ? ಅಭಿಷೇಕ. ಅನ್ಯ ಭಾಷೆ ನಾನು ಒಂದೇ ಮಧ್ಯಾಹ್ನ ಸಮಯ ಸಿಕ್ಕದೆ ಮಧ್ಯಾಹ್ನ ಸೆಕ್ಷನ್ ತಗೊಳ್ತೇನೆ, ಇಲ್ಲಾಂದ್ರೆ ನಾಳೆ ಸೆಕ್ಷನ್. ಇವತ್ತು ರಾತ್ರಿ ಒಬ್ಬರು ಸೇವಕರು ಬರ್ತಾ ಇದ್ದಾರೆ, ಅವರ ಪ್ರಯಾಣಕ್ಕಾಗಿ ನೀವು ಪ್ರಾರ್ಥಿಸಬೇಕು. ಓಕೆ, ಹಲ್ಲೆಲೂಯ. ಅಭಿಷೇಕ ಇಲ್ಲಿ ನಾವು ನಿಲ್ಲಿಸಿದ್ದೇವೆ. ಯಾರಿಗಾದ ಜ್ಞಾಪಕ ಇದೆಯಾ? ತುಂಬ ದಿವಸ ಕೇಳ್ತಾ ಇದ್ದೀರಿ ನೀವು, ಜ್ಞಾಪಕ ಇದೆಯಾ? ಅಪೊಸ್ತಲರ ಕಥೆ 2ನೇ ಅಧ್ಯಾಯ 14ನೇ ವಾಕ್ಯ ನಿಲ್ಲಿಸಿದ್ದೇವೆ, ಹೌದಾ? ಅದು ಕಂಟಿನ್ಯೂ ಮಾಡಲಿಕ್ಕೆ ಸಮಯದ ಅಭಾವ ಇತ್ತು, ಮಾಡಲಿಕ್ಕೆ ಆಗಲಿಲ್ಲ. ಏನದು? ಪೇತ್ರನು 11 ಜನ ಶಿಷ್ಯರೊಂದಿಗೆ ಎದ್ದು ನಿಂತ. ಯಾವಾಗ ಅದು ಆದದ್ದು? ಪವಿತ್ರಾತ್ಮನ ಅಭಿಷೇಕ ಪಂಚಶತಮ ದಿವಸದಲ್ಲಿ ಪೇತ್ರ ಮತ್ತು ಉಳಿದ 119 ಜನರ ಮೇಲೆ ಇಳಿದು ಬಂದ ಸಂದರ್ಭದಲ್ಲಿ ನಡೆದ ಘಟನೆ ಅದು. ಅದು ವಾಕ್ಯ ಪುನಃ ಓದುವ. ಆ ಪುಸ್ತಕತೆ 2:14. ನಾವು ಧ್ಯಾನ ಮಾಡುವಂಥ ವಿಷಯ ಏನು ಗೊತ್ತುಂಟಾ? ಪವಿತ್ರಾತ್ಮನ ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬರುವಾಗ ನಡೆಯುವಂಥ ಕಾರ್ಯಗಳು. ಹೌದಾ? ಜ್ಞಾಪಕತೆ ಅಲ್ಲ? ಓಕೆ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು, ಯಹೂದ್ಯರೇ, ಸಾಕು. ಪೇತ್ರನು ಉಳಿದ 11 ಜನರೊಂದಿಗೆ ನಿಲ್ತಾ ಇದ್ದಾನೆ. ಪೇತ್ರನು ಯಾರೊಟ್ಟಿಗೆ ನಿಂತನು? ಉಳಿದ 11 ಜನರೊಟ್ಟಿಗೆ ನಿಲ್ತಾ ಇದ್ದಾನೆ. ಉಳಿದ 11 ಜನ ಪೇತ್ರನೊಟ್ಟಿಗೆ ನಿಲ್ತಾ ಇದ್ದಾರೆ. ಪೇತ್ರನು ಪ್ರಸಂಗಿಸುವಾಗ ಅವರು ದುಟಿಗೆ ಮುಂದಕ್ಕೆ ಬರ್ತಾ ಇಲ್ಲ. ಕಾರಣ ಏನು? ಅವರಲ್ಲಿ ಆತ್ಮದಲ್ಲಿ ಉಂಟಾದ ಒಂದು ಐಕ್ಯತೆಯನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅಭಿಷೇಕ ಬರುವ ಸಂದರ್ಭದಲ್ಲಿ ನಾವು ಸಭೆಯ ವಿಶ್ವಾಸಿಗಳು ಉಳಿದ ವಿಶ್ವಾಸರೊಟ್ಟಿಗೆ ಐಕ್ಯತೆಗೆ ನಾವು ಬರುತ್ತೇವೆ. ಒಂದೇ ಮನಸ್ಸು ನಮ್ಮಲ್ಲಿ ಬಂದು ಬಿಡುತ್ತದೆ. ಅಲ್ಲಿಯ ಭಿನ್ನಾಭಿಪ್ರಾಯಗಳು ಬಿಟ್ಟು ಹೋಗುತ್ತದೆ. ನಾವು ದೂಷಣೆ ಮಾಡೋದನ್ನು ಬಿಟ್ಟು ಬಿಡುತ್ತೇವೆ, ಪರಸ್ಪರ ತಪ್ಪೋರಿಸೋದು ಬಿಟ್ಟು ಬಿಡುತ್ತೇವೆ. ಅಲ್ಲಲ್ಲಿ ಎಷ್ಟು ಅರ್ಥ ಆಗ್ತಾ ಇದೆ? ಆಮೇಲೆ ಇಲ್ಲಿ ಪೇತ್ರನ ಉಳಿದು ಸಿದ್ಧ. ಅದಕ್ಕಿಂತ ಮುಂಚೆ ಹೇಗಿತ್ತು ಅವರ ಪರಿಸ್ಥಿತಿ ಗೊತ್ತುಂಟ? ಮತ್ತಾಯನ ಸುವಾರ್ತೆ 18 ಅಧ್ಯಾಯದ 1ರಿಂದ 3ನೇ ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 18:1-3. ಯೇಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೇದ್ರೋನ್ ಹಳ್ಳದ ಆಚೆಗೆ ಹೊರಟು ಹೋದನು. ಅಲ್ಲಿ ಒಂದು ತೋಟವಿತ್ತು. ಮತ್ತಾಯನ ಸುವಾರ್ತೆ 18 ಅಧ್ಯಾಯ 1ರಿಂದ 3. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾಕೆ? ಮುಂದೆ ಓದಿ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಆಮೆನ್. ಪ್ರೈಸ್ ಗಾಡ್. ಅವರಲ್ಲಿ ತಮ್ಮಲ್ಲಿ ಹೆಚ್ಚಿನವನು ಯಾವನೆಂಬುದಾಗಿ ಒಂದು ವಿವಾದ ಉಂಟಾಗಿತ್ತು. ಅವರೇನುಂಟಾಗಿದೆ? ಈಗ ಒಂದು ವಿವಾದ ಉಂಟಾಗಿದೆ. ಈಗ 12 ಜನರಲ್ಲಿ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ, ನಾನು ದೊಡ್ಡವನು, ನಾನು ಫಸ್ಟ್ ಬಂದದ್ದು, ಯೇಸು ನನ್ನನ್ನು ಫಸ್ಟ್ ಕರೆದದ್ದು. ಅಲ್ಲಲ್ಯ. ಕೆಲವು ಕಡೆ ನೀವು ಕಂಪನಿಗೆ ಕೆಲಸಕ್ಕೆ ಹೋದರೆ ಸೀನಿಯರ್ ಸ್ವಲ್ಪ ಒಂದು 10 ವರ್ಷ ಮುಂಚೆ, 5 ವರ್ಷ ನಿಮಗಿಂತ ಮುಂಚೆ, 2 ವರ್ಷ ನಿಮಗಿಂತ ಮುಂಚೆ ಕೆಲಸಕ್ಕೆ ಯಾರು ಜಾಯಿನ್ ಆಗಿರುವುದಾದರೆ ಅವರಲ್ಲಿ ಒಂದು ಹೆಮ್ಮೆ ಇರ್ತದೆ. ಒಂದು ವೇಳೆ ನಿಮ್ಮ ಪೊಸಿಷನ್ಗಿಂತ ಅವರ ಪೊಸಿಷನ್ ಚಿಕ್ಕದಾಗಿದ್ರು, ನಿಮ್ಮ ವಿದ್ಯಾಭ್ಯಾಸಕ್ಕಿಂತ ಅವರ ವಿದ್ಯಾಭ್ಯಾಸ ಚಿಕ್ಕದಾಗಿದ್ರು, ಅಲ್ಲಿ ಅವರೇ ಸೀನಿಯರ್. ಅವ್ರು ನಿಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೋಡ್ತಾರೆ. ಕೆಲವರಿಗೆ ಅನುಭವ ಇರ್ಬೋದು, ಇಲ್ಲದಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಖಂಡಿತ ಅಂಥ ಅನುಭವಗಳು ನಡೆಯುತ್ತವೆ. ಸೀನಿಯರ್ ಎಂಬುದಾಗಿ ಅಂದರೆ ಅವರಲ್ಲಿ ಒಂದು ಈಗೋ ಇರ್ತದೆ. ಅವ್ರು ನಿಮಗೆ ಒಂದು ಉಪದ್ರ ಕೊಡಲಿಕ್ಕೆಲ್ಲ ಆರಂಭಿಸ್ತಾರೆ. ಮತ್ತು ಅವರನ್ನು ಎಲ್ಲರೂ ಕೇಳ್ತಾರೆ. ಹಲ್ಲೆಲೂಯಾ. ನನಗೆ ಒಂದು ಆಸ್ಪತ್ರೆಯ ಬಗ್ಗೆ ನನಗೆ ಒಂದು ಇದಿತ್ತು. ಅಂದರೆ ಈಗಲ್ಲ, ಕೆಲವು ವರ್ಷಗಳ ಹಿಂದೆ ಅಂದರೆ ಒಂದು ವಿಷಯ ಗೊತ್ತಾಯಿತು. ಅಲ್ಲಿ ಒಂದು ಆಫೀಸ್ ಬಾಯ್ ಅಲ್ಲ, ಏನಾದರೂ ವಾರ್ಡ್ ಬಾಯ್ ಡಾಕ್ಟರ್ಗಳನ್ನು ಮೇಲೆ ಕೆಳಗೆ ಮಾಡ್ತಾ ಇದ್ರು. ಕಾರಣ ಡಾಕ್ಟರ್ಗಳಲ್ಲಿ ಬಂದವರೆಲ್ಲ ಕೆಲವು ಈ ಕಡಿಮೆ ಸಮಯದವರು, ಇವರು ತುಂಬ ವರ್ಷದಿಂದ ಅಲ್ಲಿದ್ದಾರೆ. ನನಗೆ ಆಶ್ಚರ್ಯ ಆಯಿತು ನೋಡಿ. ಪ್ರೈಸ್ ಗಾಡ್. ಇಲ್ಲಿ ಶಿಷ್ಯರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳಿತ್ತು. ಅದೇ ಪವಿತ್ರಾತ್ಮನ ಅಭಿಷೇಕವು ಅವರ ಮೇಲೆ ಇಳಿದು ಬಂದ ಸಂದರ್ಭದಲ್ಲಿ ಅವರಿಗೆ ಒಂದು ಐಕ್ಯತೆ ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಐಕ್ಯತೆ ತರುವುದು ಯಾರು?
ಐಕ್ಯತೆ ತರುವಂಥ ಕೆಲಸ ಯಾರು? ಪವಿತ್ರಾತ್ಮನು ಐಕ್ಯತೆ ತರ್ತಾನೆ. ಎಫೆಸ್ ಚಾಪ್ಟರ್ 4:1-3. ನಾನು 2-3 ಸಲ ವಾಕ್ಯ ಹೇಳ್ತೇನೆ, ಕೇಳಿ ತೆಗೀರಿ. ಅದು ಎಫೆಸ್ ಚಾಪ್ಟರ್ 4:1-3, ಎಫೆಸ 4:1-3 ವಾಕ್ಯ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು. ಹೇಗೆ ನಡ್ಕೋಬೇಕು? ನಮ್ಮನ್ನು ಕರೆದದ್ದು ಯಾರು? ದೇವರು. ಅಲ್ಲಲ್ಲಿಯ ಒಮ್ಮೆ ಒಂದು ಉನ್ನತ ಅಧಿಕಾರಿ, ನನಗೆ ಗೊತ್ತಿರುವಂಥ ಪರಿಚಯದವರು, ಒಬ್ಬ ವ್ಯಕ್ತಿಯನ್ನು ಒಂದು ಕಡೆ ಕೆಲಸಕ್ಕೆ ಸೇರಿಸಿದ್ರು. ಅವರು ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆ ಅವ್ರ ಕೆಲಸನೇ ಇಲ್ಲ. ವ್ಯಕ್ತಿಗೆ ತುಂಬ ಕಷ್ಟಪಟ್ಟು ಕೆಲಸ ಇಲ್ಲ, ಕಷ್ಟಪಟ್ಟು ವಿದ್ಯಾಭ್ಯಾಸ ಇದೆ, ಕೆಲಸ ಇಲ್ಲ. ಕೊನೆಗೆ ಈ ಪೊಲಿಟಿಷಿಯನ್, ನನಗೆ ಗೊತ್ತಿರುವಂಥ ಪೊಲಿಟಿಷಿಯನ್, ಒಂದು ದೊಡ್ಡ ಇದರಲ್ಲಿದ್ದವರು, ಅಧಿಕಾರದಲ್ಲಿದ್ದಂಥ ವ್ಯಕ್ತಿ, ಅವರ ಹತ್ರ ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ, ಯಾಕಂದರೆ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಅವರ ಬಳಿ, ಕೊನೆಗೆ ಅವರು ಒಂದು ಕಡೆ ಕೆಲಸ ಮಾಡಿಸಿಕೊಟ್ರು. ಕೆಲಸದಲ್ಲಿ ಸೇರಿದ 1 ತಿಂಗಳು ಈ ವ್ಯಕ್ತಿ ಬಿಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೆಲಸ ಬಿಡ್ತಾ ಇದ್ದಾನೆ ಎಂದು. ಅವರಿಗೆ ಅಲ್ಲಿ ಸ್ಥಿರತೆ ಇಲ್ಲ, ಅಂದರೆ 3-4 ಕಡೆ ಹಾಗೆ ಆಗಿದೆ. ಬಿಡುತ್ತೇನೆಂದು ನನಗೆ ಹೇಳಿದಾಗ, ನಾನು ಆ ಅಧಿಕಾರಿಗೆ ಅವರಿಗೆ ಹೇಳಿದಾಗ, ಅಯ್ಯೋ ದಯಮಾಡಿ ಆ ವ್ಯಕ್ತಿಗೆ ಬಿಡಬೇಡಿ ಅಂತ. ಅವರಿಗೆ ನಾನು ಅಲ್ಲಿ ಕೆಲಸನೇ ಇರಲಿಲ್ಲ, ಜಾಬೇ, ನನಗೋಸ್ಕರವಾಗಿ ಅವ್ರನ್ನಲ್ಲಿ ಸುಮ್ಮನೆ ಅಲ್ಲಿ ಇಟ್ಟು ಕೆಲಸ ಸಂಬಳ ಕೊಡ್ತಾ ಇದ್ದಾರೆ. ದಯಮಾಡಿ ಕೆಲಸ ಬಿಡಲಿ, ನನ್ನ ಹೆಸರು ಹಾಳಾಗ್ತದೆ, ಕೆಲಸ ಬಿಡಬೇಡಿ ಅಂತ ಅವರಿಗೆ ಹೇಳಿ ಎಂಬುದಾಗಿ ಅವರು ಹೇಳಿದರು. ಆಮೇಲೆ ನಮ್ಮನ್ನು ಕರೆದದ್ದು ಯಾರು? ಪರಲೋಕದ ಉನ್ನತ ದೇವರು. ಅದರಲ್ಲಿ ದೇವರಿಂದ ನೀವು ಕರೆಯಲ್ಪಟ್ಟ ಕಾರಣ, ದೇವರಿಂದ ಕರೆಯಲ್ಪಟ್ಟ ಕಾರಣ ಯೋಗ್ಯರಾಗಿ ನಡ್ಕೊಳ್ರಿ. ಆಮೇಲೆ ಜಾನ್ ಚಾಪ್ಟರ್ 13:35, ಯೋಹನ್ನ 13:34 ಹೇಳ್ತದೆ, 35 ಹೇಳ್ತದೆ, ನಿಮ್ಮ ಒಬ್ಬರಿಗೊಬ್ಬರಿಗೆ ಪ್ರೀತಿ ಇರುವ ಕಾರಣ ಜನರು ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ಹೌದಾ? ಪ್ರೈಸ್ ಗಾಡ್ಸ್. ಅಲ್ಲಲ್ಲಿಯ ಜನರು ನಿಮ್ಮಲ್ಲಿ ಒಬ್ಬರಿಗೊಬ್ಬರಿಗೆ ಪ್ರೀತಿ ಇರುವ ಕಾರಣ ಏನ್ ಹೇಳ್ತಾರೆ? ಜನರು ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು. ದೇವ ಜನರಲ್ಲಿ ಪ್ರೀತಿ ಬರಬೇಕು, ದೇವ ಜನರಲ್ಲಿ ಐಕ್ಯತೆ ಬರಬೇಕು, ದೇವ ಜನರಲ್ಲಿ ಒಂದು ಸಾಕ್ಷಿ ಜೀವಿತ ಬರಬೇಕು. ಅಲ್ಲಲ್ವಿಯ ನಮ್ಮ ಸಾಕ್ಷಿಯನ್ನು ತುಂಬ ಕಾಪಾಡಿಕೊಳ್ಳಬೇಕು. ನಾವು ಯೋಗ್ಯವಾದ ಜೀವಿತವನ್ನು, ಆ ಕರೆಗೆ ಯೋಗ್ಯವಾದ ಜೀವಿತವನ್ನು ಲೋಕದಲ್ಲಿ ನಾವು ಜೀವನ ಮಾಡಬೇಕು. ಲೋಕದ ಜನರಿಗೂ ನಮಗೊಂದು ಏನಿದೆ? ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳಬೇಕು. ಲೋಕದವರಾಗಿ ಒಂದು ಸಮಯ ಲೋಕದವರಾಗಿ ಜೀವನ ಮಾಡ್ತಿದ್ದೆವು, ಆದರೆ ಕ್ರಿಸ್ತನಲ್ಲಿ ಬಂದ ನಂತರವಾಗಿ ನಮ್ಮ ಜೀವಿತವನ್ನು ಯೋಗ್ಯವಾದ ರೀತಿಯಲ್ಲಿ ನಾವು ಕಾಪಾಡಿಕೊಂಡು ನಾವು ಜೀವಿಸಬೇಕು ಪ್ರಿಯರೇ. ಅಲ್ಲಲ್ಲಿಯ ಯೇಸುವಿನ ಕುರಿತು ಏನು ಹೇಳ್ತದೆ ಗೊತ್ತುಂಟಾ? ನಾವು ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯದ 26ನೇ ವಾಕ್ಯ ಓದುವಾಗ ಆತನ ಬಗ್ಗೆ ಈ ರೀತಿ ಹೇಳ್ತಾ ಇದೆ, ಆತನು ನಮಗಿರುವಂಥ ಮಹಾಯಾಜಕನು. ಸಿಕ್ಕಿದ್ರೆ ಓದಿ, ಇಬ್ರು ಚಾಪ್ಟರ್ 7:26, ಇಬ್ರೇ 7:26. ಪಾಪಿಗಳೊಂದಿಗೆ ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು. ಈತನು ಏನಾಗಿದ್ದಾನೆ? ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು. ಅಲ್ಲಲ್ಲಿಯ ನಾನು ರಕ್ಷಣೆ ಹೊಂದಕ್ಕೆ ಮುಂಚೆ ತುಂಬಾ ಸ್ನೇಹಿತರು ನನಗಿದ್ರು. ಯಾವುದಕ್ಕಾಗಿ? ಜಗಳ ಮಾಡಲಿಕ್ಕೆ, ಗುಂಡಗಿರಿ ಮಾಡಲಿಕ್ಕೆ, ಇನ್ನೊಬ್ಬರನ್ನು ಹೊಡೆಯಲಿಕ್ಕೆ, ಕುಡಿಯಲಿಕ್ಕೆ, ಅಲ್ಲಲ್ಲಿಯ ಕುಡಿಯಲಿಕ್ಕೆ, ಲೋಕ ಪ್ರಕಾರವಾದಂಥ ಒಂದು ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಅನೇಕ ಸ್ನೇಹಿತರು ನನಗೆದ್ರು. ಯಾವಾಗ ನಾನು ರಕ್ಷಣೆ ಹೊಂದಿದೆ ಅವ್ರಿಗೆ ವಿಷಯ ಗೊತ್ತಾಯಿತು. ಕಾರಣ ನಾನು ಸಿಕ್ಕಿದ್ರೆ ಬಿಡ್ತಾರೆ, ಸುವಾರ್ತೆ ಹೇಳ್ತಾ ಇದೆ, ಯೇಸುವಿನ ಬಗ್ಗೆ ಅವ್ರಿಗೆ ಹೇಳ್ತಾ ಇದೆ. ಮತ್ತೆ ದೂರದಿಂದ ನಾನು ಓಡಿ ಹೋಗ್ತಾ ಇದ್ರು. ನಿಮ್ಮ ವೀಕ್ನೆಸ್ ಸಹಿತ ಗೊತ್ತುಂಟು. ನೀವು ಅದರಲ್ಲಿ ಬೀಳುವುದಾದರೆ ಅವನು ಸುಲಭವಾಗಿ ನಿಮ್ಮನ್ನು ಜಯಿಸ್ತಾನೆ. ಅಲ್ಲಲ್ಲಿಯ ಅರ್ಥ ಆಗ್ತಾ ಇದೆಯಾ? ನಿಜವಾಗಿ ನೀವು ದೃಢವಾಗಿ ನಿಲ್ಲುವುದಾದರೆ ನಿಮ್ಮನ್ನು ಜಯಿಸ್ಲಿಕ್ಕೆ ಆಗಲ್ಲ. ಅಲ್ಲಲ್ಲಿಯ ಯೇಸು ಪಾಪಿಗಳೊಂದಿಗೆ ಸೇರದೆ ಪ್ರತ್ಯೇಕವಾಗಿ ನಿಲ್ಲು. ನನ್ನನ್ನು ದೂರದಿಂದ ನೋಡಿ ದಾರಿ ಬದಲಾಯಿಸಿ ಹೋಗ್ತಾ ಇದ್ರು. ಒಂದು ವರ್ಷ ಆಕಸ್ಮಿಕವಾಗಿ ನನ್ನ ಸ್ನೇಹಿತ ಮುಂದಕ್ಕೆ ಸಿಕ್ಕಿದ್ರೆ ಹೇಗಿದ್ರೆ ಹೇಳಿ ಅಲ್ಲಿಂದ ಓಡಿ ಹೋಗ್ತಾ ಇತ್ತು, ಸ್ವಲ್ಪ ನಿಲ್ತಾ ಇರಲಿಲ್ಲ. ಕಾರಣ ಸುವಾರ್ತೆ ಕೊಡ್ತಾನೆಂಬ ಭಯ, ಯೇಸು ಕ್ರಿಸ್ತನ ಕುರಿತಾಗಿ ಅವ್ರಿಗೆ ಹೇಳ್ತಾನೆಂಬ ಭಯ ಅವರಲ್ಲಿತ್ತು. ಅಲ್ಲಲ್ಲಿ ಈಗ ನಿಮ್ಮ ಸ್ನೇಹಿತರಾಗಿದ್ದ ನಿಮ್ಮನ್ನು ಕರೆದ ಕೂಡಲೇ ನೀವು ಹೋಗ್ತೀರಾ? ಅಲ್ಲಿ ಪಾರ್ಟಿ ಮಾಡುವ, ಇಲ್ಲಿ ಕುಡುಕನಡ ಮಾಡುವ, ಅಲ್ಲಿ ಅಂಥ ಕಾರ್ಯಕ್ಕೆ ಹೋಗುವ, ಪಿಕ್ಚರ್ಗೆ ಹೋಗ್ತೀರಾ? ಅಥವಾ ನಿಮ್ಮನ್ನು ಕರೀಲಿಕ್ಕೆ ಅವ್ರು ಹೆದರ್ತಾ ಇದ್ದಾರಾ? ನಿಮ್ಮ ಒಂದು ಸಮರ್ಪಣಾ ಜೀವಿತ ನೋಡಿಕೊಂಡು ನಿಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳ್ರಿ. ಅಲ್ಲಲ್ಲಿಯ ಒಂದು ವಾಕ್ಯ ಓದಿ, 2 ತಿಮೋಥಿ ಚಾಪ್ಟರ್ 2:20-21 ವಾಕ್ಯ ಓದಿ. 19, 20, 21 ಸೇರಿಸಿ ಓದೋ ತೊಂದರೆ ಇಲ್ಲ. 2 ತಿಮೋಥೆಯ 2ನೇ ಅಧ್ಯಾಯ
19, 20, 21 ವಾಕ್ಯ. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ. ಎಲ್ಲರ ಬದಲು ಕೇಳಿ, ತನ್ನವರು ಯಾರೆಂದು ಕರ್ತನು ತಿಳ್ಕೊಂಡು. ಇನ್ನೊಂದು ರೀತಿಯಲ್ಲಿ ಹೇಳಿ, ತನಗೋಸ್ಕರ ನಿಂತವರು ಯಾರೆಂದು ಕರ್ತನು ಅರಿತಿದ್ದಾನೆ. ಓಕೆ, ಮುಂದೆ ಓದಿ. ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ. ಎಲ್ಲರಿ, ಕರ್ತನ ನಾಮವನ್ನು ಯಾರು ಹೇಳ್ತಾ ಇದ್ದಾರೋ ಅಂದ್ರೆ ದೇವಜನರು ದುರ್ಮಾರ್ಗವನ್ನು ಬಿಡಬೇಕು. ಆಮೇಲೆ ಏನ್ ಮಾಡ್ಬೇಕೀಗ? ದುರ್ಮಾರ್ಗ ಬಿಡಬೇಕು, ತಪ್ಪು ಮಾರ್ಗ ಬಿಡಬೇಕು, ಪಾಪದ ಮಾರ್ಗ ಬಿಡಬೇಕು. ಅಲ್ಲಲ್ಲಿಯ ಕೂಟ, ಈ ಎಲ್ಲ ಈ ಪಾರ್ಟಿಗಳು, ಕುಡಿಯುವಂಥ ಪಾರ್ಟಿಗಳು, ಇವೆಲ್ಲವನ್ನು ಮಾಡಬೇಕು, ನಾವು ಬಿಡಬೇಕು. ಅಲ್ಲಲ್ಲುಯ್ಯ, ಪ್ರೈಸ್ ಗಾಡ್. ಮುಂದೆ ಓದಿ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ನೋಡಿ, ಟಾಯ್ಲೆಟ್ಗೆ ಉಪಯೋಗಿಸುವಂತ ಒಂದು ಜಗ್ ಇರ್ತದೆ, ನಮ್ಮ ಮನೆಯಲ್ಲಿ ಉಂಟು. ಸೇಮ್ ಕೈಕಾಲು ತೊಳಿಲಿಕ್ಕೆ ಇಟ್ಟಂತ ಒಂದು ಮಗ್ ಇರ್ತದೆ, ಅಲ್ಲಲ್ವಿಯ. ಅದೇ ರೀತಿಯಲ್ಲಿ ಸ್ನಾನ ಮಾಡುವಾಗ ಒಂದು ಮಗ್ ಉಪಯೋಗಿಸುವಂತ ಮಗ್ ಇರ್ತದೆ. ಅದೇ ರೀತಿಯಲ್ಲಿ ಪದಾರ್ಥಕ್ಕೆ ಉಪಯೋಗಿಸುವಂತ ಒಂದು ಮಗ್ ಇರ್ತದೆ. ಆಮೇಲೆ ಅಲ್ಲಲ್ವಿಯ, ಡಿಫ್ರೆಂಟ್ ಉಪಯೋಗಕ್ಕೆ ಉಪಯೋಗಿಸುವಂತ ಪಾತ್ರೆಗಳನ್ನು ನೋಡ್ತೇವೆ. ಅವ್ರ ವಾಕ್ಯ ಏನ್ ಹೇಳ್ತದೆ ಗೊತ್ತುಂಟಾ? ಹೀನ ನಡತೆಯುಳ್ಳವರ ಸಹವಾಸವನ್ನು ಯಾರು ಬಿಡ್ತಾನೋ ಅವನು ಉತ್ತಮ ಬಳಕೆಗೆ ಯೋಗ್ಯನ. ನಾವು ಪಾತ್ರೆ ಎಲ್ಲರಿ, ನಾನು ಪರಿಶುದ್ಧಾತ್ಮನ ಉಪಯೋಗಿಸಲ್ಪಡುವ ಪಾತ್ರೆಯಾಗಿದ್ದೇನೆ. ಅದಕ್ಕೆ ದಾವೀದ ಹೇಳ್ತಾನೆ, ಕೀರ್ತನೆ 23:5 ವಾಕ್ಯ, ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 23:5 ಅಲ್ಲಿ, ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಾನೆ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಾನೆ, ನನ್ನ ಪಾತ್ರೆಯು ತುಂಬಿ ಹೊರ ಸೂಸುತ್ತದೆ. ಎಲ್ಲಲ್ಲಿ, ನನ್ನ ಪಾತ್ರೆಯು ತುಂಬಿ ಹೊರ ಸೂಸುತ್ತದೆ. ಈ ಪಾತ್ರೆಯು ಕರ್ತನಿಗಾಗಿ ಉಪಯೋಗಿಸಲ್ಪಡ್ಲಿಕ್ಕೆ ಇರುವಂತದ್ದು. ಹೀನ ನಡತೆಯುಳ್ಳವರ ಸಹವಾಸವನ್ನು ಯಾರು ಬಿಡ್ತಾನೋ ಆ ವ್ಯಕ್ತಿಯನ್ನು ಕರ್ತನು ಉತ್ತಮ ಬಳಕೆಗೆ ಯೂಸ್ ಮಾಡ್ತಾನೆ. ಅರಮನೆಗಳಿಗೆ ಕರ್ಕೊಂಡು ಹೋಗ್ತಾನೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಕರ್ಕೊಂಡು ಹೋಗ್ತಾನೆ. ಹಲಲುಯ್ಯ, MP MLAಗಳ ಬಳಿ ಕರ್ಕೊಂಡು ಹೋಗ್ತಾನೆ. ಹಲಲುಯ್ಯ, ಉತ್ತಮ ಬಳಕೆಗೆ ಆ ಪಾತ್ರೆ ಉಪಯೋಗಿಸಲ್ಪಡುತ್ತದೆ. ಅನೇಕ ಪಾತ್ರೆಗಳು ಇವತ್ತಿನವರೆಗೆ ಯಾಕೆ ಉಪಯೋಗಿಸಲ್ಪಡ್ತಾ ಇಲ್ಲ ಗೊತ್ತುಂಟಾ? ಯಾಕಂದರೆ ಆ ಪಾತ್ರೆಗಳು ಹೀನ ನಡತೆಯುಳ್ಳವರ ಸಾಹಸ ಬಿಟ್ಟು ಆಚೆ ಕಡೆ ಬರಲಿಲ್ಲ. ಇನ್ನು ಅರ್ಥ ಆಗ್ತದೆ? ಆಮೇನ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ, 1 Corinthians chapter 15:30-33. 1 Corinthians 15:32-33. ಅದು ಎಫೆಸ, ಕರೆಕ್ಟ್. ಎಫೆಸದಲ್ಲಿ ಮೃಗಗಳೊಂದಿಗೆ, ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮಾನುಷಾಭಿಪ್ರಾಯದಿಂದಾದರೆ ನನಗೇನು ಪ್ರಯೋಜನ? ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ, ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ. ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಎಲ್ಲ ರೆಡಿ. ಮೋಸ ಹೋಗಬೇಡಿ. ಬದಿಯಲ್ಲಿ ಕೈ ಕೊಟ್ಟು ಮುಖ ನೋಡಿ ಹೇಳಿ, ಧೈರ್ಯವಾಗಿ ಹೇಳಿ, ಮೋಸ ಹೋಗಬೇಡ್ರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಪುನಃ ಹೇಳಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ದಾವೀದನೊಂದು ಮಾತು ಹೇಳ್ತಾನೆ, Psalms chapter 119 ಅಲ್ಲೇ ವರ್ಸಸ್ 20 ಏನ್ ಹೇಳ್ತಾನೆ ನೋಡಿ. ಇಲ್ಲಿ 119:20 ವಾಕ್ಯ ಏನ್ ಹೇಳ್ತಾನೆ ಆತನು? ನಿನ್ನ ನೇಮಗಳನ್ನು ಅನುಸರಿಸಿ. 119:20 ವಾಕ್ಯ ಓದಿ. ಯಾವಾಗಲೂ ನಿನ್ನ ವಿಧಿಗಳನ್ನೇ ಹಂಬಲಿಸುತ್ತಿರುವ. 119:20 ವಾಕ್ಯವಾ ನೀವು ಓದಿ. ಯಾವಾಗಲೂ ನಿನ್ನ ವಿಧಿಗಳನ್ನೇ ಹಂಬಲಿಸುತ್ತಿರುವ ನನ್ನ ಪ್ರಾಣವು ಜಜ್ಜಿ ಹೋಗಿದೆ. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು. 30 ವಾಕ್ಯ ಓದಿ. 30. ಭಕ್ತಿ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ವಿಧಿಗಳನ್ನು ಮುಂದೆ ಇಟ್ಟುಕೊಂಡಿದ್ದೇನೆ. ಇರಲಿ. ಓಕೆ, ಜ್ಞಾನೋಕ್ತಿ 18 ಅಧ್ಯಾಯದ
ಒಂದನೇ ವಾಕ್ಯ ಓದಿ. ಜನರಲ್ಲಿ ಸೇರದವನು. ಸಾರಿ ಜ್ಞಾನೋಕ್ತಿ 119 ಕೀರ್ತನೆ ಅಲ್ಲ, ಜ್ಞಾನೋಕ್ತಿ 13:20. ಸಾರಿಯಾ, ಜ್ಞಾನೋಕ್ತಿ 13:20. Proverbs chapter 13 verses 20. ಜ್ಞಾನಿಗಳ ಸಹವಾಸಿ, ಜ್ಞಾನಿಗಳ ಸಹವಾಸಿಯು ಜ್ಞಾನಿಯಾಗುವನು. ಜ್ಞಾನಹೀನರ ಒಡನಾಡಿ ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಎಲ್ಲರಡಿ, ಜ್ಞಾನಿಗಳ ಸಹವಾಸಿ, ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು. ಜ್ಞಾನಹೀನರ ಒಡನಾಡಿ ಸಂಕಟ ಪಡ್ತಾನೆ. ಈಗ ಯಾರ ಒಡನಾಟ ನಾನು ಮತ್ತು ನೀವು ಮಾಡಬೇಕು? ಡಿಸೈಡ್ ಮಾಡಬೇಕು. ಅಲ್ಲಲ್ಯ, ಜ್ಞಾನಿಗಳ ಸಹವಾಸ ಮಾಡಬೇಕಾ ಅಥವಾ ಜ್ಞಾನಹೀನರ ಸಹವಾಸ ಮಾಡಬೇಕಾ? ಡಿಸೈಡ್ ನಾನು ಮತ್ತು ನೀವು ಮಾಡೋದು, ನಮ್ಮ ತೀರ್ಮಾನ ಅದು. ಯಾರ ಸಹವಾಸ ಮಾಡಬೇಕು? ಕೀರ್ತನೆ 1:1-2 ಏನು ಹೇಳ್ತದೆ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತಕರದೆ ಕೂತ್ಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಜ್ಞಾನಿಸುತ್ತಿರುವವನು ಎಷ್ಟೋ ಧನ್ಯನ್. ನಾನಲ್ಲ ಇದು ಹೇಳುದು, ಯಾರು? ದೇವರ ವಾಕ್ಯ. ಓಕೆ, ಎಫೆಸ್ ಚಾಪ್ಟರ್ 4:1 ಬನ್ನಿ. ಎಫೆಸ್ 4:1. ಎಫೆಸ್ ಚಾಪ್ಟರ್ 4:1. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿ. ಪೂರ್ಣ ಮೊದಲದಾಗಿ ಸಭೆಯಲ್ಲಿ ಏನಿರ್ಬೇಕು? ದೇವಜನರಲ್ಲಿ ವಿನಯ ಏನಿರಬೇಕು? ತಗ್ಗುತನ, ವಿನಯ. ಇನ್ನೊಬ್ಬರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಇನ್ನೊಬ್ಬರೊಂದಿಗೆ ವಿನಯವಾಗಿ ವರ್ತಿಸಬೇಕು. ರಫ್ ಅಂಡ್ ಟಫ್ ಅಲ್ಲ. ಎಲ್ಲರಲ್ಲಿ ರಫ್ ಅಂಡ್ ಟಫ್ ಅಲ್ಲ. ಒಂದು ವಾಕ್ಯ ಓದಿ, ಅಲ್ಲಿ ಒಂದು ಬರಲಿಡಿ. ಜ್ಞಾನೋಕ್ತಿ 12:18. Proverbs 12:18. ಅಲ್ಲಿ ಒಂದು ಬರಲಿಡಿ, ಬೇಗ ಓದಿ. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೇ ಮದ್ದು. ಕತ್ತಿ ತಿವಿದ ಹಾಗೆ ಹೇಗೆ ಮಾತಾಡ್ತು ಕೆಲವರು? ಕತ್ತಿ ತಿವಿದಾಗೆ ಮಾತಾಡಿ ಬಿಡೋದು. ಕತ್ತಿಯ ಪೆಟ್ಟು, ಕೆಲವರು ಹೇಳ್ತಾರೆ ಕತ್ತಿಯ ಪೆಟ್ಟು ಬೇಗ ಸಹಿಸಬಹುದು, ಮಾತಿನ ಪೆಟ್ಟು ಸಹಿಸ್ಲಿಕ್ಕೆ ಆಗಲ್ಲ. ಕೆಲವರು ಹೇಳಿದ್ದು ಕೇಳಿದ್ದೀರಾ? ಕತ್ತಿಯ ಪೆಟ್ಟು ಬೇಕಾದರೆ ಅದು ಗುಣ ಆಗ್ತದೆ, ಸಹಿಸಬಹುದು, ಗುಣ ಆಗ್ತದೆ. ಒಂದಲ್ಲ ಒಂದು ದಿವಸ ಗುಣ ಆಗ್ತದೆ. ಗಾಯ, ಅದು ಶರೀರಕ್ಕೆ ಉಂಟಾದ ಗಾಯ. ಆ ಮಾತಿನ ಪೆಟ್ಟು ಉಂಟಲ್ಲ, ಅದು ಗುಣ ಆಗುದಿಲ್ಲ ಅಂತ ಹೇಳ್ತಾರೆ. ಅದು ಅಲ್ಲಲ್ವಿಯ, ಅರ್ಥ ಆಗ್ತದ? ಅಲ್ಲಲ್ವಿಯ. 15:1 ಓದಿ ಜ್ಞಾನೋಕ್ತಿ. ಎಲ್ಲರಿ ಮೃದುವಾದ ಪ್ರತ್ಯುತ್ತರ, ಸಿಟ್ಟನ್ನು ಆರಿಸುವುದು, ಬಿರು ನುಡಿಯು ಸಿಟ್ಟನ್ನೇರಿಸುವುದು. ನಮ್ಮ ಉತ್ತರ ಹೇಗಿರ್ಬೇಕು? ಇನ್ನೊಬ್ಬರಿಗೆ ಮೃದುವಾಗಿರಬೇಕು. ಇನ್ನೊಬ್ಬರಿಗೆ ಹೇಗೆ ಉತ್ತರ ಕೊಡಬೇಕು ನಾವು? ಕೆಲವರು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಬಾಸ್ಗೆ ರೂಢಾಗಿ ಮಾತಾಡೋರು ಇರ್ತಾರೆ. ಅವ್ರಿಗೆ ಗೊತ್ತುಂಟು ನಮ್ಮ ಅಗತ್ಯತೆ ಇದೆ ಅಂತ. ಅಲ್ಲಲ್ವಿಯ, ನಮ್ಮನ್ನು ಕೆಲಸ ತೆಗೆಯೋದಿಲ್ಲ, ಅದಕ್ಕೆ ರೂಢಾಗಿ ಮಾತಾಡೋದು. ನಾವು ಕೆಲಸದ ಸ್ಥಳದಲ್ಲಿದ್ದರೂ ಸಾಕ್ಷಿ ಕಾಪಾಡಿಕೊಳ್ಬೇಕು. ನಮ್ಮ ಮೇಲಿರುವಂಥ ಅಧಿಕಾರಿಗಳಿಗೆ ರೆಸ್ಪೆಕ್ಟ್ ಮಾಡಬೇಕು. ಆಮೇಲೆ ದೇವರು ನಮ್ಮ ಮೇಲೆ ಅವ್ರನ್ನ ಇಟ್ಟಿದ್ದಾರೆ, ಅಧಿಕಾರಿಗಳನ್ನು. ಅವರು ಅವಿಶ್ವಾಸಿಗಳಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ನಾವು ಗೌರವವನ್ನು ತೋರಿಸಬೇಕು. ಅದು ನಮ್ಮ ಸಾಕ್ಷಿ ಆಗಿದೆ. ಅಲ್ಲಲ್ವಿಯ, ಪ್ರೈಸಲ್ಲೋ. ತಂದೆ ತಾಯಿಗೆ ಮಕ್ಕಳು ರೆಸ್ಪೆಕ್ಟ್ ಮಾಡಬೇಕು. ಹಿರಿಯರಿಗೆ ಕಿರಿಯರು ರೆಸ್ಪೆಕ್ಟ್ ಕೊಡಬೇಕು. ನಾನು ಯಾಜಕ 19:32 ಓದಿ. ಲೆವಿಟಿಕ 19:32. ಓಕೆ, ಯಾಜಕ 19:32. ಹಿರಿಯರ ಮುಂದೆ ತಲೆನೆರೆತ ಹಿರಿಯರ ಮುಂದೆ ಹೇಗೆ ನಡೆದುಕೊಳ್ಬೇಕು? ತಲೆನೆರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು. ಪ್ರೈಸ್ ಗಾಡ್. ಆ ವಿನಯತೆ ನಮ್ಮಲ್ಲಿರಬೇಕು. ಅಲ್ಲಲ್ವಿಯ, ಹಿರಿಯರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಪ್ರಾಯದವರಿಗೆ ರೆಸ್ಪೆಕ್ಟ್ ಕೊಡಬೇಕು. ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ಮೇಲಿರುವ ಅಧಿಕಾರಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ವಿನಯದೊಂದಿಗೆ ನಡ್ಕೋಬೇಕು. ಬಿರುನುಡಿ ಏನು ಮಾಡ್ತದೆ? ಸಿಟ್ಟನ್ನು ಏರಿಸ್ತದೆ. ಸವಿನುಡಿ ಏನು ಮಾಡ್ತದೆ? ಸಿಟ್ಟನ್ನು ಆರಿಸುತ್ತದೆ. ಆಮೇಲೆ ವಿನಯದೊಂದಿಗೆ ನಡ್ಕೋಬೇಕು. ಸಭೆಯಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಕೆಲಸದ ಸ್ಥಳದಲ್ಲಾಗಿರ್ಬೋದು, ಎಲ್ಲಿ ಕೂಡ ಹೋದ್ರು ಅಲ್ಲಿ ನಮ್ಮ ಸಾಕ್ಷಿ ಕಾಪಾಡ್ಕೊಳ್ಬೇಕು. ಒಂದು ಮಾತು ಹೇಳಿದಾಗ ಒಂದೇ ಮಾತು ಕಟ್ ಮಾಡಿಬಿಡು. ರಫ್ ಅಂಡ್ ಟಫ್ ಕಟ್ ಮಾಡಿ ಆಯ್ತು. ನಮಗೆ ಭಾವನೆ ಇದೆ, ನಮಗೆ ಗೊತ್ತುಂಟು. ಇನ್ನೊಬ್ಬರಿಗೂ ಭಾವನೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ವಾಕ್ಯ ಓದಿ.
ಎಲ್ಲಕ್ಕೂ ವಾಕ್ಯ ದೇವರು ಕೊಡ್ತಾ ಇದ್ದಾನೆ. ಅಲ್ಲಲುಯ್ಯ, ಪ್ರೈಸ್ ಗಾಡ್, ಅಲ್ಲಲುಯ್ಯ, ಪ್ರೈಸ್ ಗಾಡ್. ಓಕೆ, ನಾವು ಏನು ಮಾಡಬೇಕು? ಇನ್ನು ನಮಗೆ ಇನ್ನೊಬ್ಬರಿಂದ ನಾವು ಬಯಸ್ತೇವೆ, ನಮಗೆ ಗೌರವ ಕೊಡಬೇಕು, ಒಳ್ಳೆ ರೀತಿ ಮಾಡಬೇಕು, ಪ್ರೀತಿ ಮಾತಾಡಬೇಕು. ನಾವು ಅವರಿಗೆ ಅದೇ ರೀತಿಯಲ್ಲಿ ಪ್ರೀತಿಯನ್ನು ಮಾತಾಡಬೇಕು, ವಿನಯವನ್ನು ತೋರಿಸಬೇಕು. ನಮಗೆ ಭಾವನೆ ಇರುವುದಾದರೆ ಅವರಿಗೂ ಭಾವನೆ ಇರ್ತದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಇನ್ನೊಬ್ಬರು ನೋಯಿಸಬಾರ್ದು. ನಾವು ಮಾತಿನಲ್ಲಿ ಇನ್ನೊಬ್ಬರನ್ನ ಏನು ಮಾಡಬಾರ್ದು? ನಾವು ನೋಯಿಸಬಾರದು. ಅದಕ್ಕೆ ವಾಕ್ಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ವಿನಯ. ಇದೇ ಐಕ್ಯತೆ ತರುವಂಥದ್ದು. ಹೇಗೆ? ಸುಮ್ಮನೆ ಐಕ್ಯತೆ ಅಂದರೆ ಐಕ್ಯತೆ ಬರಲ್ಲ ಅಲ್ಲಿ. ಮೊದಲು ಈ ಎಲ್ಲ ವಿಷಯಗಳನ್ನು ಕಲಿತುಕೊಳ್ಳಬೇಕು ನಾವು, ಐಕ್ಯತೆ ಬರಬೇಕಾದ್ರೆ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಓಕೆ, ವಿನಯ, ಪೂರ್ಣ ವಿನಯ, ಸಾತ್ವಿಕತ್ವಗಳಿಂದಲೂ, ಪೂರ್ಣ ವಿನಯ, ಮತ್ತೆ ಸಾತ್ವಿಕತ್ವ. ಸಾತ್ವಿಕತ್ವ ಎಂದರೆ ಸತ್ಯತೆ. ಸಾತ್ವಿಕತ್ವ ಅಂದರೆ ಕಪಟ ಇಲ್ಲದಿರುವಂಥದ್ದು. ಅಲ್ಲಲ್ವಯ್ಯ, ಅನೇಕ ಇಲ್ಲದಿರುವುದನ್ನು ತೋರಿಸ್ತದೆ. ಕೆಲಸದ ಸ್ಥಳದಲ್ಲಿ ಕೆಲವರು ಹೇಗಿರ್ತಾರೆ ಗೊತ್ತುಂಟಾ? ಎಲ್ಲೇ ಬಿದ್ದುಕೊಂಡಿರ್ತಾರೆ. ಬಾಸ್ ಬಂದ ಕೂಡಲೇ ಸುಮ್ಮನಲ್ಲಿ ಕೆಲಸ ಮಾಡಿದ ಹಾಗೆ ಮಾಡೋದು, ಕಂಪ್ಯೂಟರ್ ತೆಗೆಯುವುದು, ಇದು ಮಾಡೋದು ಅಥವಾ ಗುಡಿಸುವುದು, ಏನು ಕೆಲಸ ಅವರದ್ದು ಜವಾಬ್ದಾರಿಯಲ್ಲಿ ಸುಮ್ಮನೆ ಮಾಡಿದ ಹಾಗೆ. ಬಾಸ್ ಭಾರಿ ಖುಷಿ, ಬಾಸ್ಗೆ ಎಂಥ ಕೆಲಸ ಮಾಡ್ತಾರೆ ಇವರು. ಅಲ್ಲಲ್ಲಿ ಅದು ಪರಲೋಕದ ದೇವರು ನಮ್ಮನ್ನು ನೋಡ್ತಾನೆ. ಎಲ್ಲಾದರೂ ಸಾತ್ವಿಕತ್ವದೊಂದಿಗೆ ನಾವು ಇರಬೇಕು. ಆ ಸಾತ್ವಿಕತೆ ನಮ್ಮಲ್ಲಿ ಇರಬೇಕು. ಅಲ್ಲಲ್ವಿಯ, ಸಾತ್ವಿಕತ್ವದಿಂದಲೂ. ಮುಂದೆ ಓದಿ. ದೀರ್ಘ ಶಾಂತಿಯಿಂದಲೂ. ದೀರ್ಘ ಶಾಂತಿಯಿಂದಲೂ. ಸಾತ್ವಿಕತ್ವಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಆಕ್ಟ್ಸ್ ಚಾಪ್ಟರ್ 5:1-11 ಎಲ್ಲಿ ನೆನಪುಂಟೆ? ಅದು ಯಾವ ವಾಕ್ಯ ಹೇಳ್ತಿದ್ದೇನೆ ಅಂತ ನಾನು ಯಾರಿಗಾದ್ರೂ ನೋಡು, ವಾಕ್ಯ ಓದುವವರು ಇಷ್ಟನಿದ್ದೀರಿ ಅಂತ. ಆ ಪುಸ್ತಕತೆ 5:1 ನಾನು ನೋಡೋದು ಹೇಳಿ ನೋಡುವ, ಅದು ಯಾರ ಖುಷಿಯಾದ ಮಾತಾಡ್ತೇವೆ ವಾಕ್ಯ? ಓಕೆ, ಆಂಟಿ ಹೇಳಿದ್ರು, ಅನನ್ಯ ಸಫೀರ. ಪ್ರೈಸ್, ಅವಳಿಗೆ ಒಂದು ಚಪ್ಪಾಳೆ ತಟ್ಟಿರ ಆಂಟಿ ಅವರಿಗೆ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ 3ನೇ ವಾಕ್ಯ ಓದಿ. ಪವಿತ್ರಾತ್ಮನನ್ನು ವಂಚಿಸುವಂತ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದೆ? ವಂಚಿಸುತ್ತಿ. 9ನೇ ವಾಕ್ಯ ಓದಿ. ಪವಿತ್ರಾತ್ಮನ ಪರೀಕ್ಷಿಸುವುದು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿದ್ದೀರಿ? ಅವ್ರಿಗೆ ಮಾಡಿದ್ದೇನು? ಆ ದಿವಸಗಳಲ್ಲಿ ಎಲ್ಲರೂ ಹೊಲಗಳನ್ನು ಗದ್ದೆಗಳನ್ನು ಮಾರಿ ಅವರ ಅಪೊಸ್ತಲರ ಬುಡದಲ್ಲಿ ಹಣವನ್ನು ಇಡ್ತಾ ಇದ್ರು. ಪ್ರೈಸ್ ಗಾಡ್. ಆದರೆ ಇವರಿಗೆ ಯೋಚಿಸುವ, ಒಂದು 5 ಲಕ್ಷ ಸಿಕ್ಕಿತಂತ ಎಣಿಸುವ. ಇವರು ಏನು ಮಾಡಿದ್ರು? ಅದರಲ್ಲಿ 4 ಲಕ್ಷ ತೆಗೆದಿಟ್ಟರು. 1 ಲಕ್ಷ ತಗೊಂಡೋಗಿ 5 ಲಕ್ಷ, ಇಷ್ಟೇ 1 ಲಕ್ಷ ಬಂದದಂತ ಹೇಳಿ ಇಡ್ತಾ ಇದ್ದಾರೆ. ಅದು ಪವಿತ್ರಾತ್ಮನನ್ನು ವಂಚಿಸುವಂಥದ್ದು. ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲಲ್ವಯ್ಯ. ಈಗ ಹಣ ಇವರದ್ದೇ, ಅವ್ರಿಗೆ ಬೇಕಾದಷ್ಟು ಕೊಡಬಹುದು. ಆದರೆ ಇವರು ಹೇಗೆ ವಂಚಿಸ್ತಾ ಇದ್ದಾರೆ? ನಾನು ಬಂದದ್ದು 1 ಲಕ್ಷ ತಗೊಂಡು ಕೊಡ್ತಾ ಇದ್ದೇನೆ, 4 ಲಕ್ಷ ಇಟ್ಟುಕೊಂಡು. ಹಣದಾಶೆಯಲ್ಲಿ ನಾವು ನೋಡ್ತೇವೆ, ವಂಚಿಸುವಂಥದ್ದು ನೋಡ್ತೇವೆ. ಇದರಿಂದಾಗಿ ಅವರು ಪ್ರಾಣವನ್ನು ಅಲ್ಲಿ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಲ್ವಯ್ಯ, ಪ್ರೈಸ್ ದ ಲಾರ್ಡ್. ದೇವರಿಗೆ ಕೊಡುವಂಥದ್ದನ್ನು ದೇವರಿಗೆ ನಾವು ಕೊಡಲೇಬೇಕು. ಅಲ್ಲಲ್ವಯ್ಯ, ದೇವರಿಗೆ ಕೊಡುವಂಥದ್ದನ್ನು ದೇವರಿಗೆ ನಾವು ಕೊಡೋ. ಸೇವೆಗಳಲ್ಲಿ ಕೊರತೆ ಉಂಟಾಗಬಾರದು. ದೇವರ ಭಂಡಾರದಲ್ಲಿ ಕಡಿಮೆತನ ಅದೇ ಸಾತ್ವಿಕತ್ವ. ಪ್ರೈಸ್ ಗಾಡ್. ಓಕೆ, ಮುಂದೆ ಹೋಗಿ. ಎಫೆಸ್ ಚಾಪ್ಟರ್ 4. ದೀರ್ಘ ಶಾಂತಿಯಿಂದಲೂ. ದೀರ್ಘ ಶಾಂತಿ ಯಾಕೆ ಬೇಕು ನಮಗೆ? ದೀರ್ಘ ಶಾಂತಿ ಯಾಕೆ ಬೇಕು? ಇನ್ನೊಬ್ಬರು ತಪ್ಪು ಮಾಡುವಾಗ, ಸಭೆಯಲ್ಲಿಯೋ ಮನೆಯಲ್ಲಿಯೋ ಕೆಲಸ ಸ್ಥಳ ಇದೆಯೋ ಎಲ್ಲಿ ಕೂಡ ದೀರ್ಘ ಶಾಂತಿ ನಮಗೆ ಬೇಕಾಗ್ತದೆ. ಪ್ರೈಸ್ ಗಾಡ್. ಸಹಿಸಬೇಕು ನಾವು. ಇನ್ನೊಬ್ಬರ ತಪ್ಪನ್ನು ಏನು ಮಾಡಬೇಕು? ನಾವೀಗ ಸಹಿಸ್ಕೊಳ್ಬೇಕಾಗ್ತದೆ. ಹಲ್ಲೆಲೂಯಾ. ಸಭೆ ಒಂದು ಕುಟುಂಬ. ಸಭೆ ಏನಾಗಿದೆ? ಕುಟುಂಬ. ದೀರ್ಘ ಸಹಿಸಬೇಕು. ಹಲ್ಲೆಲೂಯಾ. ಜಗಳಕ್ಕೆ ನಿಲ್ಲುವುದಲ್ಲ. ಹಲ್ಲೆಲೂಯಾ. ಅವ್ರ ವಿರುದ್ಧವಾಗಿ ಮಾತಾಡುವಂಥದ್ದಲ್ಲ. ಪ್ರೈಸ್ ಗಾಡ್. ದೀರ್ಘ ಶಾಂತಿಯಿಂದ ಅವ್ರು ತಿದ್ದಬೇಕು. ನಾವು ಪ್ರೀತಿಯಿಂದ ಅರ್ಥ ಮಾಡಿಕೊಳ್ಬೇಕು. ಐಕ್ಯತೆ ಈ ರೀತಿ ಬರ್ತದೆ. ಐಕ್ಯತೆ ಸುಮ್ಮನೆ ಬರುವುದಿಲ್ಲ, ದೀರ್ಘ ಶಾಂತಿಯಿಂದ. ಮುಂದೆ ಓದಿ. ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿ. ಯಾವ ರೀತಿಯಿಂದ? ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಮುಂದೆ ಓದಿ.
ಸಮಾಧಾನವೆಂಬ ಬಂಧನದಿಂದ ಯಾವ ಬಂಧನ? ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಡಬೇಕು ನಾವು. ಎಂತ ಬಂಧನ? ಪ್ರತಿಯೊಬ್ಬರಲ್ಲಿ ಒಂದು ಬಂಧನ, ಇದು ಸಮಾಧಾನದ ಬಂಧನ ಇರಬೇಕು. ಸಮಾಧಾನ ಹಾಳಾದ್ರೆ ಹೋಯ್ತು. ಮತ್ತೆ ಕುಟುಂಬದಲ್ಲಿ ಒಂದು ಕುಟುಂಬ ಗಂಡ ಹೆಂಡತಿ ಮಕ್ಕಳಿರ್ತಾರೆ ನೆನೆಸುವ, ಅವರ ಮಧ್ಯದಲ್ಲಿ ಪರಸ್ಪರ ಮಾತಿಲ್ಲದದ್ದು ಹೇಗಿರ್ತದೆ ಮನೆ? ಅಲ್ಲಲ್ವಿಯ? ಹೇಗಾಗ್ತದೆ ಅಲ್ಲಿ? ಅಲ್ಲ, ಸಮಾಧಾನ ಇರಲ್ಲ, ಅಲ್ಲಿ ಯಾವುದೇ ಕಳೆ ಇರಲ್ಲ ಮನೆಯ ಒಳಗಡೆ. ಸಭೆಯಲ್ಲಿ ಕೂಡ ಹಾಗೆ. ಆ ಸಹೋದರಿ ಬಂದರೆ ನಾನು ಬರಲ್ಲ, ಆ ಸಹೋದರ ಬಂದರೆ ನಾನು ಅಂಥವ್ರು ಕೂಡ ಇದ್ದಾರೆ. ಇಲ್ಲಿ ಇಲ್ಲ, ಬೇರೆ ಕಡೆ ನಾನು ನೋಡಿದ್ದೇನೆ, ತುಂಬ ಕಡೆ ಹೋದಾಗ ಅವರು ನನಗೆ ಸ್ವತಃ ಹೇಳಿದ್ದಾರೆ ಕೆಲವರು. ಅವರು ಬಂದರೆ ಅವ್ರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಗೆ ತುಂಬ ಬುದ್ಧಿ ಹೇಳಿಕೆ ತುಂಬ ಕಷ್ಟ ಆಗ್ತದೆ, ಅರ್ಥ ಮಾಡಿಕೊಳ್ಳಲ್ಲ. ಅವರು ಬಂದರೆ ನಾನು ಬರಲ್ಲ. ಪ್ರೈಸ್ ಗಾಡ್. ಗೊತ್ತಾವ ನಿಮಗೆ ಆಗೋದು, ನಿಮ್ಮ ಬದಲಿ ಕೂತ ಕೊಡ್ಲಿ. ಕೆಲವರು ಹೇಗೆ ಮಾಡ್ತಾರೆ, ಎದ್ದು ಆಚೆ ಕಡೆ ಹೋಗಿ ಕೂತ್ಕೊಡುದು. ಅಲ್ಲಲುಯ್ಯ, ಅಲ್ಲಲುಯ್ಯ, ಪ್ರೈಸ್ ದ ಲಾರ್ಡ್. ಮತ್ತೆ ಹೇಗೆ ನಮ್ಮಲ್ಲಿ ಸಮಾಧಾನ ಇಲ್ಲದಿದ್ದರೆ, ಇನ್ನೊಬ್ಬರ ಮೇಲೆ ನಮಗೆ ಪ್ರೀತಿ ಇಲ್ಲದಿದ್ದರೆ ನಮ್ಮ ಆರಾಧನೆ ಸ್ವೀಕಾರ ಮಾಡ್ತಾನ? ಕಾಯಿನನ ಆರಾಧನೆ ಯಾಕೆ ದೇವರು ಸ್ವೀಕಾರ ಮಾಡಲಿಲ್ಲ? 1 ಯೋಹನ್ನ 3ನೇ ಅಧ್ಯಾಯ 12ನೇ ವಾಕ್ಯ, 1 John ಚಾಪ್ಟರ್ 3:12 ವಾಕ್ಯ ಓದಿ. 1 John 3:12, 1 ಯೋಹನ್ನ 3:12. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು. ಅವನ ಕೃತ್ಯ ಏನಾಗಿತ್ತು? ಕೆಟ್ಟವಾಗಿತ್ತು. ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದುದರಿಂದಲೇ. ಸಹೋದರರೇ, 12 ಸಾಕು. ಹಲ್ಲೆಲೂಯಾ. ಓಕೆ, ಎಫೆಸ್ ಚಾಪ್ಟರ್ ಪುನಃ ಬಂದಿ 4ನೇ ಅಧ್ಯಾಯಕ್ಕೆ. ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳಬೇಕು. ಎಲ್ಲ ಹೇಳಿ, ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ನಾವು ಕಾಪಾಡಬೇಕು. ಪವಿತ್ರಾತ್ಮ ಐಕ್ಯತೆ ಉಂಟು ಮಾಡಿದ್ದಾನೆ ಸಭೆಯ ಒಳಗಡೆ. ಈ ಐಕ್ಯತೆ ಯಾರು ತಂದದ್ದು? ಪವಿತ್ರಾತ್ಮನು ತಂದಂಥ ಐಕ್ಯವಾಗಿದೆ. ಈಗ ಬೇರೆ ಬೇರೆ ಹಿನ್ನೆಲೆಗಳು, ಬೇರೆ ಬೇರೆ ಭಾಷೆಗಳು, ಹಲಲಿಯ ಬೇರೆ ಬೇರೆ ಸ್ಥಳಗಳಿಂದ ನಾವೆಲ್ಲ ಒಟ್ಟಾಗಿ ಸೇರ್ತೇವೆ. ಸಭೆ ಅಂದರೆ ಒಟ್ಟಾಗಿ ಸೇರ್ತೇವೆ. ಆದರೆ ಇಲ್ಲಿ ಏನಿರ್ತಬೇಕು? ಈಗ ಈ ಐಕ್ಯ ತಂದಂಥ ಕೆಲಸ ಯಾರ್ದು? ಪವಿತ್ರಾತ್ಮ ತಂದಂಥ ಐಕ್ಯವಾಗಿದೆ ಇದು. ಇದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಯಾರದು? ನನ್ನದು, ನಿಮ್ಮದು. ಈ ಐಕ್ಯವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಯಾರ್ದು? ಇದನ್ನು ಹಾಳು ಮಾಡ್ಲಿಕ್ಕೆ ಹೋಗಬಾರ್ದು, ನಾವು ಇದನ್ನು ಕೆಡಿಸ್ಲಿಕ್ಕೆ ನಾವು ಹೋಗಬಾರ್ದು. ಪವಿತ್ರ ಎಲ್ಲರಿ ಪರಿಶುದ್ಧಾತ್ಮನು ಸಭೆಯಲ್ಲಿ, ಕುಟುಂಬದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಎಲ್ಲ ಕಡೆಗಳಲ್ಲಿ ಐಕ್ಯತೆಯನ್ನು ತರುತ್ತಾನೆ. ಆ ಐಕ್ಯತೆಯನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಬೇಕು. ಆಮೇಲೆ ಪ್ರೈಸ್ ಗಾಡ್. ಆಕ್ಟ್ಸ್ ಚಾಪ್ಟರ್ 2:14, ಅಪೊಸ್ತಲರ 2:14 ನೋಡ್ತೇವೆ. ಪೇತ್ರನ ಜೊತೆಯಲ್ಲಿ ಉಳಿದ ಶಿಷ್ಯರು ಸೇರಿದ್ರು. ಓದಿ 14 ನಮಗೆ ಪುನಃ ಓದುವ ನಾವು. ಪವಿತ್ರಾತ್ಮನ ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬರುವಾಗ ಆಗುವ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಓದಿ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ 11 ಜನರ ಸಹಿತವಾಗಿ ಹೇಳ್ತಾನೆ. ಯಾರು ಪೇತ್ರನನ್ನು ಕ್ರಾಸ್ ಮಾಡ್ತಾ ಇಲ್ಲ ಇಲ್ಲಿ, ಅಲ್ಲಲ್ಲಿಯ ಪೇತ್ರನನ್ನು ಬಿಡ್ತಾ ಇದ್ದಾರೆ ಮುಂದಕ್ಕೆ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ. ಅವ್ರು ನಿಲ್ತಾ ಇದ್ದಾರೆ ನೋಡಿ. ಮತ್ತಾಯ ಸುವಾರ್ತೆ 20-20ನೇ ವಾಕ್ಯದಿಂದ ಓದುದಾದ್ರೆ, ಮ್ಯಾಥ್ಯೂ ಚಾಪ್ಟರ್ 20:20 ಓದುದಾದ್ರೆ, ಜೆಬೆದಾಯನ ಮಕ್ಕಳ ತಾಯಿ ಎಲ್ಲಿ ಯೇಸುವಿನ ಬಳಿಗೆ ಬಂದು, ನೀನು ಮಹಿಮಾ ಪದವಿ ಹೊಂದಿದಾಗ ನನ್ನ ಒಬ್ಬ ಮಗನನ್ನು ಬೆಡಬದಿಯಲ್ಲಿ, ಇನ್ನೊಂದು ಮಗನ ಬಲಬದಿ ಕೂತ್ಕೊಳಿಸಬೇಕೆಂಬುದ ಕೇಳಿಕೊಳ್ತಾ ಇದ್ದಾಳೆ. ಅವ್ರ ಪದವಿಗಾಗಿ, ಸ್ಥಾನಕ್ಕಾಗಿ ಜಗಳ ಮಾಡ್ತಾ ಇದ್ದರು, ಯಾರು ದೊಡ್ಡವನು ಯಾರು ದೊಡ್ಡವನು. ಆದರೆ ಪೆಂತೆಕೋಸ್ ದಿವಸದಲ್ಲಿ ಪವಿತ್ರಾತ್ಮನ ಅಭಿಷೇಕ ಅವರ ಮೇಲೆ ಬಂದಾಗ ಅವರಲ್ಲಿ ಒಂದು ಐಕ್ಯತೆ ಬರುವುದು ನೋಡ್ತೇವೆ. ಅಲ್ಲಲ್ಲೂಯ್ಯ. ಹಾಗಾದ್ರೆ ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬರುವಾಗ ಐಕ್ಯತೆಯಲ್ಲಿ ಪ್ರಕಟ ಆಗುತ್ತದೆ. ಅವನು ಇನ್ನೊಂದು ವ್ಯಕ್ತಿಯೊಟ್ಟಿಗೆ, ಇನ್ನೊಂದು ವಿಶ್ವಾಸಿಯೊಟ್ಟಿಗೆ, ಇನ್ನೊಂದು ವ್ಯಕ್ತಿಯೊಟ್ಟಿಗೆ ಐಕ್ಯವಾಗುತ್ತಾನೆ. ಅಲ್ಲಲ್ಲೂಯ್ಯ. ಪ್ರೈಸ್ ಲಾರ್ಡ್. ಐಕ್ಯತೆಗೆ ಇನ್ನೊಂದು ಅರ್ಥ ಇದೆ. ಒಂದು ವೇಳೆ ಇನ್ನೊಂದು ಸಹೋದರ ಸಹೋದರಿ ಅವನಿಗೆ ಏನಾದರೂ ತಪ್ಪು ಇದ್ದರೆ, ಮುಂಚೆ ತಪ್ಪು ಸಂಭವಿಸಿದರೆ, ಅವನು ಹೋಗಿ ಕ್ಷಮೆ ಕೇಳ್ತಾನೆ. ಅವನೇನು ಮಾಡ್ತಾನೆ? ಹೋಗಿ ಕ್ಷಮೆಯನ್ನು ಕೇಳುತ್ತಾನೆ. ಅವನು ಒಂದಾಗುತ್ತಾನೆ.
ನನ್ನ ಇಷ್ಟು ವರ್ಷಗಳ ಸೇವೆಯಲ್ಲಿ ನಾನು ಒಬ್ಬ ವ್ಯಕ್ತಿ ನಿಜವಾಗಿ ಯಥಾರ್ಥವಾಗಿ ತನ್ನ ತಪ್ಪಿಗೋಸ್ಕರ ಪಶ್ಚಾತ್ತಾಪ ಕ್ಷಮೆ ಕೇಳಿದ್ದು ನಾನು ತುಂಬ ಕಡಿಮೆ ಕಂಡಿದ್ದೇನೆ, ತುಂಬ ಕಡಿಮೆ ಕಂಡಿದ್ದೇನೆ. ಆ ದುಃಖ ಬರಬೇಕು ಒಳಗಡೆ, ಕ್ಷಮೆ ಕೇಳಿ, ನನಗೆ ನಿಮ್ಮೊತ್ತಿಗೆ ಒಂದಾಗಬೇಕು, ನಾನು ಕ್ಷಮಿಸಿರಿ, ನಾನು ನಿಮ್ಮನ್ನು ದುಃಖಪಡಿಸಿದ್ದೇನೆ, ನಿಮ್ಮನ್ನು ನೋಯಿಸಿದ್ದೇನೆ. ಅಲ್ಲಲ್ಯ ಕ್ಷಮೆಯ ಒಂದು ಮೂಲಕ ಸಿಗುವಂಥ ಆಶೀರ್ವಾದವು ಅದು ದೊಡ್ಡ ಆಶೀರ್ವಾದವಾಗಿದೆ ಪ್ರಿಯರೇ. ಅದನ್ನು ಪಡ್ಕೋಬೇಕು ನಾವು. ಆಮೇಲೆ ಕ್ಷಮೆ ಕೊಟ್ಟು ಇನ್ನೊಬ್ಬರಿಗೆ ಕ್ಷಮಿಸಿದ್ರೆ ನಾವು ಏನಾಗ್ತದೆ ಗೊತ್ತುಂಟಾ, ಶರೀರದಲ್ಲಿ ಕೆಲವು ಬಿಡುಗಡೆಗಳು ಉಂಟಾಗುತ್ತದೆ, ಕೆಲವು ಬಂಧನಗಳು ಬಿಚ್ಚಲ್ಪಡುತ್ತದೆ. ಮೊನ್ನೆ ದಿವಸ ಹೇಳಿದ್ದೆ ನಾನು, ಉಪದ್ರವ ಪಡಿಸುವವರ ಕೈಗೆ ಒಪ್ಪಿಸಿಕೊಟ್ಟ ಯಾರನ್ನು? ಕ್ಷಮಿಸದಿರುವಂಥ ಸೇವಕನನ್ನು. ಅಲ್ಲಲ್ವಿಯ ಓಕೆ, ಪ್ರೈಸ್ ಗಾಡ್. ಈಗ ನಾವು ಮುಂದಕ್ಕೆ ನಾವು ಹೋಗುವ, ಐಕ್ಯತೆ ಬರ್ತದೆ. ಇನ್ನೊಂದು ಅಭಿಷೇಕ ಬರುವಾಗ ಏನು ಬರ್ತದೆ? ಒಬ್ಬ ವ್ಯಕ್ತಿಯಲ್ಲಿ ಐಕ್ಯತೆ ಅಲ್ಲಿ ಪ್ರಕಟವಾಗುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಇನ್ನೊಂದು ವಾಕ್ಯ ಯಾವುದು? ಅಪೊಸ್ತಲಕೃತ್ಯ 1:8 ವಾಕ್ಯ. ಈ ವಾಕ್ಯ ಮಾತ್ರ ಮುಂದಿನಿಂದ ತುಂಬಾ ಸಲ ಓದ್ತಾ ಇದ್ದೇವೆ ನಾವು. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯಾ. ಯೆರೂಸಲೇಮ್, ಯೂದಾಯ, ಸಮಾರ್ಯ ಮತ್ತು ಲೋಕದ ಕಟ್ಟಕಡೆಗಳಿಗೆ ಏನಾಗ್ತೀರಿ? ನೀವು ಸಾಕ್ಷಿಗಳಾಗುತ್ತೀರಿ. ಪವಿತ್ರಾತ್ಮನು ಅಭಿಷೇಕ ಒಬ್ಬ ವ್ಯಕ್ತಿಯಲ್ಲಿ ಬರುವಾಗ ಆ ವ್ಯಕ್ತಿ ಏನಾಗ್ತಾನೆ? ಸಾಕ್ಷಿ ಆಗ್ತಾನೆ. ಯಾವ ರೀತಿ ಸಾಕ್ಷಿ ಆಗುವಂಥದ್ದು? ನಾವೊಂದು ವಾಕ್ಯ ಓದುವ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 9-13 ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಮಾರ್ಕ್ ಚಾಪ್ಟರ್ 13 9-13. ಆದರೆ ನಿಮ್ಮ ವಿಷಯದಲ್ಲಿ ನೋಡಿಕೊಳ್ಳಿರಿ, ನಿಮ್ಮನ್ನು ನ್ಯಾಯ ವಿಚಾರಣೆ ಸಭೆಗಳಿಗೆ ಎಳಕೊಂಡು ಹೋಗುವರು. ನ್ಯಾಯ ವಿಚಾರಣೆ ಸಭೆಗಳು ಹೇಳ್ಕೊಂಡು ಹೋಗ್ತಾರೆ. ಯಾಕೆ? ಸ್ವಾರ್ಥ ಸೇವೆ ನಿಮಿತ್ತ. ಅದು ಮಾತ್ರವಲ್ಲ, ರಕ್ಷಣೆ ಹೊಂದಿದ ನಿಮಿತ್ತವಾಗಿ. ಒಮ್ಮೆ ಜಾತಿ ಬಿಡುತ್ತೆ, ಏನ್ ಹೇಳ್ತಾರೆ? ಒಮ್ಮೆ ಜಾತಿ ಬಿಡುತ್ತೆ, ಒಮ್ಮೆ ಬಿಡ್ರೆ ಬಲ್ಲಿ. ಹಲ್ಲೆಲೂಯಾ. ಜಾತಿ ಬಿಡ್ದು ಬೋತೆ, ನನಗೆ ಹೇಳಿದ್ರು ಜಾತಿ ಬಿಡ್ದು ಬೋತೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ 2 ಜಾತಿ ಇರೋದು, ಹೆಣ್ಣು ಮತ್ತು ಗಂಡು. ಬಾಕಿ ಜಾತಿ ಮಾಡಿದ್ದು ಮನುಷ್ಯ. ಇವತ್ತು ಜಾತಿಗೋಸ್ಕರ ಜಗಳಗಳು ನಡೀತಾ ಇದೆ, ರಕ್ತಗಳು ಸುರಿಸಲ್ಪಡ್ತಾ ಇದೆ, ಜೀವಗಳು ಹೋಗ್ತಾ ಇದೆ ಜಾತಿಗೋಸ್ಕರವ. ಏನು ಪ್ರಯೋಜನ? ದೇವರು ಮಾಡಿದ 2 ಜಾತಿ, ಗಂಡು ಮತ್ತು ಹೆಣ್ಣು. ನೀವು ಅಲ್ಲಲ್ಲಿ ಯಾವ ಜಾತಿಗೆ ಸೇರಿದ್ದೀರಾ? ನನಗೆ ಇರುವಂಥ ಜಾತಿ. ಯೇಸು ಈ ಲೋಕಕ್ಕೆ ಬಂದದ್ದು ಜಾತಿ ಮಾಡಲಿಕ್ಕೆ ಅಲ್ಲ. ಯೇಸು ಬಂದದ್ದು ಜಾತಿ ಮಾಡಲಿಕ್ಕೆ ಅಲ್ಲ. ಕ್ರೈಸ್ತತ್ವ ಎಂಬುವಂಥದ್ದು ಜಾತಿ ಅಲ್ಲ. ಕ್ರೈಸ್ತತ್ವ ಎಂಬುವಂಥದ್ದು ಮಾರ್ಗ. ಕ್ರೈಸ್ತತ್ವ ಏನಾಗಿದೆ? ಅದು ಮಾರ್ಗ. ಅಲ್ಲಲ್ಲಿ ಕ್ರಿಶ್ಚಿಯನಿಟಿ ಒಂದು ಮಾರ್ಗವಾಗಿದೆ, ಪರಲೋಕಕ್ಕೆ ಹೋಗುವಂಥ ಒಂದು ಮಾರ್ಗವಾಗಿದೆ. ಕ್ರೈಸ್ತತ್ವ ಧರ್ಮ ಅಲ್ಲ, ಎಲ್ಲಿ ಕೂಡ ಇಲ್ಲ ಸತ್ಯವೇದದಲ್ಲಿ ಕ್ರೈಸ್ತತ್ವ ಧರ್ಮ ಅಂತ. ಯೇಸು ಯಾವುದೇ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ. ಅಲ್ಲಲ್ಯ. ಇವತ್ತು ಪ್ರತಿಯೊಂದು ಜಾತಿ ಜನಾಂಗದವರು, ದೇವರ ವಾಕ್ಯ ಹೇಳ್ತದೆ, ಅವರು ಸ್ವಾರ್ಥ ಕೇಳಿ ಅರ್ಥ ಮಾಡಿಕೊಂಡು ರಕ್ಷಣೆ ಹೊಂದಿಕೊಳ್ಳಬೇಕು, ಪಾಪ ಕ್ಷಮೆ ಹೊಂದಿಕೊಂಡು ಅವರು ಸತ್ತ ನಂತರ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ನಿತ್ಯತ್ವಕ್ಕೆ ಹೋಗ್ಬೇಕು. ದೇವರ ಚಿತ್ತ ಇದು. ಜಾತಿ ಬದಲಾವಣೆ ಅಲ್ಲ, ಇದು ಮನ ಬದಲಾವಣೆ, ಹೃದಯದಲ್ಲಿ ಆಗುವಂಥ ಬದಲಾವಣೆ. ಅಲ್ಲಲ್ಲಿಯ ಜಾತಿಯಲ್ಲಿ ಆಗುವಂಥ ಬದಲಾವಣೆ ಅಲ್ಲ, ಹೃದಯದಲ್ಲಿ ಆಗುವಂಥ ಪರಿವರ್ತನೆ. ಅಲ್ಲಲ್ಲಿ ಜಾತಿ ಬದಲಾವಣೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಂದು ಜಾತಿಗೆ ಇನ್ನೊಂದು ಜಾತಿಗೆ ಏನು ಪ್ರಯೋಜನ ಇದೆ? ಇಲ್ಲಿದ್ದದ್ದು ಅಲ್ಲಿ ಇರೋದು. ಅಲ್ಲಲ್ವಿಯ ಸ್ವಲ್ಪ ವಸ್ತ್ರ ಧಾರಣೆ ಸ್ವಲ್ಪ ಬದಲಾವಣೆ ಇರ್ತದೆ ಅಷ್ಟೇ. ಒಂದೊಂದು ಜಾತಿ ಒಂದೊಂದು ವಸ್ತ್ರ ಧಾರಣೆ ಇರ್ತದೆ. ಅಲ್ಲಲ್ವಿಯ ಬದಲಾವಣೆ ಆಗಬೇಕಾದ ಹೃದಯ, ಮನುಷ್ಯನ ಹೃದಯ ಬದಲಾಗಬೇಕು, ನಂಬಿಕೆಯಲ್ಲಿ ಬದಲಾವಣೆ ಆಗಬೇಕು. ಯೇಸು ಕ್ರೈಸ್ತರ ದೇವರು ಅಂತ ಎಲ್ಲಿ ಕೂಡ ಬರೆಯಲ್ಪಡಿಲ್ಲ. ಆತ ನಂಬುವವರಿಗೆ ದೇವರು. ದೇವರ ವಾಕ್ಯ ಹೇಳ್ತದೆ, ಯೋಹನ್ನನ ಸುವಾರ್ತೆ 3:14, ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 3:16. ದೇವರು ಈ ಲೋಕವನ್ನು ಎಷ್ಟು ಪ್ರೀತಿ ಮಾಡಿದನೆಂದರೆ ತನ್ನ ಒಬ್ಬ ಮಗನನ್ನು ಈ ಲೋಕ ಕಳಿಸಿಕೊಟ್ಟನು. ಆತನನ್ನು ನಂಬುವ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುವುದಕ್ಕೋಸ್ಕರವಾಗಿ. ಯಾರಲ್ಲಿ ಯೇಸು ಸ್ವಾಮಿ ನಂಬ್ತಾರೋ ಅವ್ರು ನಿತ್ಯ ಜೀವ ಹೊಂದ್ಕೊಳ್ತಾರೆ. ನಿತ್ಯ ಜೀವ ಅಂದರೆ ಇಟರ್ನಲ್. ಕೋಟಿ ವರ್ಷ ಅಂತ ಹೇಳಲಿಕ್ಕೆ ಆಗಲ್ಲ. ನಿತ್ಯಕ್ಕೂ ಸಂತೋಷ, ಸುಖ, ಸಮಾಧಾನ, ಆನಂದದೊಂದಿಗೆ ಜೀವಿಸುವಂಥದ್ದು ಜೀವಿಸ. ಪ್ರಕಟಣೆ 21:4 ವಾಕ್ಯ ಹೇಳ್ತದೆ, ಇನ್ನು ಗೋಳಾಟ ಇಲ್ಲ, ಇನ್ನು ಕಣ್ಣೀರಿಲ್ಲ, ಇನ್ನು ದುಃಖ ಇಲ್ಲ, ಇನ್ನು ಸಮಾಧಿ ಇಲ್ಲ, ಇನ್ನು ಶಾಪ ಇಲ್ಲ. ಅಂತ ಒಂದು ಜೀವಿತವನ್ನು ನಿತ್ಯಕ್ಕೂ ನನಗೋಸ್ಕರ ನಿಮಗಾಗಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ ಪ್ರಿಯರೇ.
ಆ ಜೀವ ಪಡ್ಕೋಬೇಕು ನಾವು, ಆ ರಕ್ಷಣೆ ಹೊಂದ್ಕೋಬೇಕು ನಾವು. ಅದಕ್ಕೆ ಯೇಸು ಬಂದದ್ದು, ಜಾತಿ ಬದಲಾವಣೆಗೆ ಯೇಸು ಬಂದದ್ದಲ್ಲ. ಆದರೆ ಸುವಾರ್ತೆ ಒಬ್ಬ ವ್ಯಕ್ತಿಗೆ ನಾವು ಕೊಡುವಾಗ ಅಲ್ಲಲ್ಲಿಯ ಅನೇಕರು ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಳ್ತಾರೆ, ಅವ್ರ ಹೃದಯದಲ್ಲಿ ಪರಿವರ್ತನೆ ಆಗ್ತದೆ. ಅವರು ರಕ್ಷಣೆ ಹೊಂದಿದ ವ್ಯಕ್ತಿ ಏನು ಮಾಡ್ತಾನೆ, ರಕ್ಷಣೆ ಹೊಂದಿದ ಗುಂಪಿನಲ್ಲಿ ಸೇರಿ ಕರ್ತನ ದೇಶನ ಆರಾಧನೆ ಮಾಡಿಗೆ ಬರ್ತಾನೆ. ಇದನ್ನು ನೋಡುವಾಗ ಆತನ ಸ್ನೇಹಿತರಾಗಿರ್ಬೋದು ಕೆಲವರು, ಅಯ್ಯ ಜಾತಿ ಬಿಡುತ್ತೆ, ಅವನು ಜಾತಿ ಬಿಟ್ಟಿದ್ದಾನೆ, ಏನು ಉಪದ್ರವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಲ್ಲಿ ಕೆಲವು ನ್ಯಾಯ ಸಭೆ ಕರ್ಕೊಂಡು ಹೋಗ್ತಾರೆ, ಇವನು ಜಾತಿ ಬಿಟ್ಟಿದ್ದ, ನಾವು ಮಾಡಿದಾಗ ಇವನು ಮಾಡಲ್ಲ, ನಾವು ಮಾಡಿದಾಗ ಇವರು ಮಾಡಲ್ಲ, ನಮ್ಮ ಕಾರ್ಯಗಳು ಅಲ್ಲಿವರೆಗೆ ಗೊತ್ತಾಗಲ್ಲ ಅವರಿಗೆ. ನೋಡಿ, ಇನ್ನೊಂದು ನಿಮಗೆ ಸೀಕ್ರೆಟ್ ಹೇಳ್ತೇನೆ. ಜಾನ್ ಚಾಪ್ಟರ್ 5, ಜಾನ್ ಗಾಸ್ಪಲ್ ಚಾಪ್ಟರ್ 5 ಅಲ್ಲಿ ನಾವು ನೋಡ್ತೇವೆ 1 to 14 ವಾಕ್ಯದಲ್ಲಿ, 1-14 ವಾಕ್ಯದಲ್ಲಿ 38 ವರ್ಷಗಳಿಂದ ಒಬ್ಬ ರೋಗಿ ಇದ್ದ. ಹೌದಾ? ಅಲ್ಲಿ 38 ವರ್ಷಗಳಿಂದ ಅಲ್ಲಿ ಒಬ್ಬ ರೋಗಿ ಇದ್ದ. ಅದೇ ಅಲ್ಲಿ ಬೆಥೆಸ್ದ ಕೊಳದ ಮುಂದೆ ಇದ್ದ. ಬೆಥೆಸ್ದ ಕೊಳದ ಪ್ರತ್ಯೇಕತೆಯನ್ನು ನಿರ್ದಿಷ್ಟವಾದ ಸಮಯದಲ್ಲಿ ದೇವದೂತನ ಬಂದು ನೀರನ್ನು ಅಲುಗಾಡಿಸ್ತಾನೆ. ನೀರನ್ನು ಅಲುಗಾಡಿಸುವಾಗ ಯಾವ ರೋಗಿ, ಎಷ್ಟೇ ಮಾರಕ ರೋಗಿ ಆಗಿದ್ರು ಕೂಡ ಅದನ್ನು ಹಿಡಿದ್ರೆ ತಕ್ಷಣ ಸೌಖ್ಯವಾಗುತ್ತಾನೆ. 38 ವರ್ಷಗಳಿಂದ ಈತನ ಮುಂದೆ ಅನೇಕರು ಸೌಖ್ಯ ಹೊಂದಿಕೊಂಡಿದ್ದಾರೆ, ಇವನು ಸೌಖ್ಯ ಹೊಂದಿಲ್ಲ. ಕಾರಣ, ಇವನು ಯಾರು ಹಿಡಿಸ್ಲಿಕ್ಕೆ ಸಹಾಯ ಮಾಡಲಿಕ್ಕಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಯೇಸು ಕಂಡ ಇವನು ಈ ರೀತಿ ಇದ್ದಾನಂತ. ಚಾಪ್ಟರ್ 5-6 ಅಲ್ಲಿ ಓದ್ತೇವೆ. ಅಲ್ಲಲ್ಲಿಯ ಯೇಸು ಅಂತ ಬಹು ದಿವಸಗಳಿಂದ ಈ ರೀತಿ ಇದ್ದಾನಂತ ಗೊತ್ತಾಯ್ತು ಯೇಸು ಸ್ವಾಮಿಗೆ. ಅಲ್ಲಲ್ಲಿಯ ಕೊನೆಗೆ ಯೇಸು ಏನು ಹೇಳಿದ, ನಿನಗೆ ಮನಸ್ಸುಂಟೋ, ಗುಣ ಆಗ್ಲಿಕ್ಕೆ ನಿನಗೆ ಮನಸ್ಸುಂಟು ಅಂತ ಯೇಸು ಕೇಳಿದಾಗ ನೆವ ಹೇಳ್ತಾನೆ, ನನಗೆ ಯಾರು ಸಹಾಯ ಮಾಡಲಿಕ್ಕಿಲ್ಲ, ಹಿಡಿಸ್ಲಿಕ್ಕೆ ದೇವದೂತನು ಬರುವಾಗ, ನೀರು ಅಲ್ಲಾಡಿಸುವಾಗ ಅಂತ. ಕೊನೆ ಯೇಸು ಏನು ಹೇಳ್ತಾ ಇದ್ದಾನೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ. ಗುಣ ಆಯ್ತು ಅವನಿಗೆ. ಅಲ್ಲಿ 38 ವರ್ಷಗಳಿಂದ ಮೊದಲನೇ ಸಾರಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ನಮ್ಮ ಈ ಸಹೋದರರು ಇಲ್ಲಿ ಬರೋ ಇದು ಚಟ್ಟದ ಇದರಲ್ಲಿ ಬಂದದಲ್ಲ, ನೀವು ಸಶ್ಯರಲ್ಲಿ ಇಲ್ಲಿ ಬರುವಾಗ ಅವರಿಗೆ ನಿಮ್ಗೆ ಯಾರು ಹೇಳಿದ್ದು ಇಲ್ಲಿ ಬರ್ಬೇಕಂತ? ಟಿವಿಯಲ್ಲಿ ನೋಡಿದ? ಆಶ್ರಮದವರು ಹೇಳಿದ? ಓಕೆ ಓಕೆ. ಅವರು ಬರುವಾಗ ಸ್ಟ್ರೆಚ್ಚರಲ್ಲಿ ಬಂದು ನಡಿಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದು ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟು, ಈವನ್ ಮತ್ತೆ ಅವರು ವಿಲ್ಚೇರ್ಲಿ ಹೋಗ್ತಿದ್ರು. ಸ್ವಲ್ಪ ದಿವಸ ವಿಲ್ಚೇರ್ಲಿ ಹೋದ್ರಲ್ಲ, ಮತ್ತೆ ಅದು ಕೋಲಲ್ಲಿ ಹೋದ್ರು. ಹಂತವಾಗಿ ದೇವ್ರು ಬಿಡುಗಡೆ ಕೊಟ್ಟು ಇವತ್ತು ಕೈ ಕಾಲು ಬಿಟ್ಟು ಅವರು ನೇರವಾಗಿ ನಡೀತಾ ಇದ್ದಾರೆ. ಆಮೇಲೆ ದೇವ್ರು ಸಂಪೂರ್ಣವಾದ. ಎಷ್ಟು ದಿವಸ ಆಯ್ತು ನೀವು ಬಂದು ಇಲ್ಲಿ? 1 ಮಂತ್ ಆಯ್ತಾ? ಏನಂತ? 1.5 ತಿಂಗಳು. ಓಕೆ, ಪ್ಲೇಸ್ ಕೂತ್ಕೊಳ್ಳಿ. ಅಲ್ಲೂಯ್ಯ. ಯೇಸು ಸ್ವಾಮಿ ಗುಣ ಮಾಡುವ, ಎಷ್ಟೇ ದೊಡ್ಡ ರೋಗ ಇದ್ರು ಯೇಸು ಸೌಖ್ಯ ಕೊಡ್ತಾನೆ. ಆಮೇಲೆ ಪ್ರೈಸ್ ಅಲೋನ್. ಇಲ್ಲಿ ನಡ್ಕೊಂಡು ಹೋಗುವಾಗ ಮುಂದೆ ಕೆಲವರು ಸಿಗ್ತಾರೆ. ಯಾರದು? ಧಾರ್ಮಿಕ ನಾಯಕರು. ಇವತ್ತು ಸಬ್ಬಾತ್ ಧಾರ್ಮಿಕ ನಿಯಮ ತಂದಾಗ್ತಾರೆ. ನೀನು ಹೇಗೆ ನಡೀತಿ? 38 ವರ್ಷಗಳಿಂದ ಇವನು ಸಬ್ಬತ್ತಿಗೆ ಚರ್ಚಿಗೆ ಬಂದಿದ್ದಾನ, ಯಾವುದಕ್ಕಾದ ಬಂದಿದ್ದಾನ, ಧಾರ್ಮಿಕ ಕಾರ್ಯಗಳು ಬಂದು ಯಾರು ಕೇಳಲೇ ಇಲ್ಲ. ಅವರಿಗೆ ಬಿದ್ದು ಹೋದದ್ದಿಲ್ಲ. ಕೆಲವು ಕುಡ್ಕೊಂಡು ಬಿದ್ದುಕೊಂಡಿರುವಾಗ ಅವ್ರ ಬಗ್ಗೆ ಯಾರು ಯೋಚನೆ ಮಾಡಲೇ ಇಲ್ಲ. ಚರ್ಚಿಗೆ ಬರ್ತಾನೆ, ಎಲ್ಲಿ ಬರ್ತಾನೆ ಗೊತ್ತಾ, ಅವ್ರಿಗೆ ಅದ್ರ ಬಗ್ಗೆ ಕ್ಯಾರೇ ಇಲ್ಲ. ಅದು ಅವನಿಗೆ ಸುವಾರ್ತೆ ಸಿಕ್ಕಿ ಕುಡುಕತನ ಬಿಟ್ಟು ಮಾನಸದ ಬಿಟ್ಟು ಸಭೆಗೆ ಬೈಬಲ್ ತಗೊಂಡು ಬರುವಾಗ ಅಲ್ಲಿ ತೊಂದರೆ ಸ್ಟಾರ್ಟ್ ಆಗ್ತದೆ. ನೀನು ಯಾಕೆ ಅಲ್ಲಿ ಹೋಗ್ತೀಯ ಚಪ್ಪಲಿ ತಡ್ಲಿಕ್ಕೆ? ಅರ್ಥ ಆಗ್ತಾ ಇದೆ ಸೈತಾನ ನೋಡಿ ಹೇಗೆ ಟ್ರಿಕ್ಸ್. ಅಲ್ಲಲ್ಲಿಯ ಅಲ್ಲಿ ಧಾರ್ಮಿಕನ ಸಿಕ್ಕದು. ನೀನು ಸವತ್ತು ಎಲ್ಲಿ ಹೋಗ್ತೀಯಾ? ಇವತ್ತು ನಡಿಲಿಕ್ಕೆ ಅಪ್ಪಣೆ ಇಲ್ಲ ಇವತ್ತು. ಅವರ ಲೆಕ್ಕದಲ್ಲಿ 38 ವರ್ಷದಲ್ಲಿ ಕೂತ್ಕೊಂಡಿದ್ದ, ನೀನು ಬಿದ್ದುಕೊಂಡಿದ್ದ, ಹಾಗೆ ಬಿದ್ದುಕೊಂಡಿರಬೇಕು. ಅಲ್ಲಲ್ವಿಯ ಪ್ರೈಸ್ಗ ನ್ಯಾಯ ಸಭೆಗೆ ಹೇಳ್ಕೊಂಡು ಹೋಗ್ತಾರೆ. ಮುಂದೆ ಓದಿ. ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಮಾರ್ಕ್ ಚಾಪ್ಟರ್ 9:9-13. ಓಕೆ, ಓದಿ. ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಹೊಡೆಯುವರು. ನನ್ನ ಸಭಾ ಮಂದಿರ ಏನ್ ಮಾಡ್ತಾರೆ? ಯಾಕೆ ಹೊಡಿತಾರೆ? ಏನ್ ತಪ್ಪು ಮಾಡಿದ್ದಾರೆ? ಸುವಾರ್ತೆ ಹೇಳಿದ್ದಕ್ಕಾಗಿ, ಅಥವಾ ಯೇಸು ಸ್ವಾಮಿಯನ್ನು ಅಂಗೀಕರಿಸಿ ಆತನ ಮಾರ್ಗ ನಡೀತದೆ, ಇಷ್ಟೇ ಅವ್ರು ಮಾಡಿದ ತಪ್ಪು. ಅದಕ್ಕಾಗಿ ಹೊಡೆತ ಬೀಳ್ತಾ ಇದೆ. ಓಕೆ, ಮುಂದೆ ಓದಿ. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದೆ. ಇನ್ನೊಂದು ವಾಕ್ಯ ಓದಿ. ಅಪೊಸ್ತಲಕೃತ್ಯ 5:40-41-42 ವಾಕ್ಯ ಅಲ್ಲಿ ಓದಿ, ಮುಂದೆ ಹೋಗುವ. ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 5 40, 41, 42. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಒಡೆಸಿ. ಮುಂದೆ ಓದಿ.
ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದು. ಮಾತಾಡಬಾರ್ದು ಯೇಸುವಿನ ಹೆಸರು. ಸೈತಾನ ಗೊತ್ತು, ಯೇಸುವಿನ ಹೆಸರು ಕೇಳಿದ್ರೆ ಸಾಕು ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಪಾಪಿ ಆದರೂ ಮಾನಸಾಂತರ ಮಾಡ್ತಾನೆ, ಎಷ್ಟೇ ದೊಡ್ಡ ರೋಗಿ ಆದರೂ ಗುಣ ಆಗುತ್ತಾನೆ, ಎಷ್ಟೇ ನಿರೀಕ್ಷೆ ಇಲ್ಲದ ಆತ್ಮಹತ್ಯೆಗೆ ಮುಂದಾದ ವ್ಯಕ್ತಿ ಕೂಡ ಮನಸ್ಸು ಬದಲಾಯಿಸ್ತಾನೆ. ಚೆನ್ನಾಗಿ ಸೈತಾನಿಗೆ ಗೊತ್ತು. ಆ ಹೆಸರಲ್ಲಿ ಮಾತ್ರ ತೊಂದರೆ ಸೈತಾನಿಗೆ, ಬೇರೆ ಯಾವ ಹೆಸರಲ್ಲಿ ಸೈತಾನಿಗೆ ಏನಿಲ್ಲ ತೊಂದರೆ. ಯಾವ ಹೆಸರನ್ನು ಬೇಕಾದ್ರೆ ಹೇಳಿ, ಕೆಲವು ಕೆಸ್ತರು ಕೂಡ ಯಾವ ಹೆಸರು ಕೇಳಲಿಕ್ಕೆ ಸಿದ್ಧ, ರೆಡಿ. ಈ ಹೆಸರು ಕೇಳಿದರೆ ಅವ್ರಿಗೆ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ. ಯೇಸುವಿನ ಹೆಸರು ಕೇಳಲಿಕ್ಕೆ ಬೇಡ ಸೈತಾನಿಗೆ. ತೊಂದರೆ ಇರೋದು ಇಲ್ಲಿ ಈ ಹೆಸರಲ್ಲಿ. ಯಾಕೆ ಗೊತ್ತು? ಆಕ್ಟ್ಸ್ ಆಫ್ ಅಪೋಸ್ಟಲ್ 4:12 ಏನು ಹೇಳ್ತದೆ? ಅಪೊಸ್ತಲರ 4:1, ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಕೊಡಲ್ಪಟ್ಟಂತ ಒಂದೇ ಒಂದು ಹೆಸರು, ಆ ಹೆಸರೇ ಯಾವುದು? ಯೇಸು. ಅದೇ ಸೈತಾನಿಗೆ ತೊಂದರೆ. ಓಕೆ, ಮುಂದೆ ಓದಿ. ಅಪೊಸ್ತಲರ 5. ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅವರನ್ನು ಬಿಟ್ಟು ಬಿಟ್ಟರು. ಮಾತಾಡೋದು ಬೇಡಿ ಅಂತೇಳಿ ಮಾತಾಡೋದಿಲ್ವಾ? ಮಾತಾಡಲೇಬೇಕಾಗ್ತದೆ, ಮಾತಾಡಲೇಬೇಕು. ಅಲ್ಲಲ್ಲಿ ವಿದೇಶದಲ್ಲಿ ಒಬ್ಬ ಸಹೋದರ ಇದ್ದರು. ಅವರ ಹೆಸರು, ಅವರು ಶೆಟ್ಟಿ ಫ್ಯಾಮಿಲಿ ರಕ್ಷಣೆ ಒಂದು ಬ್ಯಾಂಕ್ ಹೇಗೆ ಇದ್ದಾರೆ, ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡಲ್ಲಿದ್ದರು. ನನಗೆ ಪರಿಚಯ, ಒಳ್ಳೆ ಪರಿಚಯ. ಅಲ್ಲಲ್ಲಿಯ ಕೊನೆಗೆ ಕೆಲವೊಂದು ಜನರು ಅಲ್ಲಿ ಕಂಪನಿ ಕೆಲಸ ಮಾಡ್ತಿದ್ದರು. ಅವರ ಬಳಿಗೆ ಬಂದು ಒಂದು ದಿವಸ ಹೇಳಿದಂತೆ, ಇನ್ನು ಮುಂದೆ ಯೇಸು ಕ್ರಿಸ್ತನ ಬಗ್ಗೆ ನೀವು ಮಾತನಾಡಿದರೆ ನಿಮ್ಮ ನಾಲಿಗೆ ಕಟ್ ಮಾಡ್ತೇವೆ. ಅವ್ರು ಹೇಳಿದ್ರಂತೆ, ನನ್ನ ಕೈಕಾಲು ಕಟ್ ಮಾಡ್ತೇವೆ ಅಂತ ಹೇಳಿದ್ರಂತೆ. ಸಾರಿ, ಕೈಕಾಲು ಕಟ್ ಮಾಡ್ತೇವೆ. ಅದಕ್ಕೆ ಅವ್ರು ಹೇಳಿದ್ರೆ, ಕೈಕಾಲು ಕಟ್ ಮಾಡಿ ಏನು ತೊಂದರೆ ಇಲ್ಲ, ನಾಲಿಗೆ ಒಂದು ಕಟ್ ಮಾಡಬೇಡಿ, ಅದನ್ನು ಯೇಸುವನ್ನು ಸ್ತುತಿಸಬೇಕು, ಯೇಸುವಿನ ಸುವಾರ್ತನ ಹೇಳಬೇಕಂತ ಹೇಳಿದ್ರಂತೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ಕಂಟಿನ್ಯೂ. ಮಾರ್ಕ್ ಚಾಪ್ಟರ್ 13, 9-12. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದೆಯೂ ಅರಸುಗಳ ಮುಂದೆಯೂ ಸಾಕ್ಷಿಗಳಾಗಿ ನಿಲ್ಲಿಸುವರು. ಪೌಲನನ್ನು ಎಲ್ಲಿ ನಿಲ್ಲಿಸಿದ್ರು? ದೇವರೇನು ಹೇಳಿದ ಅವನಿಗೆ? ಅಪೊಸ್ತಲಕತೆ 27, 23, 24, 25 ವಾಕ್ಯ ಓದುವಾಗ, ಮತ್ತು ಅಪೊಸ್ತಲಕತೆ 26, 23, 11, ಆಕ್ಟ್ಸ್ 23:11 ಕೂಡ ಓದ್ತೇವೆ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಅಲ್ಲಲ್ಲಿಯ ಅವ್ನು ರಕ್ಷಣೆ ಹೊಂದಿದಾಗ ಅವನಿಗಿದ್ದಂಥ ವಾಗ್ದಾನ ಯಾವುದು? ಆಕ್ಟ್ಸ್ 9:15 ಓದಿ, ಅಪೊಸ್ತಲಕತೆ 9:15 ಓದಿ. ಅವನಿಗಿದ್ದ ವಾಗ್ದಾನ ಏನಕ್ಕೆ? ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ, ಯಾರಿಗೆ? ಅರಸುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ. ಆಮೆನ್. ದೇವರು ನಮ್ಮನ್ನು ಉನ್ನತ ವ್ಯಕ್ತಿಗಳ ಮುಂದೆ ನಿಲ್ಲಿಸುತ್ತಾನೆ. ಒಂದು ವೇಳೆ ಕೈದಿಗಳಾಗಿ ಆಗಿರ್ಬೋದು, ಅಥವಾ ಅವರಿಗೂ ಬೇರೆ ಯಾವುದು ಸುವಾರ್ತೆ ಸೇರುವ ನಿಮಿತ್ತ ಆಗಿ ಹೇಗಾದರೂ ಒಂದು ತೊಂದರೆ ಇಲ್ಲ. ಹೇಗೆ ನಿಲ್ಲಿಸಿದ್ರು ನಮ್ಮ ಬಾಯಿಂದ ಬರೋದು ಯೇಸು ಕ್ರಿಸ್ತನ ಹೆಸರು ಮಾತ್ರ. ಆಮೇನ್, ಅಲ್ಲಲ್ಲಿಯ ಆತನ ಸುವಾರ್ತೆ ಮಾತ್ರ ಬರುವಂಥದ್ದು. ಅದನ್ನು ಹೇಗಾದರೂ ಅವರು ಕೇಳ್ತಾರೆ. ಅಲ್ಲಲ್ಲಿಯ ಒಂದು ಪಾಸ್ಟರ್ ಇದ್ದಾರೆ, ನನಗೆ ಗೊತ್ತಿರುವಂಥ ಪರಿಚಯದವರು, ಈಗ ಪ್ರಾಯ ಇತ್ತು ಅವರಿಗೆ, ತುಂಬ ಬ್ಯಾಂಗ್ಳೂರಲ್ಲಿದ್ದಾರೆ. ಕಸ್ಟಮ್ ಆಫೀಸರ್ ಆಗಿದ್ದವರು. ಕೊನೆಗೆ ಅವರು ಸುವಾರ್ತೆ ನಿಮಿತ್ತವಾಗಿ ಸೇವೆಗೋಸ್ಕರ ಸಮರ್ಪಿಸಿ ಆ ಕೆಲಸ ಬಿಟ್ಟು ಬಂದವರು. ಇಲ್ಲಿ ಒಂದು ಸಲ ಬಂದಿದ್ದಾರೆ 2001 ನಮ್ಮ ಚರ್ಚಿಗೆ, ಅಲ್ಲಿತ್ತು ಅವಾಗ ಬಂದಿದ್ದಾರೆ. ಈಗ ತುಂಬ ಪ್ರಾಯ ಇತ್ತು ಅವರಿಗೆ. ಅವರನ್ನು ಬಾಂಬೆಯಲ್ಲಿ ಆ ಟೈಮಲ್ಲಿ ಅರೆಸ್ಟ್ ಮಾಡಿದರು. ಯಾಕೆ? ಸುವಾರ್ಥ ಸೇವೆ ನಿಮಿತ್ತವಾಗಿ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಸುಮಾರು ಒಂದು 15 ದಿವಸ ಏನೋ 14-15 ದಿವಸ ಏನೋ ಜೈಲಲ್ಲಿ ಅವರಿದ್ದ ಆ ಟೈಮಲ್ಲಿ. 4 ಜನ ಸಬ್ ಇನ್ಸ್ಪೆಕ್ಟರ್ಗೆ, 9 ಜನ ಪೊಲೀಸ್ ಸಿಬ್ಬಂದಿಗೆ, ಸುಮಾರು 54 ಜನ ಕೈದಿಗಳಿಗೆ ಅಷ್ಟು ದಿವಸದಲ್ಲಿ ಜೈಲಿನ ಒಳಗೆ ದೀಕ್ಷಾಸನ ಕೊಟ್ಟು ಬಿಟ್ರು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಅಂತವನಾಗಿದ್ದಾನೆ. ಅಲ್ಲಲ್ಲಿ ಓಕೆ, ಕಂಟಿನ್ಯೂ. ಮಾರ್ಕ್ ಚಾಪ್ಟರ್ 13. ಹೀಗೆ ಅವರಿಗೆ ಸಾಕ್ಷಿಯಾಗುವುದು. ಏನಾಗ್ತದೆ? ಅವರಿಗೆ ಸಾಕ್ಷಿಯಾಗುತ್ತದೆ. ನೋಡ್ತೆ, ಅವರಿಗೆ ಆಶ್ಚರ್ಯ ಆಗ್ತದೆ. ಇವನು ಹೊಡೆದಿದ್ರು ಅವನು ಯೇಸು ಬಿಡಲ್ಲ, ಇವನು ಹಿಂಸೆ ಕೊಟ್ಟರು ಯೇಸು ಬಿಡ, ಹೆದರಿಸಿದ್ರು ಇವನು ಯಾವ ಹೆದರಿಕೆ ಹೆದರಲ್ಲ. ಎಲ್ಲಿಂದ ಧೈರ್ಯ ಬರ್ತದೆ ಸಾಕ್ಷಿ ಆಗ್ಲಿಕ್ಕೆ? ಅಭಿಷೇಕ, ಅಭಿಷೇಕ. ಸಾಕ್ಷಿ ಹಾಕುದು ಹೇಗೆ ನಾವು? ಅಭಿಷೇಕ. ಹೆದರಿಸಿದ್ರೆ ಹೆದರುವುದಿಲ್ಲ, ಬೆದರಿಸಿದ್ರೆ ಬೆದರುವುದಿಲ್ಲ. ಹಲ್ಲೆಲೂಯಾ, ಯಾವ ಭಯ ಇಲ್ಲ. ಬೈಲದೆ ಯೇಸುವಿನ ಕುರಿತಾಗಿ ಹೇಳ್ತೇವೆ. ಅಭಿಷೇಕವು ಬಲ ಕೊಡ್ತದೆ. ಅಭಿಷೇಕ
ಶಕ್ತಿ ಕೊಡ್ತದೆ. ಆಮೇಲೆ ಸಾಕ್ಷಿ ಆಗುತ್ತೇವೆ ನಾವು. ಇನ್ನೊಂದು ಸಾಕ್ಷಿ, ನಾವು ಇನ್ನೊಂದು ರೀತಿ ಹೇಗೆ ಸಾಕ್ಷಿ ಆಗ್ತೇವೆ ಗೊತ್ತುಂಟ? ನಿನ್ನೆ ಮೊನ್ನೆವರೆಗೆ ಇವನಿಗೇನು ಗೊತ್ತಿರಲಿಲ್ಲ, ಇವತ್ತು ಸಡನ್ಲಿ ಪ್ರಸಂಗ ಮಾಡ್ತಾ ಇದ್ದಾನೆ, ಯೇಸುವಿನ ಬಗ್ಗೆ ಸುವಾರ್ತೆ ಹೇಳ್ತಾ ಇದ್ದಾನೆ, ಸುವಾರ್ತೆ ಹೇಳ್ತಾ ಇದ್ದಾನೆ. ಅವರಿಗೆ ಆಶ್ಚರ್ಯ. ಆ ಪುಸ್ತಕತೆ 4:13 ಓದಿ. ಆಕ್ಟ್ಸ್ ಚಾಪ್ಟರ್ 4:13. ಆ ಪುಸ್ತಕತೆ 4:13. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣೆಂದು ತಿಳಿದು ಆಶ್ಚರ್ಯಪಟ್ಟರು. ಯೋಹನ್ನ 7:15 ಓದಿ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 7:15. 7:15. ಯೋನ 7:15. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು ವಿದ್ಯಾಭ್ಯಾಸ ಮಾಡದಿರ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ಆಮೆನ್. ಲೂಕ್ 2:46-47. ಲೂಕ 2:46-47. 3 ದಿನದ ಮೇಲೆ 47-48 ಓದಿ. ಸಾರಿ, 47. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಇವನಿಗೆ ವಿದ್ಯಾಭ್ಯಾಸ ಇಲ್ಲ, ಸ್ಕೂಲ್ಗೆ ಹೋಗ್ಲಿಲ್ಲ, ಕಾಲೇಜಿಗೆ ಹೋಗ್ಲಿಲ್ಲ, ಎಲ್ಲಿಂದ ಈ ಜ್ಞಾನ? ಈ ಶಿಷ್ಯರಿಗೆ ಎಲ್ಲಿಂದ ಜ್ಞಾನ? ಮೊನ್ನೆವರೆಗೆ ಮೀನು ಹಿಡಿತಿದ್ರು ಅಲ್ಲಿ, ಈಗ ಶಾಸ್ತ್ರಾಭ್ಯಾಸ ಮಾಡಲಿಲ್ಲ ಅವರು. ಏನು ಪಟ 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 ವಾಕ್ಯ ಹೇಳ್ತಾ ಇದ್ದಾರೆ, ಪಟ ಪಟ ದೇವರ ಜ್ಞಾನ ಬೋಧಿಸ್ತಾ ಇದ್ದಾರೆ. ಆಶ್ಚರ್ಯ. ಅಭಿಷೇಕ್ ಹೊಂದ್ಕೊಂಡು ಆಮೇಲೆ ಮಕ್ಕಳು ಕೂಡ ಸ್ಕೂಲಲ್ಲಿ ನಿನ್ನೆವರೆಗೆ ದಡ್ಡ ಪೆದ್ದ ಅಂತ ಹೇಳಿದ್ರೆ ಟೀಚರ್ ಹೇಳ್ತಾರೆ, ಅಯ್ಯೋ ಎಲ್ಲಿಂದ ಈ ಜ್ಞಾನ ಬಂತು ಈ ಮಗುಗೆ, ಎಲ್ಲಿಂದ ಈ ನೆನಪಿನ ಶಕ್ತಿ ಬಂತು? ಇದೇ ಸಾಕ್ಷಿ. ಅಭಿಷೇಕ ಬರುವಾಗ ಬಲಹೀನರು ಬಲಿಷ್ಠರಾಗುತ್ತಾರೆ, ಅಜ್ಞಾನಿಗಳು ಜ್ಞಾನಿಗಳಾಗುತ್ತಾರೆ. ಅಲ್ಲಲುಯ್ಯ. ನೀವು ಹಿಂದೆ ಇದ್ರೆ ಸ್ಕೂಲಲ್ಲಿ ವಿದ್ಯಾಭ್ಯಾಸದಲ್ಲಿ, ಮುಂದಿನ ಸಾಲಿಗೆ ಅಭಿಷೇಕವು ನಿಮ್ಮನ್ನು ತಕೊಂಡು ನಿಲ್ಲಿಸುತ್ತದೆ. ಅಲ್ಲಲುಯ್ಯ. ಇದೇ ಸಾಕ್ಷಿ, ಇದೇ ಸಾಕ್ಷಿ. ಆಮೆನ್. ಅಲ್ಲಲುಯ್ಯ. ನನಗೆ 7ನೇ ತರಗತಿ ನೆನಪುಂಟು. ನಾನು ತುಂಬ 6 ಶಾಲೆಗೆ ಹೋಗಿದ್ದೇನೆ. ಅಲ್ಲಲುಯ್ಯ. 6 ಶಾಲೆ ಬದಲ 1ರಿಂದ 4 ಇಲ್ಲಿ ಹುಡುಗರ ಶಾಲೆ ಶಂಕರ್ಪುರ. 5ನೇ ತರಗತಿ ತುಂಬ ಪೋಖ್ರಿ ಹುಡುಗರಿಗೆ, 5 ಜನ ಪೋಖ್ರಿ ಹುಡುಗರಿಗೆ ನಮ್ಮ ಹೆಣ್ಣು ಮಕ್ಕಳ ಸ್ಕೂಲ್ಗೆ ಹಾಕಿಬಿಟ್ರು. ನಂತರ 6ನೇ ತರಗತಿಗೆ ಹುಡುಗರ ಶಾಲೆಗೆ ಬಂದೆ. ಅಲ್ಲಿ 1 ವರ್ಷ ಫೈಲ್ ಆಗಬೇಕಾಯ್ತು. 7ನೇಗೆ ನಾನು ಡಾನ್ ಬೋಸ್ಕೋ ಮಂಚಕಲ್ಗೆ ಹೋದೆ. ಮತ್ತು 8ನೇಗೆ ಹೈಸ್ಕೂಲ್ ಶಂಕರಪೇಟೆಗೆ ಬಂದೆ. ಅಲ್ಲಿ 1 ವರ್ಷ ಫೈಲ್ ಆದೆ. ಕೊನೆಗೆ 8ನೇಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕ್ರಿಶ್ಚಿಯನ್ ಸ್ಕೂಲ್ಗೆ ಹೋದೆ. ಅಲ್ಲಿ ನಾನು ಅರ್ಧದಲ್ಲಿ ಬಿಟ್ಟೆ. ಅಲ್ಲಲ್ಲಿ ಓಕೆ. 7ನೇ ತರಗತಿಯಲ್ಲಿ ಇರುವಾಗ ಡಾನ್ ಬೋಸ್ಕೋದಲ್ಲಿ ಅಲ್ಲಿ ಭಂಡಾರಿ ಅಂತ ನಮ್ಗೆ ಹಿಂದಿ ಕಲಿಸುವಂಥ ಮಾಸ್ಟರ್ ಇದ್ರು. ಒಂದೇ ಒಂದು ಎಕ್ಸಾಮಲ್ಲಿ ಎಂಡ್ ಎಕ್ಸಾಮ್ವರೆಗೆ ನನಗೆ 0 ಮಾರ್ಕ್. ಎಲ್ಲ ಎಕ್ಸಾಮಲ್ಲಿ 0. ಕಷ್ಟದಿಂದ ಎಕ್ಸಾಮ್ ಕ್ವಶನ್ ಪೇಪರ್ ಇದ್ದದ್ದು ಕೂಡ ಬರೀಲಿಕ್ಕೆ ಕಷ್ಟ ಆಗ್ತದೆ ನನಗೆ. ಅದರಲ್ಲಿ ಇದ್ದದ್ದನ್ನೇ ಬರೆಯೋದು ನಾನು. 1-2 ಏನಾದರೂ ಲೈನ್ ಬರೆದು ಅದನ್ನೇ ಕೊಡ್ತಾ ಇದ್ದೆ. 0 ಬರ್ತಾ ಇತ್ತು. ಲಾಸ್ಟ್ ಎಕ್ಸಾಮ್ ಬರುವಾಗ ನನ್ನ ಅಣ್ಣ ಮತ್ತು ನನ್ನ ತಾಯಿ ಗದರಿಸಿ ನನ್ನನ್ನು ಜೋರು ಮಾಡಿ ಬೈದು ಒಳ್ಳೆ ಅಕ್ಷರ ಕಲಿಸಿದ್ದು. ಎಲ್ಲ ಆ ಲಾಸ್ಟ್ ಪಬ್ಲಿಕ್ ಎಕ್ಸಾಮಲ್ಲಿ ಎಲ್ಲ ಮಕ್ಕಳಿಗಿಂತ ಹೆಚ್ಚು ಮಾರ್ಕ್ ನನಗೆ ಸಿಕ್ಕಿತು. ಅವತ್ತು ಆ 1 ತಿಂಗಳು ಕಲಿತದ ಹಿಂದಿ, 1 ತಿಂಗಳು ಕಲಿಸಿದ ನನ್ನ ತಾಯಿ ಮತ್ತು ನನ್ನ ಅಣ್ಣ ಇವತ್ತು ಸುಲಲಿತವಾಗಿ ಹಿಂದಿ ನಾನು ಓದ್ತೇನೆ. ಆಮೆನ್. ಅಲ್ಲಲುಯ್ಯ. ಪ್ರೈಸ್ ದ ಲಾರ್ಡ್. ಅಭಿಷೇಕ ಜ್ಞಾನ ಕೊಡ್ತದೆ. ನೀವು ಎಷ್ಟೇ ದಡ್ಡ ಪೆದ್ದರಾಗಿರ್ಬೋದು, ನಿಮ್ಮ ಮಕ್ಕಳು ಎಷ್ಟೇ ದಡ್ಡ ಪೆದ್ದರಾಗಿರ್ಬೋದು, ಬುದ್ಧಿವಂತಿಕೆ ದೇವರು ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ಅದಕ್ಕೆ 1 ಕೊರಿಂಥಿಯನ್ಸ್ ಚಾಪ್ಟರ್ 1:26-29 ಜ್ಞಾನಿಗಳನ್ನು ನಿಮ್ಮನ್ನು ಕರೆದಾಗಿದ್ದರು, ಎಂಥವನ್ನು ಕರೆದನು? ಅಲ್ಲಲುಯ್ಯ. ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಅಜ್ಞಾನಿಗಳನ್ನು ದೇವರು ಆರಿಸುತ್ತಾನೆ. ಬಲಿಷ್ಠರು ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನು ದೇವರು ಆರಿಸುತ್ತಾನೆ. ಇದು ಸಾಕ್ಷಿಯಾಗಿದೆ. ಅಲ್ಲಲಿಯ. ಈ ಸಾಕ್ಷಿ ನೀವು ಕಾಣ್ತೀರಿ. ನಿಮ್ಮ ಮಕ್ಕಳಿಗೆ ನೀವು ಕಲೀಲಿಕ್ಕೆ ಹಿಂದೆ ಇದ್ದಾರೆ, ಅಭಿಷೇಕ ಹೊಂದುವಾಗೆ ಮಾಡಿ, ಪ್ರಿಪೇರ್ ಮಾಡಿ ಅವರಿಗೆ ಅಭಿಷೇಕಕ್ಕಾಗಿ. ಅಭಿಷೇಕ ಹೊಂದಿಕೊಂಡ್ರೆ ಅವರು ಎಲ್ಲರಿಗಿಂತ ಮುಂದಿನ ಸಾಲಿಗೆ ಬರ್ತಾರೆ. ಇದು ಸಾಕ್ಷಿ. ಇನ್ನೊಂದು ಸಾಕ್ಷಿ ಹೇಳ್ತಾನೆ. ಮಾರ್ಕ್ ಚಾಪ್ಟರ್ 6 1ನೇ ಓದಿ, 1ನೇ ವಾಕ್ಯದಿಂದ. ಮಾರ್ಕ್ 6 1ನೇ ವಾಕ್ಯದಿಂದ ಓದಿ. ಬುಕ್ ಆಫ್ ಮಾರ್ಕ್ ಚಾಪ್ಟರ್ 6 ವರ್ಸಸ್ 1 ಓದಿ. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆ ಬಂದರು.
ಸಬ್ಬತ್ ದಿನ ಬಂದಾಗ ಹಾ. ಆತನು ಸಭಾಮಂದಿರಕ್ಕೆ ಹೋಗಿ ಹಾ. ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಹಾ. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯ ಎಲ್ಲರೂ ಕೇಳಿ ಆಶ್ಚರ್ಯ ಪಡ್ತದೆ, ಯೇಸು ಉಪದೇಶ ಮಾಡ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಇವನಿಗೆ ಈ ಮಾತುಗಳು ಎಲ್ಲಿಂದ ಇವನಿಗೆ ಈ ಮಾತು ಎಲ್ಲಿಂದ ಬಂತು? ನಿಮ್ಗೆ ಒಂದು ವಿಷಯ ಹೇಳ್ಬೇಕಾ? ಪಾಸ್ಟರ್ ರೋನಿ ಇದ್ದಾರೆ, ನಮ್ಮ ಬ್ರಾಂಚ್ ಚರ್ಚ್ ಕೊಳ್ಳೇಗಾಲದಲ್ಲಿ ಪಾಸ್ಟರ್ ಆಗಿದ್ದಾರೆ, ಗೊತ್ತುಂಟಲ್ಲ, ಪಾಸ್ಟರ್ ರೊನಾಲ್ಡ್ ಮಚಾದು. ನಾನು ಈ ಫೈಟಿಂಗ್ ಎಲ್ಲ ಮಾಡುವಾಗ, ರೌಡಿಸಮ್ ಕೆಲವೆಲ್ಲ ಮಾಡುವಾಗ ಅವರು ಇಲ್ಲಿ ಚರ್ಚ್ ಸೋಷಿಯಲ್ ವರ್ಕರ್ ಆಗಿದ್ರು. ಅವ್ರ ಮನೆಗೆ ತಂದೆಗೆ ಅಥವಾ ತಾಯಿಗೆ ಕರೀಲಿಕ್ಕೆ ಮೀಟಿಂಗ್ಗೆ, ಪಂಚಾಯತ್ಗೆ ಅವರೇ ಬರ್ತಿದ್ರು. ಅವರು ಮತ್ತು ಇನ್ನೊಬ್ಬರು ಇದ್ರು, ಆವಾಗ ಬರುತ್ತಿದ್ದರು. ಹಾಗೆ ತುಂಬ ಪಂಚಾಯತ್ಗೆ ನೋಡಿದ್ದಾರೆ, ಗಲಾಟೆ ಮಾಡೋದೆಲ್ಲ ಇದೆಲ್ಲ ನೋಡಿದ್ದಾರೆ, ಅವರು ಕಣ್ಣಲ್ಲಿ ನೋಡಿದ್ದಾರೆ. ಒಂದು ದಿವಸ ಸಡನ್ಲಿ ಕರಿಸ್ಮೆಟಿಕ್ ಇದರಲ್ಲಿ ಮೀಟಿಂಗಲ್ಲಿ ನಾನು ದೇವರ ವಾಕ್ಯ ಕೊಡ್ತಾ ಇದ್ದೆ. ನಾನು ನೋಡಿ ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ. ಅವರು ಆ್ಯಕ್ಚುಲಿ ಬುಧವಾರ ದಿವಸ ಅದು, ನಂತರ ಪೂಜೆ ಇತ್ತು, ಮುಂಚೆ ಕ್ರಾಸ್ಮೆಟಿಕ್ ಪ್ರೇಯರ್ ಆಗ್ತದೆ. ವಾಕ್ಯ ಕೊಡೋದು ನೋಡಿ ಅವ್ರಿಗೆ ನಂಬಲಿಕ್ಕೆ ಆಗಲಿಲ್ಲಂತೆ. ಸುನಿಲ್ ಹೇಗೆ ಇದು ಈ ಪ್ರೇಯರ್ ಗೇರ್ ಎಲ್ಲ ಹೇಗೆ, ವಾಕ್ಯ ಎಲ್ಲ ಹೇಗೆ ಹೇಳ್ತಿದ್ದಾನೆ, ನನ್ನ ಅದಕ್ಕಿಂತ ನನ್ನ ಬದಲಾವಣೆ ಅದೆಲ್ಲ ಅವರಿಗೆ ಗೊತ್ತಿಲ್ಲ. ಅವತ್ತು ಫಸ್ಟ್ ನೋಡ್ತಾರೆ, ಅವರಿಗೆ ಒಂದೇ ಒಂದು ಇನ್ಸಿಡೆಂಟ್ಸ್ ನೋಡಿ ಅವ್ರ ಜೀವಿತ ಬದಲಾಯಿತು ಅವರದ್ದು. ಅವರು ಬಂದರು ನನ್ನೊಟ್ಟಿಗೆ ಕೂಟಕ್ಕೆ, ಅಲ್ಲಿ ಇಲ್ಲೆಲ್ಲ ಬರ್ತಾಯಿದ್ರು, ವಾಕ್ಯ ಕೇಳಿದ್ರು, ರಕ್ಷಣೆ ಹೊಂದಿದ್ರು. ದೀಕ್ಷಾ ನಂತರ ನಾವು ಹೊರಗಡೆ ಬಂದೆವು, ದೀಕ್ಷಾನೆಲ್ಲ ಆಯಿತು. ಇವತ್ತು ಪಾಸ್ಟಾಗಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಲೂಯ್ಯ. ಓಕೆ, ಮುಂದೆ ಓದಿ. ಇವನಿಗೆ ಎಲ್ಲಿಂದ ಬಂತು? ಇವನು ಪಡೆದಿರುವ ಈ ಜ್ಞಾನವೇನು? ಇವನು ಪಡೆದಿರುವ ಈ ಜ್ಞಾನ ಏನು? ಇವನ ಕೈಯಿಂದ ಇಂಥ ಮಹತ್ಕಾರಗಳಾಗುವುದೇನು? ಇವನ ಕೈಯಿಂದ ಇಂಥ ಮಹತ್ಕಾರಗಳಾಗುವುದೇನು? ಇವನು ಆ ಬಡಗಿ ಅಲ್ಲವೇ? ಅವನು ಬಡಗಿ ಅಲ್ಲ, ಅವನ ಆಚಾರ್ಯ ಆತೆ ಆಯೇ. ಅವ್ರ ಆಚರಣೆನ ಮಗೆ ಆತೆ ಆಯೇ, ಯೋಸೆಫರ್ನ ಮಗೆ ಆತೆ. ಅಲ್ಲಲೂಯ್ಯ. ಬಡಗಿ ಅಲ್ಲ ಅವನು. ಕೆಲವು ಸಲ ಕೀಳಾಗಿ ನೋಡ್ತಾರೆ ಜನ. ಇವನು ಅಲ್ಲಿ ಮೊನ್ನೆವರು ಗುಡಿಸ್ತಿದ್ದ, ಅವನು ಅವನ ಮಗ ಅಲ್ಲ, ಗುಡಿಸುವವನ ಮಗ ಅಲ್ಲ, ಅಲ್ಲಿ ಪಿಯೋನ್ನ ಮಗ ಅಲ್ಲ ಅವನು. ಕೆಲವರು ಆ ರೀತಿಯಲ್ಲಿ ಹೇಳ್ತಾರೆ, ಗುರುತಿಸುವಂಥದ್ದು, ಗುರುತಿಸು. ಆದರೆ ಇವನು ಎಲ್ಲಿಂದ ಈ ಜ್ಞಾನ? ಹಲ್ಲಲೂಯ್ಯ. ಹೀಗೆ ಮಾತು ಕಾರ್ಯ ಮಾಡ್ತಾ ಇದ್ದಾನೆ. ಎಲ್ಲಿಂದ ಈ ಮಾತುಗಳು ಇವನಿಗೆ? ಇದೇ ಸಾಕ್ಷಿ. ಹಲ್ಲಲೂಯ್ಯ. ಇದೇ ಸಾಕ್ಷಿ ನಿಮ್ಮನ್ನು ಅಭಿಷೇಕ ಬದಲಾಯಿಸುತ್ತದೆ. ಅಭಿಷೇಕದಲ್ಲಿ ಇನ್ನೊಂದು ಉಂಟು, ಗೊತ್ತುಂಟ? ಕಾರ್ಯ ನಿರ್ವಹಿಸುವಂಥ ಜ್ಞಾನ. ಅನೇಕ ಜ್ಞಾನ ಸಿಗ್ತದೆ ನಿಮಗೆ, ವಾಕ್ಯದ ಜ್ಞಾನ ಸಿಗ್ತದೆ. ಅಲ್ಲಲಿಯ ಅಲ್ಲಲ್ಲಿ ನಿಮ್ಮ ಜೀವಿತ ಬದಲಾಗುತ್ತದೆ, ನಿಮಗೆ ಬುದ್ಧಿ ಸಿಗ್ತದೆ. ಡಿಫ್ರೆಂಟ್ ಲೆವೆಲಲ್ಲಿ ಈ ಒಂದು ಅಭಿಷೇಕ ಕ್ರಿಯೆ ಮಾಡುವಂಥದ್ದಾಗಿದೆ. ಇದಕ್ಕೆ ಹೇಳ್ತಾರೆ ಏನು? ಅಲ್ಲಲಿಯ ಸಾಕ್ಷಿ. ಇದಕ್ಕೇನು ಹೇಳ್ತಾರೆ? ಸಾಕ್ಷಿ. ಸಾಕ್ಷಿ ಆಗಿರ್ತೀರಿ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮ್, ಯುದಾಯ, ಸಮಾರ್ಯ, ಲೋಕದ ಕಟ್ಟೆ ಕಡೆಗಳಿಗೆ ನನಗೆ ಸಾಕ್ಷಿ ಆಗುತ್ತೀರಿ. ಯೇಸು ಸಾಕ್ಷಿ ಆಗ್ತೀರಿ ಅಂತ ಹೇಳಿದ್ದಾನೆ. ನಾನು ನೀವು ಸಾಕ್ಷಿ ಆಗುತ್ತೇವೆ. ಆಮೆನ್. ಅಲ್ಲಲ್ಲಿ ಈ ಸಾಕ್ಷಿ ಬಗ್ಗೆ ದೇವರು ಹೇಳಿದ್ದಿಲ್ಲಿ. ಇನ್ನೊಂದು ಸಾಕ್ಷಿ ಉಂಟು. ಯಾವುದು? ನಮ್ಮ ಜೀವಿತದಲ್ಲಿ ಉಂಟಾಗುವ ಬದಲಾವಣೆ. ಅಲ್ಲಲ್ಲಿಯ ನಾವು ಸಾಕ್ಷಿ ಹೇಳುವುದಕ್ಕಿಂತಲೂ ಸಾಕ್ಷಿಯಾಗಿ ಜೀವಿಸುವುದು ಉತ್ತಮವಾದ. ಮೊನ್ನೆವರೆಗೆ ಕುಡಿತಿದ್ದ, ಮೊನ್ನೆವರೆಗೆ ಸಿಗರೇಟ್ ಸೇರ್ತಾ ಇದ್ದ, ಮೊನ್ನೆವರೆಗೆ ಹೆಂಡತಿಗೆ ಹೊಡೆಯುತ್ತಾ ಇದ್ದ. ಅಲ್ಲಲ್ಲಿಯ ಮೊನ್ನೆವರೆಗೆ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದ, ಮೊನ್ನೆವರೆಗೆ ವ್ಯಭಿಚಾರ ಮಾಡ್ತಾ ಇದ್ದ, ಮೊನ್ನೆವರೆಗೆ ಪಿಕ್ಚರ್ ನೋಡ್ತಾ ಇದ್ದ. ನಾನು ರಕ್ಷಣೆ ಹೊಂದುವವರೆಗೆ ಒಂದು ದಿವಸಕ್ಕೆ ಮಿನಿಮಮ್ 3 ಪಿಕ್ಚರ್ ನೋಡ್ತಾ ಇದ್ದೆ. ಅದು ಆ್ಯಕ್ಷನ್ ಪಿಕ್ಚರ್ ನೋಡಿ ಆ್ಯಕ್ಷನ್ ಮಾಡೋದು. ಅಲ್ಲಲ್ಲಿಯ ನೋಡಿ, ಹೆಚ್ಚು ಮಕ್ಕಳು ಹಾಳಾಗೋದು ಪಿಕ್ಚರ್ ನೋಡಿ. ಯಾಕಂದರೆ ಅದರಲ್ಲಿ ಯಾವುದಾದರೂ ನೀತಿ ಪಾಠಗಳು ಉಂಟಾ? ರಿವೆಂಜ್, ಇವನನ್ನು ಕೊಲ್ಲು ಹಾಕೋದು, ಇವನ ಮನೆಯವನು ಯಾರೋ ಮಗನೋ ರಿವೆಂಜ್ ತಗೊಳ್ಳೋದು, ಅದೇ ಅಲ್ಲ ಇರೋದು ಅದರಲ್ಲಿ. ಯಾವುದೋ ನೀತಿ ಪಾಠಗಳು ಉಂಟಾ? ಅದನ್ನು ನೋಡಿಕೊಂಡು ಮಕ್ಕಳು ಆ್ಯಕ್ಷನ್ ಮಾಡ್ತಾರೆ. ಅಲ್ಲಲ್ಲಿಯ ದೇವರಿಗೆ ಸ್ತೋತ್ರ. ಪಿಕ್ಚರ್ ಬಂದನ್ನು ನಾನು ಬಿಡುಗಡೆ ಮಾಡಿದ್ದಕ್ಕಾಗಿ. ಅಭಿಷೇಕ ಬರುವಾಗ ಎಲ್ಲ ಇಂಥ ಸಂಗತಿಗಳಿಂದ ನಮಗೆ ಬಿಡುಗಡೆ ಸಿಗುತ್ತದೆ, ಬದಲಾವಣೆ ಬರ್ತದೆ. ಅಲ್ಲಲ್ಲಿಯ ಅದನ್ನು ಸಾಕ್ಷಿಯಾಗಿ ಜೀವಿಸುವಂಥದ್ದು, ಅದು ಇಂಪಾರ್ಟೆಂಟ್. ನಮ್ಮ ಮಾತುಗಳಲ್ಲಿ ಬದಲಾವಣೆ. ಸುಮ್ಮನೆ ಸಾಕ್ಷಿ ಹೇಳ್bi ನಾನು ವಿಶ್ವಾಸ ರಕ್ಷಣೆ ಹೊಂದಿದ್ದೇನೆ, ದೀಕ್ಷೆ ಹೊಂದಿಕೊಂಡಿದ್ದೇನೆ ಹೇಳ್ಬೇಡಿ. ನಿಮ್ಮ ಜೀವಿತ ಒಂದು ಸಾಕ್ಷಿಯಾಗಿರ್ಬೇಕು. ನಿಮ್ಮ ಮಾತು ಹೇಗೆ ಮಾತಾಡ್ತೀರಿ, ನಿಮ್ಮ ಮೇಲಿನ ಅಧಿಕಾರಿಗೆ ಗೌರವ ಕೊಡ್ತೀರಿ ನೀವು. ಅಲ್ಲಲ್ಲಿಯ ಹೇಗೆ ನಿಮ್ಮ ತಂದೆ ತಾಯಿಗೆ ನೀವು ವಿಧೇಯರಾಗ್ತೀರಿ,
ನೀವು ವಾರ್ಡನ್ಗೆ ಹೇಗೆ ವಿಧೇಯರಾಗ್ತೀರಿ, ನಿಮ್ಮ ಟೀಚರ್ಸ್ಗೆ ಸ್ಕೂಲಲ್ಲಿ ಹೇಗೆ ವಿಧೇಯರಾಗ್ತೀರಿ, ಹೇಗೆ ಅವರಿಗೆ ರೆಸ್ಪೆಕ್ಟ್ ಕೊಡ್ತೀರಿ, ಅದು ಸಾಕ್ಷಿ. ಅದಿರಬೇಕು. ನಿಮ್ಮ ಗಂಡನಿಗೆ ಹೇಗೆ ರೆಸ್ಪೆಕ್ಟ್ ಮಾಡ್ತೀರಿ, ನಿಮ್ಮ ಹೆಂಡತಿಗೆ ಹೇಗೆ ನೀವು ಪ್ರೀತಿ ಮಾಡ್ತೀರಿ, ಅದು ಸಾಕ್ಷಿ. ಅದರಲ್ಲಿ ಸಾಕ್ಷಿ ಆಗುತ್ತೇವೆ ನಾವು ಎಲ್ಲರಲ್ಲಿ. ಪವಿತ್ರಾತ್ಮನು ನನ್ನ ಮೇಲೆ ಬರಲು ನಾನು ಶಂಕರಪುರ, ಯೇಸುಪುರ, ಉಡುಪಿ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶ, ಲೋಕದ ಕಟ್ಟೆ ಕಡೆಗೆ ಸಾಕ್ಷಿ ಆಗುವೆನು, ಸಾಕ್ಷಿ ಆಗುವೆನು, ಸಾಕ್ಷಿ ಆಗುವೆನು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮ ನಮ್ಮಲ್ಲಿ ಬರುವಾಗ ಏನಾಗ್ತದೆ? ಇನ್ನೊಂದು ಸಾಕ್ಷಿಯಾಗುತ್ತೇವೆ. ನಡೆಯುವಂಥ ಇನ್ನೊಂದು ಕಾರ್ಯ ಇದು. ಇನ್ನೊಂದು ಕಾರ್ಯಕ್ಕೆ ನಾವು ನೋಡುವ 1 ಜಾನ್ ಲೆಟರ್ ಚಾಪ್ಟರ್ 2:27. 1 ಯೋಹನ್ನ 2:27. 1 ಯೋಹನ್ನ 2:27 ವಾಕ್ಯ ಓದಿ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡೋದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ. ಎಲ್ಲರಡಿ, ನನ್ನ ಮೇಲಿರುವ ಅಭಿಷೇಕವು ನನಗೆ ಉಪದೇಶ ಮಾಡುತ್ತದೆ. ಪುನಃ ಹೇಳಿ, ನನ್ನ ಮೇಲಿರುವ ಪರಿಶುದ್ಧಾತ್ಮನ ಅಭಿಷೇಕವು ನನಗೆ ಉಪದೇಶವನ್ನು ಮಾಡುತ್ತದೆ. ಹಲ್ಲೆಲೂಯಾ. ಈಗ ಈ ದಿನದ 24 ಗಂಟೆ ನಿಮ್ಮ ಸಭಾಪಾಲಕರು ನಿಮ್ಮ ಜೊತೆ ಇರಲಿಕ್ಕೆ ಆಗಲ್ಲ, ನಿಮ್ಮ ಸಭೆಯ ಹಿರಿಯರು ನಿಮ್ಮೊಟ್ಟಿಗೆ ಇರಲಿಕ್ಕೆ ಆಗಲ್ಲ. ನಿಮ್ಮೊಟ್ಟಿಗೆ ದಿನದ 24 ಗಂಟೆ 360 ದಿವಸ ಯಾರು ಇರ್ತಾನೆ? ಪರಿಶುದ್ಧಾತ್ಮನು ನಿಮ್ಮೊಟ್ಟಿಗೆ ಇರ್ತಾನೆ. ಅಲ್ಲಲ್ಲಿಯ ಅಭಿಷೇಕ ಅಂದರೆ ಪವಿತ್ರಾತ್ಮನೇ. ಪವಿತ್ರಾತ್ಮನೇ ಸುರಿಸಲ್ಪಡೋದು ನಮ್ಮ ಮೇಲೆ. ಒಂದು ವಾಕ್ಯ ಓದಿ. ಜಾನ್ ಚಾಪ್ಟರ್ 16 12-13. ನಿನ್ನೆ ಓದಿರ್ಬೇಕು ಆ ವಾಕ್ಯ ನಾವು. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರರಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸಾಕು. ಪವಿತ್ರಾತ್ಮನು, ಸತ್ಯದ ಆತ್ಮನು ನಮ್ಮಲ್ಲಿ ಬಂದಾಗ ಏನ್ ಮಾಡ್ತಾನೆ? ಸಕಲ ವಿಷಯದಲ್ಲಿ ನಮ್ಮನ್ನು ಸತ್ಯಕ್ಕೆ ಸೇರಿಸುತ್ತಾನೆ. ಯಾವುದು ತಪ್ಪು, ಯಾವುದು ಸರಿ ಉಪದೇಶ ಮಾಡ್ತೀವಿ. ಇದು ಸರಿಯಾದ ಮಾರ್ಗ ಅಲ್ಲ, ಇದು ಸರಿಯಾದ ಮಾರ್ಗ ಬೋಧಿಸ್ತಾನೆ ಪವಿತ್ರಾತ್ಮನು. ನೋಡಿ, ನೆಹೆಮಿಯ 9:20 ಓದಿದ್ರೆ, ನೆಹೆಮಿಯ 9:20 ಓದಿದ್ರೆ, ನೀನು ಅವರಿಗೆ ಉಪದೇಶ ಮಾಡುವುದಕ್ಕೆ ಸತ್ಯದ ಆತ್ಮನು. ಓದಿ 9:20. ನೆಹೆಮಿಯ 9:20. ನೆಹೆಮಿಯ 9:20. ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆ ಆತ್ಮನನ್ನು ಕೊಟ್ಟಿ ಅವರ ಬಾಯಿಂದ ಮನ್ನವನ್ನು ಹಿಂದೆಗೆಯಲಿಲ್ಲ. ಬಸ್ ಸಾಕು. ದೇವರು ಉಪದೇಶ ಮಾಡಲಿಕ್ಕೆ ಒಳ್ಳೆ ಆತ್ಮ, ಪವಿತ್ರಾತ್ಮನನ್ನು ಕೊಟ್ಟ ಅವರಿಗೆ. ಎಲ್ಲಿ? ಐಗುಪ್ತ ದೇಶದಿಂದ ಕಾನಾನ್ಗೆ ಬರುವಂತ ಮಾರ್ಗದಲ್ಲಿ. ಆಮೇಲೆ ದೇವರು ನಮಗೆ ಸತ್ಯದ ಆತ್ಮನ ಕೊಟ್ಟು ಅಭಿಷೇಕ ಕೊಟ್ಟಿದ್ದಾನೆ. ಯಾಕಂದ್ರೆ ಅದು ಟೀಚ್ ಮಾಡ್ತದೆ. ಇದು ಸರಿಯಾದ ಮಾರ್ಗ ಅಲ್ಲ, ಇದು ಸರಿಯಾದ ಮಾರ್ಗ. ಯೋಸೆಫನ ಮೇಲೆ ಒಂದು ಅಭಿಷೇಕ ಇದ್ದದರಿಂದ ಪೊಟಿಫರನ ಪತ್ನಿಯ ಬಲೆಯಲ್ಲಿ ಸಿಕ್ಕಾಕೊಳ್ಳಿಲ್ಲ. ಸಿಕ್ಕಾಕೊಂಡ್ರೆ ಯಾವತ್ತು ಪ್ರಧಾನ ಮಂತ್ರಿ ಆಗ್ತಾ ಇರಲಿಲ್ಲ ಐಗುಪ್ತ ದೇಶದಲ್ಲಿ. ಅಲ್ಲಲ್ವಯ್ಯ, ನಿನಗಿರುವಂಥ ವಾಗ್ದಾನ ಕಳಕೊಳ್ಳದೆ ಇರಬೇಕಾದ್ರೆ ನಿನ್ನ ಮೇಲಿರುವ ಅಭಿಷೇಕ ನೀನು ಕಾಪಾಡಿಕೊಳ್ಳಬೇಕು. ಅಲ್ಲಲ್ಲಿಯ ಅಭಿದೇಶ ಟೀಚ್ ಮಾಡ್ತದೆ, ಅಭಿಷೇಕ ಉಪದೇಶ ಮಾಡ್ತದೆ. ಇನ್ನೊಂದು ವಾಕ್ಯ ಓದಿ. ಜಾನ್ ಚಾಪ್ಟರ್ 16:8. ಯೋಹನ್ನ 16:8. ಜಾನ್ 16:8. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪು ಈ ವಿಷಯದಲ್ಲಿ ಲೋಕಕ್ಕೆ ಅರಿವನ್ನು ಕೊಡ್ತಾನೆ. 3 ವಿಷಯದಲ್ಲಿ ಅರಿವು ಕೊಡ್ತಾನೆ. ನಮ್ಮ ಮೇಲೆ ಅಭಿಷೇಕ, ಆ ಪವಿತ್ರಾತ್ಮ ಏನು ಮಾಡ್ತಾನೆ? ನಮಗೆ 3 ವಿಷಯದಲ್ಲಿ ಅರಿವನ್ನು ಕೊಡ್ತಾನೆ. ಅರಿವು ಅಂದ್ರೆ ಅರ್ಥ ಏನು? ತಿಳುವಳಿಕೆ. ತಿಳುವಳಿಕೆ ಎಲ್ಲರಡಿ. ಅರಿವು ಎಂದರೆ ತಿಳುವಳಿಕೆ. 3 ವಿಷಯದಲ್ಲಿ ತಿಳುವಳಿಕೆ. ಪಾಪ, ನೀತಿ, ನ್ಯಾಯ ತೀರ್ಪಿನ ಕುರಿತಾಗಿರುವಂತ ತಿಳುವಳಿಕೆ ನಮಗೆ ಅದನ್ನು ಕೊಡ್ತಾನೆ. ಪಾಪದ ಕುರಿತಾಗಿರುವ ತಿಳುವಳಿಕೆ. ಮುಂಚೆ ನೀವು ಯೇಸು ಸ್ವಾಮಿ ನಿಮ್ಮ ಒಳಗಡೆ ಬರಗಡೆ ಮುಂಚೆ ಇಷ್ಟೇ ತಪ್ಪು ಮಾಡಿದ್ದು ತಪ್ಪಂತ ಗೊತ್ತಾಗ್ತಾ ಇಲ್ಲ, ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೆ ತಪ್ಪು ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ ಹೇಳ್ತೇನೆ ನಾನು. ಒಂದು, ರಕ್ಷಣೆ ಹೊಂದದ ವ್ಯಕ್ತಿಗೆ. ಎರಡನೇದು, ರಕ್ಷಣೆ ಹೊಂದಿ
ಪಾಪದಲ್ಲೇ ಜೀವಿಸ್ತಾರಲ್ಲ ಅವರಿಗೆ ಅದರ ಇದು ಗೊತ್ತಾಗಲ್ಲ. ಅರ್ಥ ಆಯ್ತಲ್ಲ? ಇಬ್ಬರು ಒಂದೇ ರೀತಿ ಇರ್ತಾರೆ. ರಕ್ಷಣೆ ಹೊಂದಿದ ವ್ಯಕ್ತಿ ರಕ್ಷಣೆ ಹೊಂದಿದ ನಂತರವೂ ಪದೇ ಪದೇ ಆ ತಪ್ಪಿನಲ್ಲೇ ಜೀವಿಸ್ತಾನಲ್ಲ, ಪಾಪದಲ್ಲಿ ಜೀವಿಸ್ತಾನಲ್ಲ, ಅವನಿಗೆ ಮನಸ್ಸಾಕ್ಷಿ ತೀರಿಸ್ತು ಬಿಟ್ಟು ಬಿಡ್ತಾರೆ, ಪವಿತ್ರಾತ್ಮ ತೀರಿಸ್ತು ಬಿಟ್ಟು ಬಿಡ್ತಾರೆ. ಆಗಲ್ಲ, ಮತ್ತೆ ಅವನಿಗೆ ತಪ್ಪಂತಲೇ ಗೊತ್ತಾಗಲ್ಲ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪಾಪ, ಇದು ಸುಳ್ಳು ಹೇಳಬೇಡ, ಇದು ಪಾಪ. ಇದು ಪಾಪ. ಯಾವುದು ಪಾಪ? ಯಾವುದು ಪಾಪ ಅಲ್ಲ. ಪಾಪದ ಕುರಿತಾಗಿರುವಂಥ ಅರುಹು ತಿಳುವಳಿಕೆ ಪರಿಶುದ್ಧಾತ್ಮನೇ ಕೊಡ್ತಾನೆ, ಉಪದೇಶ ಮಾಡ್ತಾನೆ. ಇದು ಕಳ್ಳತನ ಮಾಡಬೇಡ ಕಂಪನಿಯಿಂದ, ಅಲ್ಲಲ್ಲಿ ಈ ವಿಷಯವನ್ನು ತಗೊಳ್ಬೇಡ, ಬೇರೆಯವ್ರ ವಸ್ತು ತಗೊಳ್ಬೇಡ, ಬೇರೆಯವರಿಗೆ ಅನ್ಯಾಯ ಮಾಡಬೇಡ. ಪಾಪದ ಕುರಿತಾಗಿರುವಂಥ ಅರಿವು, ಆ ತಿಳುವಳಿಕೆ ಪರಿಶುದ್ಧಾತ್ಮನು ನಮಗೆ ಕೊಡ್ತಾನೆ ಅಭಿಷೇಕದ ಮೂಲಕ. ಎರಡನೇದಾಗಿ ನೀತಿಯ ಮಾರ್ಗ. 1 John 2:29 ಓದಿ. 1 ಯೋಹನ್ನ 2ನೇ 29ನೇ ವಾಕ್ಯ. 1 John 2:29. 1 John 2:29. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದುತ್ತೀರಿ. ಅಲ್ಲಲ್ಲಿಯ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಯಾರಲ್ಲಿ ಹುಟ್ಟಿದ್ದಾನೆ? ದೇವರಿಗೆ ಹುಟ್ಟಿದ್ದಾನೆ. ನೀತಿಯನ್ನು ಅನುಸರಿಸುವ 3:7 ಕೂಡ ಓದಿ. 1 John 3:7. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ನೋಡಿ, ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾವು ನೀತಿವಂತರಾಗಿದ್ದೇವೆ ಯಾವುದರಿಂದ? ಯೇಸುವಿನ ರಕ್ತದಿಂದ. ರೋಮನ್ಸ್ 5:9. ರೋಮ 5:9 ಪ್ರಕಾರ ಯೇಸುವಿನ ರಕ್ತ ನಮ್ಮ ನೀತಿವಂತರನ್ನಾಗಿ ಮಾಡಿದೆ, ಕೃಪೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ. ರೋಮನ್ಸ್ ಚಾಪ್ಟರ್ 3:24-26 ಅಲ್ಲಿ ಕೂಡ ನಾವು ನೋಡ್ತೇವೆ, ಕೃಪೆ ನಮ್ಮನ್ನು ಏನು ಮಾಡಿದೆ? ನೀತಿವಂತನಾಗಿ ಮಾಡಿದೆ. ಯೇಸುವಿನ ರಕ್ತ ನಮ್ಮ ನೀತಿವಂತನಾಗಿ ಮಾಡಿದೆ. ನಮ್ಮ ಪೊಸಿಷನ್ ಏನಾಗಿದೆ? ನೀತಿವಂತನು. ಈಗ ನಾವು ನೀತಿಯಲ್ಲಿ ಜೀವಿಸಬೇಕು. ಅರಿಕೆ ಮಾಡೋದು ಒಳ್ಳೆಯದು. ನಾನು ನೀತಿವಂತ, ನಾನು ಪರಿಶುದ್ಧನು, ಅದು ಒಳ್ಳೆಯದು. ಪರಿಶುದ್ಧತೆಯಲ್ಲಿ ಜೀವಿಸಿ, ನೀತಿಯಲ್ಲಿ ಜೀವಿಸಿ. ಎಷ್ಟು ಅರ್ಥ ಆಗ್ತಾ ಇದೆ ಅಲ್ಲ? ಅರಿಕೆ ಮಾಡುತ್ತಿದ್ದಂತೆ ನೀನು ನೀತಿಯಲ್ಲಿ ಜೀವಿಸಬೇಕು, ಪರಿಶುದ್ಧತೆಯಲ್ಲಿ ಜೀವಿಸು. ಸ್ವಲ್ಪ ಎದ್ದು ನಿಲ್ಲಿ ನೋಡುವ. ರಬ ಶಕಟ ರಬಲ ಅಲ್ಲಲ್ಲಿಯ ಅನ್ಯ ಭಾಷೆ ಮಾತಾಡು ಸ್ವಲ್ಪ. ಅರ್ಮಲ ಸೆಟೆರೆ ಕಿರಿ ರಿಕೆಟೆ ರಮ ಸಿಕೆಟೆ ರಂದ ರಂದಲ ಸತ್ಯ ರಕಟದ ರೋಕೋತೋ. ಎಲ್ಲರೆಡಿ ನಾನು ನೀತಿಯಲ್ಲಿ ಜೀವಿಸ್ತೇನೆ, ನೀತಿವಂತನಾಗಿ ಜೀವಿಸುವುದೇನು. ನನ್ನ ಮೇಲೊಂದು ಅಭಿಷೇಕ ಇದೆ, ನನ್ನ ಮೇಲೊಂದು ಅಭಿಷೇಕ ಇದೆ, ನನ್ನ ಮೇಲೊಂದು ಅಭಿಷೇಕ ಇದೆ. ರಕ ಶಕ ರಬ ರೇಕೆ ಟೋರೋ ಟಿಬಾ ಶೇಬ್ರೆತೆ ಲಿಯಾಂತ ರೋಕೋಟೋ ಸಿಬ್ರಾಟೋ ರಿಬ್ರಾಂಟೋ. ಬೇಡ ನಿಲ್ಲಿ. ಹಾಲಲುಯ್ಯ ಹಾಲಲುಯ್ಯ ಹಾಲಲುಯ್ಯ. ನಾನು ನೀತಿವಂತನ. ನಿಮ್ಮ ಬದಿಲವರಿಗೆ ಆಚೆ ಈಚೆ ಹೋಗಿ ಕೈ ಕೊಟ್ಟು ಕೈ, ನಾನು ನೀತಿವಂತನ ಹೇಳಿ. ಓಕೆ, ಕೂತ್ಕೊಳ್ಳಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀತಿಯ ಕುರಿತಾಗಿ, ನೀತಿಯ ಜೀವಿತ ಏನು? ಪವಿತ್ರಾತ್ಮ ನಮಗೆ ಕಲಿಸಿಕೊಡ್ತದೆ. ಉಪದೇಶವು ನಮ್ಮ ಮೇಲೆ ಅಭಿಷೇಕ ಕಲಿಸಿಕೊಡ್ತದೆ. ನೀತಿಯ ಜೀವಿತ ಹೇಗೆ ಜೀವಿಸಬೇಕು. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಕ್ಕೆ ಮುಂಚೆ ಅಲ್ಲಿ ಮನೆ ಇತ್ತು, ತುಂಬ ವರ್ಷಗಳಿಂದ ಚಿಕ್ಕದಿದ್ದೆ ಆವಾಗ. ಈ ಮೀಟರ್ ಬಾಕ್ಸ್ ಉಂಟಲ್ಲ, ಮೀಟರ್ ಬಾಕ್ಸ್, ಅಲ್ಲಿ 2 ವೈರ್ ತಾಯಿ ಆಗ್ತದೆ. ನಮ್ಮ ಪಂಪು, ಈ ಹೂವಿನ ಗಿಡಕ್ಕೆ ಇದು ಬಿಡ್ತಾರಲ್ಲ ನೀರು, ಪಂಪು ಬೆಳಿಗ್ಗೆ ಬೇಗ ಬಿಡಬೇಕಾಗತ್ತು. ಅದರಿಂದ ತುಂಬ ಕರೆಂಟ್ ಹೋಗ್ತಾ ಇತ್ತು. ಯಾರೋ ಹೇಳಿಕೊಟ್ರು ಬಂದವರು ಎಲೆಕ್ಟ್ರಿಷಿಯನ್, ಅದು ಒಂದು ವೈರ್ ಹೀಗೆ ಕಟ್ಟಬೇಕು, ಅದು ಮೀಟರ್ ತೆಗೆಯೋದಿಲ್ಲ ಅಂತ. ಯಾವಾಗ ರಕ್ಷಣೆ ಹೊಂದಿದೆ, ತಾಯಿಗೆ ಹೇಳಿದೆ, ನಾವು ಸರ್ಕಾರದ್ದು ಕಳ್ಳತನ ಮಾಡ್ತಾ ಇದ್ದೇವೆ, ದೇವರ ಬಳಿ ಕ್ಷಮಾಪಣೆ ಕೇಳ್ಕೊಳ್ಬೇಕು, ಮತ್ತೆ ಇವತ್ತಿನ ಸ್ಟಾಪ್ ಆಗಬೇಕು. ಅಲ್ಲೊಂದು ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಅಲ್ಲಲ್ವಯ್ಯ, ನಾವು ಬಿಸ್ನೆಸ್ ಅಲ್ಲಿ ಕೂಡ ನೀತಿ ಬರಬೇಕು. ಒಬ್ಬ ಕ್ರೈಸ್ತ ವಿಶ್ವಾಸಿ ನೀತಿಯೊಂದಿಗೆ ವ್ಯವಹಾರಗಳನ್ನು ಮಾಡ್ತಾನೆ. ನೀತಿಯ ಜೀವಿತ, ಪ್ರೈಸ್ ಗಾಡ್. ನೀತಿಯ ಜೀವಿತದ ಉಪದೇಶ ಯಾರು ಮಾಡ್ತಾನೆ? ಪರಿಶುದ್ಧಾತ್ಮ ನಮ್ಮ ಮೇಲೆ ಅಭಿಷೇಕ ಮಾಡ್ತದೆ. ಮತ್ತೆ 3ನೇದಾಗಿ ಏನು? ನ್ಯಾಯ ತೀರ್ಪಿನ ಕುರಿತಾಗಿ ನೋಡ್ಬೇಕಾದ್ರೆ ಅಲ್ಲಲ್ವಯ್ಯ ಅನೇಕ ಒಂದು ವಾಕ್ಯ ಓದಿ. ಏಷಯ 11:3, ಐಸೈಯ 11:3, ಏಷಯ 11:3, ಏಷಯ 11:3. ಯೆಹೋವನ ಭಯವು ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು,
ಅವನು ಕಣ್ಣಿಗೆ ಕಂಡಂತೆ ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಕಿವಿಗೆ ಬಿದ್ದ ನಿರ್ಣಯಿಸುವುದಿಲ್ಲ. ಕಣ್ಣಿಗೆ ಬಿದ್ದಂತೆ ಅವನು ಏನ್ ಮಾಡುವುದಿಲ್ಲ, ಅವನು ಕಣ್ಣಿಗೆ ತೋರಿದಂತೆ ಅವನು ತೀರ್ಪು ಮಾಡುವುದಿಲ್ಲ. ನಾವು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡ್ತೇವ? ಒಂದು ಸಹೋದರಿ ಒಬ್ಬೊಂದು ಕಡೆ ಮಾತಾಡಿಗೆ ನಿಂತರೆ ಸಾಕು, ಅಲ್ಲಿ ಕಟ್ಟಿ ಕೊಟ್ಟು ಆಯ್ತು, ಹಟ್ಟಿ ಆಯ್ತು. ಅಲ್ಲಲ್ವಯ್ಯ, ಕಣ್ಣಿಗೆ ಬಿದ್ದಂತೆ ತೀರ್ಪು ಮಾಡಿಬಿಡುವುದು. ಪ್ರೈಸ್ ಗಾಡ್. ಹಲಲುಯ್ಯ. ಒಬ್ಬರೊಟ್ಟಿಗೆ ಯಾರು ಮಾತಾಡ್ಲಿಕ್ಕಿಲ್ಲ. ಹಲಲುಯ್ಯ. ಇನ್ನೊಬ್ಬರ ಕಟ್ಟಿಕೊಡುವಂಥದ್ದು, ಇನ್ನೊಬ್ಬರ ಮೇಲೆ ತಪ್ಪುಗಳನ್ನು ಹೊರಿಸುವಂಥದ್ದು, ಇನ್ನೊಬ್ಬರ ಹೆಸರನ್ನು ಹಾಳು ಮಾಡುವಂಥದ್ದು ಏನು ಮಾಡ್ತೇವೆ ನಾವು? ತೀರ್ಪು ಮಾಡಿಬಿಡ್ತೇವೆ. ತೀರ್ಪು ಮಾಡಬಾರ್ದು. ಒಂದು ವಾಕ್ಯ ಓದಿ, ರೋಮಪುರದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ ನೋಡುವ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 2. ಆದುದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. 5 ವಾಕ್ಯದವರೆಗೆ ಓದಿ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿಯೇ ಇರೋದೆಂದು ಬಲ್ಲೆವು. ಎಲೆ ಮನುಷ್ಯನೇ, ಅಂಥವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೇನೆಂದು ಯೋಚಿಸುತ್ತೀಯಾ? ಆತನ ಅಪಾರವಾದ ದಯಾ, ಸಹನ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೈಸ್ ಗಾಡ್. ನಾವು ಅದೇ ತಪ್ಪುಗಳನ್ನು ಮಾಡ್ತೇವೆ ಮತ್ತು ಇನ್ನೊಬ್ಬರ ಮೇಲೆ ಏನ್ ಮಾಡ್ತೇವೆ? ತಪ್ಪು ಹೊರಿಸ್ತೇವೆ. ಜಾನ್ ಚಾಪ್ಟರ್ 8 1-11 ಓದುವುದಾದರೆ, ಆ ಸ್ತ್ರೀ ವ್ಯಭಿಚಾರ ಪಾಪ ಮಾಡಿದ ಸಂದರ್ಭದಲ್ಲಿ ಯೇಸುವಿನ ಮೇಲೆ ಕರ್ಕೊಂಡು ಬಂದು ಏನ್ ಮಾಡ್ತಾ ಇದ್ದಾರೆ? ಯೇಸು ಕೇಳ್ತಾ ಇದ್ದಾರೆ, ನಮ್ಮ ಧರ್ಮಶಾಸ್ತ್ರ ಹೇಳ್ತಾ ಇದೆ, ಇಂಥ ವ್ಯಭಿಚಾರ ಪಾಪ ಮಾಡು ಸಿಕ್ಕಾಕೊಂಡ್ರೆ ಕಲ್ಲೆಸೆದು ಕೊಲ್ಲಬೇಕು. ನೀನೇನು ಹೇಳ್ತೀಯ? ಆ್ಯಕ್ಚುಲಿ ಅವ್ರಿಗೆ ಏನು ಬೇಕಿತ್ತು? ಹೌದು ಅಥವಾ ಇಲ್ಲದ ವಿಷಯದಲ್ಲಿ ಅವರಿಗೆ ಪ್ರಾಬ್ಲಮ್ ಅಲ್ಲ. ಹೌದು ಮತ್ತು ಇಲ್ಲ ಎಂಬ 2 ಮಾತಿನಲ್ಲಿ ಯೇಸು ಸಿಕ್ಕಾಕೊಳ್ಬೇಕು. 2ರಲ್ಲಿ 1ರಲ್ಲಿ ಹೌದು ಹೇಳಿದ್ರು ಸಿಕ್ಕಿಸ್ಬೇಕು, ಇಲ್ಲ ಅಂತ ಹೇಳಿದ್ರು ಸಿಕ್ಕಿಸ್ಬೇಕು ಯೇಸುವನ್ನು. ಅದು ಅವರ ಪ್ರಾಬ್ಲಮ್ ಅಲ್ಲಲ್ಲಿಯ. ಹೇಗಾದ ಯೇಸುವನ್ನು ಸಿಕ್ಕಿಸ್ಬೇಕು. ಒಂದು ವೇಳೆ ಅವಳು ಕೊಲ್ಲಿ ಕಂದು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಮಾಡಿ ಅಂತ ಹೇಳಿದ್ರೆ, ಕರುಣೆ ಬಗ್ಗೆ ಇಷ್ಟು ಉಪದೇಶ ಮಾಡ್ತಾ ಕರುಣೆ ಇಲ್ಲದವನು ಅಂತ ಹೇಳ್ತಿದ್ರು. ಕೊಲ್ಲಬೇಡಿ ಅಂತ ಹೇಳಿದ್ರೆ ಧರ್ಮಶಾಸ್ತ್ರ ವಿರುದ್ಧ ಹೋಗ್ತಾನೆ, ಅಲ್ಲಿ ಕೂಡ ತಪ್ಪು ಹೊರಿಸ್ತಾ ಇದ್ರು. ಯೇಸು ಏನು ಮಾಡಿದ? ನೆನದಲ್ಲಿ ನಿನ್ನಲ್ಲಿ ಯಾರು ತಪ್ಪು ಮಾಡಲಿಲ್ಲ ಅವನೇನು ಮಾಡಲಿ, ಮೊದಲ ಕಲ್ಲು ಅವಳಿಗೆ ಎಸೆಯಲಿ ಅಂತ ಬರಿದ. ಅಲ್ಲಿ ಮುಂದೆ ಒಬ್ಬ ಪೇತ್ರ ಇದ್ದ, ನೋಡಿದ, ಅಯ್ಯೋ ನನ್ನ ತಪ್ಪು ಡೇಟ್ ಟೈಮ್ ಸಮೇತ ಏನು ಬರೀತಿದ್ದಾನೆ ಸ್ವಾಮಿ, ಮೆಲ್ಲಗೆ ಆಚೆ ಕಡೆ ಇದು ಎಲ್ಲ ಹೊರಗೆ ಬರ್ತದೆ ಅಂತ. ಇನ್ನೊಬ್ಬ ಬಂದ, ಅಂದ್ರೇಯ, ಅವನು ನೋಡಿದ, ಅವನು ಓಡಿಬಿಟ್ಟ. ಇನ್ನೊಬ್ಬ ಬಂದ, ಸ್ಟೀಫಾನ, ಅವನು ನೋಡಿದ, ಅವನು ಓಡಿಬಿಟ್ಟ. ಎಲ್ಲರ ತಪ್ಪು ಬರೀತಿದ್ದ. ಅಂದರೆ ಯೇಸುವಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಅವರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಎಲ್ಲ ಜಾಗ ಖಾಲಿ ಮಾಡಿದರು. ಅಲ್ಲಲ್ವಿಯ, ಒಂದು ತಿಳ್ಕೋಬೇಕು, ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವಾಗ, ತಪ್ಪು ಹುಡುಕುವಾಗ ನಮ್ಮ ಕುರಿತಾಗಿ ನಮಗೆ ಪರಿಜ್ಞಾನ ಇರಬೇಕು. ನಾವು ಅದೇ ತಪ್ಪುಗಳನ್ನು ಅನೇಕ ಸಲ ಮಾಡಿದ್ದೇವೆ. ಅಲ್ಲಲ್ವಿಯ, ಪ್ರೈಸಲು ಇನ್ನೊಬ್ಬರಿಗೆ ನ್ಯಾಯವನ್ನು ಬೇಗನೆ ನಾವು ಏನು ಮಾಡಿಬಿಡ್ತೇವೆ? ನ್ಯಾಯ ತೀರ್ಪು ಮಾಡಿಬಿಡ್ತೇವೆ. ಈ ನ್ಯಾಯ ತೀರ್ಪಿನ ಕುರಿತಾಗಿ ಪವಿತ್ರಾತ್ಮ ನಮಗೆ ಅರಿವನ್ನು ಕೊಡುತ್ತಾನೆ. ಇನ್ನೊಬ್ಬರಿಗೆ ನ್ಯಾಯ ತೀರ್ಪು ಮಾಡಬೇಡ. ಲೂಕ್ 6:37 ಓದಿ. ಲೂಕ್ 6:37 ಓದಿ. ಲೂಕ್ 6:37. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಇದಲ್ಲದೆ ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಅಪರಾಧಿಯನ್ನು ನಿರ್ಣಯಿಸಬೇಡ್ರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದು. ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ತೀರ್ಪು ಮಾಡಬಾರದು ಇನ್ನೊಬ್ಬರಿಗೆ, ಕಟ್ಟಿ ಕೊಡಬಾರದು ಇನ್ನೊಬ್ಬರಿಗೆ, ಇನ್ನೊಬ್ಬರ ಹೆಸರನ್ನು ಹಾಳು ಮಾಡಬಾರದು ನಾವು. ಆಮೇಲೆ ಪವಿತ್ರಾತ್ಮನು ನ್ಯಾಯ ತೀರ್ಪಿನ ಕುರಿತಾಗಿ ಈ ಅರಿವನ್ನು ಪ್ರಕಟಣೆ ಕೊಡ್ತಾನೆ. ಮ್ಯಾಥ್ಯೂ 7:1-5 ಮೊನ್ನೆ ಯಾವಾಗಲೂ ಓದಿರಬೇಕು ನಾವು. ನಮ್ಮಲ್ಲಿರೋದು ಧೂಳಿನ ಕಣ ಅಲ್ಲ, ನಮ್ಮಲ್ಲಿ ದೊಡ್ಡ ಕಲ್ಲು ಇದೆ, ಇನ್ನೊಬ್ಬರು ಚಿಕ್ಕ ಧೂಳಿನ ಕಣ ಉಂಟು. ಅದನ್ನು ದೊಡ್ಡದು ಮಾಡಿ ಹೇಳ್ತೇವೆ ನಾವು.
ಹಲ್ಲೆಲೂಯ. ಯಾವತ್ತು ಇನ್ನೊಬ್ಬರಿಗೆ ನಾವು ನ್ಯಾಯ ತೀರ್ಪು ಮಾಡಬಾರ್ದು. ಕೆಲವು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ, ಒಂದು ತೀರ್ಪು ಮಾಡಿ ಬಿಡ್ತೇವೆ. ನೋಡಿ, ನನಗೇ ಆಗಿದೆ ಅದು, ಕೆಲವರಿಗೆ ಆಗಿರ್ಬೋದು. ಈಗ ವೈಫೈ ಅಥವಾ ಡಾಟಾ ಆನ್ ಇರ್ತದೆ, ಕೆಲವೊಬ್ಬರು ಮೆಸೇಜ್ ಕಳಿಸ್ತಾರೆ, ಅದು ಎಲ್ಲಿಯೋ ಒಂದು ಕಡೆ ಬೆಡ್ರೂಮಲ್ಲಿ ಇರ್ತಾರೆ, ನಾವು ಇಲ್ಲಿ ಪ್ರೇಯರ್ ಮಾಡ್ತಾ ಇರ್ತೇವೆ, ಅಲ್ಲಿ ಹೋಗಿದೆ ಅಂತ 2 ಗೀಟ್ ಬಂದಾಯ್ತು ಅವರಿಗೆ. ವೈಫೈ ಆನ್ಲೇ ಉಂಟು, ಫಸ್ಟ್ ಆನ್ಲೈನಲ್ಲಿದ್ದಾರೆ, ಇನ್ನೂ ಯಾಕೆ ನನ್ನ ಮೆಸೇಜ್ ನೋಡ್ತಾ ಇಲ್ಲ? ಅಲ್ಲಲ್ವೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಯ್ತು. ಮತ್ತೆ ನನಗೆ ಆದರೆ 2-3 ಸಾವಿರ ಮೆಸೇಜ್ ಬರ್ತದೆ ಒಂದು ದಿವಸಕ್ಕೆ, ನೋಡಲಿಕ್ಕೆ ಟೈಮೇ ಇಲ್ಲ. ಮತ್ತೆ ನೋಡಿದ್ರು ಆ 3,000 ಮೆಸೇಜ್ ಮಿನಿಸ್ಟ್ರಿ ಮಾಡ್ತಾ ಕೂತ್ಕೊಳ್ಬೇಕು ನಾನು. ಮತ್ತೆ ಈ ಬಂದು ಪ್ರಸಂಗ ಮಾಡೋದು, ಪರ್ಸನಲ್ ಪ್ರೇಯರ್ ಎಲ್ಲ ಬಿಡಬೇಕಾಗ್ತದೆ, ಒಂದು ಮೆಸೇಜ್ ಮಿನಿಸ್ಟ್ರಿ ಮಾಡಬೇಕಾಗ್ತದೆ. ನನಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ವಿಯ ಭಾರಿ ಕಷ್ಟ. ಅಲ್ಲಲ್ವಿಯ ಇನ್ನೊಂದು ಹೇಳ್ತಾನೆ, ಈಗ 3-4 ಜನ ಮೀಟಿಂಗ್ ಮಾಡ್ತಾ ಇದ್ದೇವೆ ಅನ್ನೋ ಸಡನ್ ಯಾರ್ದು ಮೆಸೇಜ್ ಟಿಂಕ್ ಅಂತ ಶಬ್ದ ಬಂತು. ಇದು ಓಪನ್ ಮಾಡಿದ ಮೆಸೇಜ್ ಗೊತ್ತಾಯ್ತು, ಹಾಗೆ ಬಂದ್ ಮಾಡಿಟ್ಟೆವು. ಅಲ್ಲಿ ಕಳಿಸಿದ್ರೆ ಗೊತ್ತಾಯ್ತು, ಅದೇ ಗ್ರೀನ್ ಲೈನ್ ಬಂತು 2. ಪಾಸ್ಟ್ ನೋಡಿ ಆಯಿತು ನನ್ನ ಮೆಸೇಜ್. ಮತ್ತೆ ಪಾಸ್ಟಿಗೇನು ಮೀಟಿಂಗ್ ನಂತರ ಪ್ರೇಯರ್ ಆಯಿತು, ಪ್ರೇಯರ್ ನಂತರ ಬೇರೆ ಏನು ಬ್ಯುಸಿ ಆಯಿತು, ಅದು ನೆನಪೇ ಇಲ್ಲ. ಯಾರ್ದು ಮೆಸೇಜ್ ಬಂದಿದೆ, ಅವರಿಗೆ ಉತ್ತರ ಕಳಿಸಿ, ನನ್ನ ಮೇಲೂ ಬೇಜಾರಿದೆ ಪಾಸ್ಟಿಗೆ, ನನ್ನ ಮೇಲೂ ಕೋಪ ಇದೆ. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ತೀರ್ಪು ಮಾಡಿ ಆಯಿತು. ಈಗ ನಾವು ಅನೇಕರಿಗೆ ಇಮ್ಮಿಡಿಯೇಟ್ ತೀರ್ಪು ಮಾಡಿಬಿಡ್ತೇವೆ, ಹಿಂದೆ ಮುಂದೆ ನೋಡದೆ. ಅಲ್ಲಲ್ಲಿಯ ನನ್ನದು ಜಸ್ಟ್ ಉದಾಹರಣೆ ನಿಮಗೆ ಹೇಳಿದ್ದು ನಾನು. ನಿಮಗೆ ಈ ರೀತಿ ಆಗಿರಬಹುದು, ಅಥವಾ ನೀವು ಬೇರೆಯವರಿಗೆ ತೀರ್ಪು ಹೇಳಿರಬಹುದು. ಅಲ್ಲಲ್ವಿಯ ಯಾರಿಗೋ ರಿಂಗ್ ಮಾಡ್ತಾ ಇದ್ದೆ, ಅವ್ರದ್ದು ಎತ್ತುತ್ತಾ ಇಲ್ಲ, ಅವ್ರು ಎಲ್ಲೇ ಬ್ಯುಸಿಯಲ್ಲಿ ಇರಬೇಕು, ಅವ್ರದ್ದು ಕಿಚನಲ್ಲಿಯೋ ಎಲ್ಲಿಯೋ ಒಂದು ಕಬಾಟ್ ಒಳಗೆ ಮೊಬೈಲ್ ಇರ್ಬೋದು. ಇವರು ನೋಡಿ ನಿನ್ನೆ ಮಾಡುವಾಗಲೂ ಎತ್ತಲಿಲ್ಲ, ಇವತ್ತು ಎತ್ತುತ್ತಾ ಇಲ್ಲ, ಇವರಿಗೆ ಬೇಜಾರಿದೆ, ನನಗೆ ಕೋಪ ಇದೆ, ತೀರ್ಪು ಮಾಡಿ ಆಯಿತು. ಅಲ್ಲಲ್ವಿಯ ಮತ್ತೆ ಅವ್ರು ಎಲ್ಲಿಯಾದ ಮುಖ ಮುಂದೆ ಕಂಡಾಗ ನೋಡುವುದಿಲ್ಲ, ಮುಖನೇ ನೋಡುವುದಿಲ್ಲ, ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಆ್ಯಕ್ಚುಲಿ ನೀವು ಅವರ ಮುಖ ನೋಡುವುದಿಲ್ಲ, ಕೋಪವನ್ನು ಪ್ರಕಟ ಮಾಡೋದು, ಬೇಸರ ತೋರಿಸೋದು. ಅವರು ಮತ್ತೆ 2 ದಿವಸ ಅಂತ ಯಾವುದು ಅವರಿಗೆ ಅದು ವಿಷಯನೇ ಗೊತ್ತಿಲ್ಲ. ಇದು ಅವರು ಫೋನ್ ರಿಸೀವೇ ಮಾಡೋದಿಲ್ಲ. ನೀವು ತಪ್ಪಾ ತಿಳುವಳಿಕೆ ಬಂದುಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಲ್ಲಲ್ವಿಯ ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲಲ್ವಿಯ ತೀರ್ಪು, ನ್ಯಾಯ ತೀರ್ಪಿನ ಕುರಿತಾಗಿ ಅರಿವನ್ನು ಪವಿತ್ರಾತ್ಮ ಕೊಡ್ತಾನೆ. ಈ ಸರಿಯಾದ ತಿಳುವಳಿಕೆ ನಮಗೆ ಬಂದರೆ ಇನ್ನೊಬ್ಬರಿಗೆ ತೀರ್ಪು ಮಾಡಲಿಕ್ಕೆ ಹೋಗುವುದಿಲ್ಲ ನಾವು. ಇದರ ಕುರಿತು ಯಾರು ಉಪದೇಶ ಮಾಡ್ತಾನೆ? ಪರಿಶುದ್ಧಾತ್ಮನು ನಮ್ಮ ಮೇಲೆ ಒಂದು ಅಭಿಷೇಕ. ಅಲ್ಲಲ್ವಿಯ ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಪರಿಶುದ್ಧಾತ್ಮನು ಅರಿವನ್ನು ಕೊಡ್ತಾನೆ. 3 ವಿಷಯ ಆಯಿತು ಇವತ್ತು. ನೆಕ್ಸ್ಟ್ ಸೆಕ್ಷನ್ ನಿನಗೆ ಇವತ್ತು ಇದ್ದರೆ ನಾನು ಒಂದೇ ಸೆಕ್ಷನ್ ಮುಗಿಸಬಹುದು ಅಂತ ಎಣಿಸಿದ್ದೆ, ಆಗುವುದಿಲ್ಲ ಒಂದೇ ಕ್ಲಾಸಲ್ಲಿ. ಇನ್ನು ಇಂಪಾರ್ಟೆಂಟ್ ವಿಷಯಗಳುಂಟು. ಪವಿತ್ರಾತ್ಮನ ಅಭಿಷೇಕದ ಪ್ರತ್ಯೇಕತೆಗಳು, ಅದನ್ನು ಕಲಿಯಲೇಬೇಕು, ಅದನ್ನು ಕಲಿತುಕೊಳ್ಳಲೇಬೇಕು ನಾವು. ಅಲ್ಲಲ್ವಿಯ ನೆನೆಸರಿ ಇನ್ನೊಂದು ಎಪಿಸೋಡ್ ಹೋಗ್ಬೋದು, 2 ಎಪಿಸೋಡ್ ನನಗೆ ಗೊತ್ತಿಲ್ಲ. ನಂತರ ಅನ್ಯ ಭಾಷೆ ಕುರಿತಾಗಿ ನಾವು ಕಲೀಲಿಕ್ಕೆ ನಾವು ಹೋಗ್ತೇವೆ. ದಯಮಾಡಿ ಎದ್ದು ನಿಂತುಕೊಳ್ಳ್ರಿ. ದೇವರು ಅನೇಕ ಅದ್ಭುತಗಳನ್ನು ಇವತ್ತು ನಮ್ಮ ಮಧ್ಯದಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ರಬಾ ಶಕಟೋರು ಅಲ್ಲಲೂಯ್ಯ. ಸಮಯ ಸಿಕ್ಕಿದ್ರೆ ಇವತ್ತು ಇನ್ನೊಂದು ಕ್ಲಾಸ್ ನಾನು ತಗೊಳ್ತಾನೆ. ಥ್ಯಾಂಕ್ ಯು ಜೀಸಸ್. ಅಲ್ಲಲೂಯ್ಯ. ರಮ ಶೆಕೆಟು ರಬ ರೇಂದೆಲೆ ಸೆಕೆಟು ರಂದ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಕೇಳಲ್ಪಟ್ಟಂಥ ವಾಕ್ಯದ ಕಡೆಗೆ ನಾವು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಪವಿತ್ರಾತ್ಮನ ಅಭಿಷೇಕ ಬರುವಾಗ ನಡೆಯುವಂಥ ಕಾರ್ಯಗಳ ಕುರಿತಾಗಿ ಇವತ್ತು 3 ವಿಷಯ ನಾವು ಕಲಿತುಕೊಂಡಿದ್ದೇವೆ. ಒಂದು ಐಕ್ಯವಾಗುವಂಥದ್ದು, ಎರಡನೇ ಐಕ್ಯತೆಗೆ ಬರುವಂಥದ್ದು, ಎರಡನೇದಾಗಿ ಅಲ್ಲಿ ಸಾಕ್ಷಿ ಆಗುವಂಥದ್ದು, ಮೂರನೇದಾಗಿ ಉಪದೇಶ. ಪವಿತ್ರಾತ್ಮ ನಮಗೆ ಉಪದೇಶ ಮಾಡ್ತಾನೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. ಆ ಉಪದೇಶವು ನಮ್ಮನಿಗೆ ಟೀಚ್ ಮಾಡ್ತದೆ, ಬೋಧನೆ ಮಾಡ್ತದೆ ಎಂಬುದಾಗಿ, ಆ ಅಭಿಷೇಕ ಉಪದೇಶ ಮಾಡ್ತದೆ ಎಂಬುದಾಗಿ ಇವತ್ತಿನ ಅಧ್ಯಯನದಲ್ಲಿ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ನಾವು ಕೇಳಿಕೊಳ್ಳುವ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಕರ್ತನೆ, ಈ ಅಭಿಷೇಕ ನನಗೆ ಬೇಕು, ಈ ಅಭಿಷೇಕನ ತುಂಬಿಸುವುದಾಗಿ ಕರ್ತನ ಬಳಿಯಲ್ಲಿ ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯಾ. ಗ್ಲೋರಿ ಗ್ಲೋರಿ ಗ್ಲೋರಿ. ರಕಟ ಶಟಲ ಮಲತೆ ರೇಂದೆ ಸೆಟ್ಟೆ ಕೋಟು ರಿಕಟ ಲಮ ಸಕಟ. ಹಾಲೆಲೂಯಾ. ಹಾಲೆಲೂಯಾ. ರಮನಸೆ ರೇಂದೆಲೆ ಕೇತು ರೊಕೊಟೋ ರೊಬ್ರತಿಬಾ ಶಿಬ್ರತಲಿಯಂತರಬ ಆರ್ಬೆಲ ಕೊರೊಟೋ ರಬ ಶಕ ರಬ ಆರ್ಬಲಾಸ್. ಎಲ್ಲ ಅನ್ಯ ಭಾಷೆ ಮಾತಾಡಿ, ಎಲ್ಲರೂ ಅನ್ಯ ಭಾಷೆ ಮಾತಾಡಿ. ದಂಡಲಮ ಸೆಕೆತರದ ರುಮಲಕ ಸಕಟರ ರೇಬೆದೆ ಸೆಕೆರ ರೇಮತ ಸಿಗ್ರತ ಲಿಬ್ರಂತೋ. ಹಾಲೆಲೂಯಾ. ಹಾಲೆಲೂಯಾ.
Glory, glory, glory. Raka, Shaka, Raba, Rima. Thank you, Lord. Welcome, Holy Spirit. Now, welcome, Holy Spirit. Welcome, Holy Spirit. We are in Your presence, fill us with your power. Live inside of me. Welcome, Holy Spirit. We are in your presence. Fill us with your power. Live inside of me. You're the living water, never drying fountain, comforter and counselor. Take complete control. You're the living water, never drying fountain, comforter and counselor. Take complete control. Welcome, Holy Spirit. We are in your presence. Fill us with your power. Live inside of me. Welcome, Holy Spirit. We are in your presence. Fill us with your power. Live inside of me. Bandi ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀ ಆಳ್ವಿಕೆ ಮಾಡು. ಜೀವಜಲ ನೀನೇ ಜೀವಜಲವೇ, ನಂದವನ್ನು ತೀರಿಸು. ಆಲೋಚನಕರ್ತನೇ, ನೀ ಆಳ್ವಿಕೆ ಮಾಡು. ನೀನೇ ಜೀವಜಲವು, ನಂದವನ್ನು ತೀರಿಸು. ಆಲೋಚನಕರ್ತನೇ, ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀನ್ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ,
ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀನ್ ಆಳ್ವಿಕೆ ಮಾಡು. ಆಜ್ಞೆಯು ನೀನೇ, ಬಿರುಗಾಳಿ ನೀನೇ, ದೊಡ್ಡ ಮಳೆಯಾದೆಯೇ ನಿನ್ನ ಸುರಿಸು. ಆಜ್ಞೆಯು ನೀನೇ, ಬಿರುಗಾಳಿಯು ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮವ ಸುರಿಸು. ಬನ್ನಿ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬಯಸುವೆನು. ನಿನ್ನ ಶಕ್ತಿಯಿಂದ ನನ್ನ ತುಂಬಿಸಿ ನೀನ್ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬಯಸುವೆನು. ನಿನ್ನ ಶಕ್ತಿಯಿಂದ ನನ್ನ ತುಂಬಿಸಿ ನೀನ್ ಆಳ್ವಿಕೆ ಮಾಡು. ನೀನೇ ಜೀವಜಾಲವು, ನಂದಾಹವನ್ನು ತೀರಿಸು. ಆಲೋಚನಕರ್ತನೇ, ನೀ ಆಳ್ವಿಕೆ ಮಾಡು. ನೀನೇ ಜೀವಜಾಲವು, ನಂದಾಹವನ್ನು ತೀರಿಸು. ಆಲೋಚನಕರ್ತನೇ, ನೀನ್ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀನ್ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ನಿನ್ ಪ್ರಸನ್ನತೆ ಬಯಸುವೆನು. ನಿನ್ ಶಕ್ತಿಯಿಂದ ನನ್ನ ತುಂಬಿಸಿ ನೀನ್ ಆಳ್ವಿಕೆ ಮಾಡು. ಆಜ್ಞೆಯು ನೀನೇ, ಬಿರುಗಾಳಿಯು ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮವ ಸುರಿಸು. ಆಜ್ಞೆಯು ನೀನೇ, ಮುಂದೆ ಬನ್ನಿ, ಮುಂದೆ ಬನ್ನಿ, ಎಲ್ಲರೂ ಮುಂದೆ ಬನ್ನಿ. ಬಿರುಗಾಳಿಯು ನೀನೇ, ದೊಡ್ಡ ಮಳೆಯಂತೆಯೇ ನಿನ್ನಾತ್ಮವ ಸುರಿಸು. ಬನ್ನಿ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬಯಸುವೆನು. ನಿನ್ನ ಶಕ್ತಿಯಿಂದ ನನ್ನ ತುಂಬಿಸಿ ನೀನ್ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ,
ನಿನ್ನ ಪ್ರಸನ್ನತೆ ಬಯಸುವೆವು. ನಿನ್ನ ಶಕ್ತಿಯಿಂದ ನನ್ನ ತುಂಬಿಸಿ ನೀನ್ ಆಳ್ವಿಕೆ ಮಾಡು. ಹಾಲೆಲೂಯಾ ಹಾಲೆಲೂಯಾ ರಿಮಲವ ಶಂದ ಶೇಖರೆ ಬೆರೆ 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 ಬೆ. ನನ್ನ ಜೊತೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿ, ನಿಮ್ಮ ಕರಗಳ ಮುಂದಕ್ಕೆ ಚಾಚಿ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇನೆ. ಯೇಸಪ್ಪ, ನಿನ್ನ ಆತ್ಮನ ಅಭಿಷೇಕವನ್ನು ನನಗೆ ಅನುಗ್ರಹಿಸು. ನಾನು ಬದಲಾಗಬೇಕು, ನಾನು ಅಸಾಧಾರಣ ವ್ಯಕ್ತಿಯಾಗಿ ಮಾರ್ಪಡಬೇಕು. ಪಾಪದ ಮೇಲೆ ಜಯ ಹೊಂದಿಕೊಳ್ಳಬೇಕು, ಲೋಕದ ಮೇಲೆ ಜಯ ಹೊಂದಿಕೊಳ್ಳಬೇಕು, ಶರೀರದ ಇಚ್ಛೆಗಳ ಮೇಲೆ ಜಯ ಹೊಂದಿಕೊಳ್ಳಬೇಕು, ಸಾಕ್ಷಿಯಾಗಿ ಜೀವಿಸಬೇಕು. ಯೇಸಪ್ಪ, ನಿನ್ನ ಆತ್ಮನ ತುಂಬಿಸು, ನಿನ್ನ ಶಕ್ತಿಯಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು. ನನ್ನ ಮೇಲೆ ಆತ್ಮನ ಅಭಿಷೇಕ ಸುರಿಸು. ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ, ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ, ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಯೇಸಪ್ಪ, ನನ್ನ ಮೇಲೆ ಕರುಣೆ ತೋರಿಸು. ನೀನು ನಿಮಗೋಸ್ಕರವಾಗಿ, ನಿಮ್ಮ ಮಕ್ಕಳಿಗಾಗಿ, ದೂರದಲ್ಲಿರುವ ಎಲ್ಲರಿಗಾಗಿ ಮೊದಗೆಳಿದೆಯಲ್ಲ. ಯೇಸಪ್ಪ, ನನ್ನನ್ನು ತುಂಬಿಸು, ನನ್ನ ತುಂಬಿಸು ಯೇಸುವಿನ ನಾಮದಲ್ಲಿ. ಆಮೇನ್ ಆಮೇನ್. ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥಿಸರಿ. ಪುನಃ ನಾವು ಹಾಡ್ಲಿಕ್ಕೆ ಹೋಗ್ತೇವೆ. ಓ ರಬ ಶಕಟ ರಬಲ ಶಿಬ್ರ ತಲಬ ರೇತಿ ರೇವೆ. ವೆಲ್ಕಮ್ ಹೋಲಿ ಸ್ಪಿರಿಟ್, we are in your presence, fill us with your power. ಪ್ರಾರ್ಥನೆ ಮಾಡ್ತಾ ಇರಿ ನಿಂತ ಸ್ಥಳದಲ್ಲಿ. ಪವಿತ್ರಾತ್ಮನ ಅಭಿಷೇಕಕ್ಕೆ ಪ್ರಾರ್ಥಿಸರಿ. Live inside of me. ದಾದಿಂದ ಕೇಳಿಕೊಳ್ಳ್ರಿ. Welcome Holy Spirit, we are in your presence. ದೇವರ ಅಸಾಧಾರಣ ಕಾರ್ಯ ನಮ್ಮ ಮಧ್ಯದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅನೇಕರನ್ನು ಆತ್ಮ ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅನೇಕರಿಂದ ಅನ್ಯ ಭಾಷೆಯು ಪ್ರಕಟವಾಗ್ಲಿಕ್ಕೆ ಹೋಗ್ತಾ ಇದೆ. Live inside of me. You're the living water, Never dying fountain, Comforter and Counselor, take complete control. You're the living water, never dying fountain, Comforter and Counselor, take complete control. Neene Shiva Jalam, Neene Shiva Jalavu, Nandahavannu ತೀರಿಸು, ಆಲೋಚನಾ ಕಾತರೆ ನನ್ನಾಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮನೇ, ಪ್ರಸನ್ನತೆ ಬಯಸುವೆವು. ಶಕ್ತಿಯಿಂದ ತುಂಬಿಸಿ ನೀನಾಳ್ವಿಕೆ ಮಾಡು. ಅಭಿಷೇಕ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಅಭಿಷೇಕ ಬಿಡುಗಡೆ ಮಾಡ್ತಾರೆ, ಅಭಿಷೇಕ ಬಿಡುಗಡೆ ಮಾಡ್ತಾರೆ ಯೇಸುವಿನ ನಾಮದಲ್ಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ನೋಗಗಳು ಮುರಿಯುವಂತ ಅಭಿಷೇಕ ಹಿಡಿಯಲಿ, ನೋಗಗಳು ಮುರಿಯುವ ಅಭಿಷೇಕ ಹಿಡಿಯಲಿ ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ನೋಗಗಳು ಮುರಿಯುವ ಅಭಿಷೇಕ ಹಿಡಿಯಲಿ, ನೋಗ ಮುರಿಯುವಂತ ಅಭಿಷೇಕ ಹಿಡಿಯಲಿ. ಟಚ್ ಲಾರ್ಡ್. ಓ ರಾಮ ಶಕರ ರೇಕೆ 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 ರಾಮ 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 ಶಕ ರಾಮ ರಾಮ ಶಕ. ಟಚ್ ಲಾರ್ಡ್, ಟಚ್ ಜೀಸಸ್, ಟಚ್ ಲಾರ್ಡ್, ಟಚ್ ಜೀಸಸ್, ಟಚ್ ಜೀಸಸ್, ಟಚ್ ಜೀಸಸ್,
Catch Jesus. Catch Jesus. Catch Holy Spirit. Catch Holy Spirit. Catch Holy Spirit. Catch Jesus. Catch Lord. Catch Holy Spirit. Oh Rabba Shaka Rabba. Rabba Shaka Rabba. Shanda Rabba. Break it. Break it. Ribata. Rebe Shandala. Catch Lord. Catch Lord. Catch Lord. ದೊಡ್ಡ Catch Lord. ಮಳೆಯ Catch Jesus. Catch Jesus. Catch Lord. Raka Shaka Rabba. Reba Shaka Rabba. Catch Lord. Catch Jesus. Catch Lord. Name of Jesus. Name of Jesus. Name of Jesus. ಅಭಿಷೇಕ ಹಿಡಿಯಲಿ. ಅಭಿಷೇಕ ಹಿಡಿಯಲಿ. ಲೋಕಗಳ ಮುರಿಯುವ ಅಭಿಷೇಕ ಹಿಡಿಯಲಿ. In the name of Jesus. ಹಿಡಿಯಲಿ ಅಭಿಷೇಕ. ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ. Name of Jesus. 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 Rima Shaka Rama. Raja Raja Rama. Break it. Catch Holy Spirit. Catch Jesus. Catch Lord. Catch Jesus. Catch. Name of Jesus. 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 ಶಕ್ತಿ ಹಿಡಿಯಲಿ. ಅಭಿಷೇಕ ಹಿಡಿಯಲಿ. ಯೇಸು ನಾಮದಲ್ಲಿ. In the name of Jesus. Name of Jesus. ಯೇಸು ನಾಮದಲ್ಲಿ. ಎಲ್ಲ ಕಟ್ಟುಗಳು ಅಳಿಯಲಿ. ಲೋಕ ಮುರಿಯುವಂತ ಅಭಿಷೇಕ ಹಿಡಿಯಲಿ. ಲೋಕ ಮುರಿಯುವಂತ ಅಭಿಷೇಕ ಹಿಡಿಯಲಿ. ಲೋಕ ಮುರಿಯುವಂತ ಅಭಿಷೇಕ ಹಿಡಿಯಲಿ. ಲೋಕ ಮುರಿಯುವಂತ ಅಭಿಷೇಕ ಹಿಡಿಯಲಿ. ಯೇಸು ನಾಮದಲ್ಲಿ. ರಾಂಡ ಶೇಕೆಟೆ ರಾಜಲ. ಲೋಕ ಮುರಿಯುವಂತ ಅಭಿಷೇಕ ಹಿಡಿಯಲಿ. ಲೋಕ ಮುರಿಯುವಂತ ಅಭಿಷೇಕ ಹಿಡಿಯಲಿ. ಯೇಸುವಿನ ನಾಮದಲ್ಲಿ. Name of Jesus. 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 Fire. 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 Raka Shaka Rama. Reke Reke Dara. Randa Seke. Roto Roko. Yes. Receive. Receive Holy Spirit. Name of Jesus. Name of Jesus. Name of Jesus. Name of Jesus. Touch Lord. Name of Jesus. Name of Jesus. Name of Jesus. ಎಲ್ಲ ಬಂಧನಗಳು ಅಡಿಯಲಿ. ಬಂಧನಗಳು ಅಡಿಯಲಿ. ಯೇಸು ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಯೇಸು ನಾಮದಲ್ಲಿ. ರಾಮ ಶಂಕರ. ರೇಕೆ ಶಂಕರ. ರೇಕೆ ಶಂಕರ. ಶಾಬ್ರ ರಾಮ. ರೇಕೆ ಟೋ. Thank you Lord. Thank you Lord. Thank you Lord. Thank you Jesus. Touch Lord. Touch Lord. Touch Jesus. Touch Lord. Touch Jesus. Thank you Lord. Touch Jesus. Touch Jesus. Touch Jesus. Touch Jesus. Touch Lord. Touch Holy Spirit. Touch Holy Spirit. Touch Holy Spirit. Raka Shaka Rama. Raka Laseti. Ramata Sendo. Rokoto. Touch Holy Spirit. Raka Shaka Rama. Rendela Ramala. Raka Shaka. ಅಭಿಷೇಕ ಹಿಡಿಯಲಿ. ಅಭಿಷೇಕ ಹಿಡಿಯಲಿ. ಅಭಿಷೇಕ ಹಿಡಿಯಲಿ. ಯೇಸು ನಾಮದಲ್ಲಿ. Name of Jesus. Name of Jesus. Name of yes, 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 ಹಿಡಿಯಲಿ. Yes, yes, yes. Name of Jesus. Yes, 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 yes. Name of Jesus. Name of Jesus. Yes, yes. ಹಿಡಿಯಲಿ. ರಾಮ ರಾಮ ರಾಮ. ಶಾಂತ ರಾಮ ರಾಮ ರಾಮ. ಕಟ್ಟುಗಳು ಹೊಡೆಯುವಂತ ಲೋಕ ಮುರಿಯುವಂತ ಅಭಿಷೇಕ. ಲೋಕ ಮುರಿಯುವ ಅಭಿಷೇಕ ಹಿಡಿಯಲಿ. 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 Name of Jesus. Receive Holy Spirit. Receive. Receive. ರಾಮ ಶಂಕ ರಾಮ. ರಾಂಡಲ ಶೆಕೆಟು. ರಾಕ ಲಾಭ ರಾಮ. ರಾಮ ರಾಮ. Yes. ಹೊಂದಿಕೊಳ್ಳಿ. ಹೊಂದಿಕೊಳ್ಳಿ. ಅಭಿಷೇಕ ಹೊಂದಿಕೊಳ್ಳಿ. ಯೇಸು ನಾಮದಲ್ಲಿ. Name of Jesus. Name of Jesus. Name of Jesus. Name of Jesus. ಹೊಂದಿಕೊಳ್ಳಿ. ಹೊಂದಿಕೊಳ್ಳಿ. ಯೇಸು ನಾಮದಲ್ಲಿ. ರಾಮ ಶಂಕ ರಾಮ ರಾಮ. Yes. Yes. Name. Yes. Yes. Name of yes. 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 Yes, 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 yes. Rama Shaka Rama. Abhishek Vandikul. Abhishek Vandikul. Abhishek Vandikul. Yesu Namadali. Raka Shaka Rama. Raka Shaka Rama. Reke Reke Rama. Vandikul. Abhishek Vandikul. Abhishek Vandikul. Yesu Namadali. In the name of Jesus. In the name of Jesus. Name of Jesus. Vandikul. Receive Holy Spirit. Receive Holy Spirit. Yes, 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 yes. Rama Shaka Rama. Raka Rama. Rama Rama. Rama Rama Rama. Shaka Rama. Yes. Hallelujah. That's Holy Spirit. Anointing ಹೊಂದಿಕೊಳ್ಳಿ. ಅಭಿಷೇಕ ಹೊಂದಿಕೊಳ್ಳಿ. ಯೇಸು ನಾಮದಲ್ಲಿ. In the name of Jesus. Name of Jesus. Receive Holy Spirit. Receive. 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 Yes. Name of Jesus. Name of Jesus. Yes. 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 Name of Jesus. Name of Jesus. Name of Jesus. Yes. Fire. Yes. Yes. Oh Rama Shakara. Roko Rama Neshke. Rete Rebere. ದೇವರು ಇಲ್ಲಿ ಕೆಲವರಿಗೆ ಸೌಖ್ಯ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಸೌಖ್ಯದ ಅವಶ್ಯಕತೆ ಇರುವವರು ಮುಂದಕ್ಕೆ ಬನ್ನಿ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ. ನೆಕ್ಸ್ಟ್ ಸೌಖ್ಯದ ಅವಶ್ಯಕತೆ ಇರುವವರು ಅಲ್ಲಲಿಯ ಯಾವುದೇ ಗಡ್ಡೆಗಳಿರಲಿ, ಕ್ಯಾನ್ಸರ್ ಇರಲಿ, ಯಾವುದಿರಲಿ, ಯೇಸು ನಿಮ್ಮನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಲಲುಯ್ಯ. ಮಾನಸಿಕ ಇರಲಿ, ಯಾವುದೇ ಕಾಯಿಲೆ ಇರಲಿ, ಯೇಸು ನಿಮ್ಮನ್ನು ಮುಟ್ಟಿ ಬಿಡುಗಡೆ ಮಾಡಿಕ್ಕೆ ಹೋಗ್ತಾರೆ. ಹಾಲಲುಯ್ಯ. ಕಂಟಿನ್ಯೂ ಆಡೋಣ. ಹಾಲಲುಯ್ಯ. ಓ
1 minute. Welcome, Holy Spirit. We are in your presence. Fill us with your power. Live inside of me. Welcome, Holy Spirit. We are in your presence. Fill us with your power. Live inside of me. You're the living water, never dying fountain, comforter and counselor, take complete control. You're the living water. ಯೇಸು ನಾಮದಲ್ಲಿ ರೋಗದಾತ್ಮ ಇವರ ಶರೀರ ಬಿಟ್ಟು ಹೋಗಲಿ. ನಾನು ಕಮಾಂಡ್ ಮಾಡ್ತಾ ಇದ್ದೇನೆ, ರೋಗದಾತ್ಮ ಇವರ ಶರೀರ ಬಿಟ್ಟು ಹೊರಗೆ ಬರಲಿ. ಔಟ್ ನೇಮ್ ಆಫ್ ಜೀಸಸ್. ರೋಗದ ಆತ್ಮ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವನ್ನು ಅವರ ಶರೀರದಲ್ಲಿ ಯೇಸುವಿನ ರಿಲೀಸ್ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಓ ರಾಶಕ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದೇನೆ. ನೇಮ್ ಆಫ್ ಜೀಸಸ್. ಇವರ ಶರೀರದ ಮೇಲೆ ಸೌಖ್ಯ ಪ್ರಕಟವಾಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಯು ಆರ್ ಹೀಲ್ಡ್. ಯು ಆರ್ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ನೀವು ಸೌಖ್ಯ ಹೊಂದಿಕೊಂಡಿದ್ದೀರಿ ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್. ನೇಮ್ ಆಫ್ ಜೀಸಸ್. ನೇಮ್ ಆಫ್ ಜೀಸಸ್. ನೇಮ್ ಆಫ್ ಜೀಸಸ್. ರೋಗಾತ್ಮ ಶರೀರ ಬಿಟ್ಟು ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ರೋಗಾತ್ಮ ಕಟ್ಟಳಿರ್ತದೆ. ಬಿಟ್ಟು ಔಟ್. ಸೌಖ್ಯವಾಗಲಿ. ಶರೀರಕ್ಕೆ ಸೌಖ್ಯವಾಗಲಿ ಯೇಸುವಿನ ನಾಮದಲ್ಲಿ. ರೋಗ ಶಾಕಾರ ಸೌಖ್ಯವಾಗಲಿ. ಇವರ ಶರೀರಕ್ಕೆ ಸೌಖ್ಯವಾಗಲಿ. ಸೌಖ್ಯವಾಗಲಿ. ಬುದ್ಧಿಮಂಡಲ ಫ್ರೀ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಇನ್ ದ ನೇಮ್ ಆಫ್ ಜೀಸಸ್. ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯ ನಡೆಯಲಿ. ಸೌಖ್ಯ ನಡೆಯಲಿ. ರಾಮ ಬಂಧನ ಅಡಿಯಲಿ. ಮಂತ್ರದ ಕಟ್ಟು ಅಡಿಯಲಿ. ರೋಗಾತ್ಮ ಶರೀರ ಬಿಟ್ಟು ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಐ ಕಮಾಂಡ್ ಯು ಡಿವೋನ್ ಔಟ್. ತಿರುಗಿ ಬರಕೂಡದು. ತಿರುಗಿ ಬರಕೂಡದು. ಬಿಟ್ಟು ಹೋಗ್ಬೇಕು. ತಿರುಗಿ ಬರಕೂಡದು. ಔಟ್. ಶರೀರ ಪೂರ್ಣ ಫ್ರೀ ಆಗಲಿ. ಶರೀರ ಪೂರ್ಣ ಫ್ರೀ ಆಗಲಿ. ತಲೆಯಿಂದ ಪಾದಗಳಿಗೆ ದೇವಿಗೆ ಸೌಖ್ಯ ಬಂದು ರಿಲೀಸ್ ಮಾಡ್ತಾನೆ. ರಿಲೀಸ್ ಮಾಡ್ತಾನೆ. ಇನ್ ದ ನೇಮ್ ಆಫ್ ಜೀಸಸ್. ರಾಮ ಸಂಕಟ ಸೌಖ್ಯ ನಡೆಯಲಿ. ಸೌಖ್ಯ ನಡೆಯಲಿ. ಸೌಖ್ಯ ನಡೆಯಲಿ. ಇನ್ ದ ನೇಮ್ ಆಫ್ ಜೀಸಸ್. ಮಾರ್ಕ್ 16:17-18 ವಾಕ್ಯ ನೆರವೇರಲಿ. ಮಾರ್ಕ್ 16:17-18 ವಾಕ್ಯ ನೆರವೇರಲಿ. ರೋಗಾತ್ಮ ಬಿಟ್ಟು ಹೋಗಲಿ. ಯಸ್ ರೈಟ್ ನೌ. ಬಿಡು. ರೋಗಾತ್ಮ ಬಿಟ್ಟು. ರೋಗಾತ್ಮ ಬಿಟ್ಟು. ರೈಟ್ ನೌ. Right now, name of Jesus, name of Jesus, name of Jesus. Yes, yes. ಶಕ್ತಿಯಿಂದ ನನ್ನ ತುಂಬಿಸಿ ನೀನಾಳ್ವಿಕೆ ಮಾಡು. ಪಿಶಾಚಿ ಬಿಡು. ಓ ಬನ್ನಿ ಬಿಡು. ಪವಿತ್ರ ಯೇಸು ನಾಮದಲ್ಲಿ. Name of Jesus, name of Jesus. ಬಿಡು ಪಿಶಾಚಿ. ಬಿಡು. ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್. ಬಿಡು. 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 ನೇಮ್ ಆಫ್ ಜೀಸಸ್. ನೇಮ್ ಆಫ್ ಜೀಸಸ್. ನೇಮ್ ಆಫ್ ಜೀಸಸ್. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾರೆ. ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ ದ ನೇಮ್ ಆಫ್ ಜೀಸಸ್. ನೋ ಮೋರ್ ಸಿಕ್ನೆಸ್. No more bondages. In the name of Jesus. Yes, ನಾಮದಲ್ಲಿ. ಬಿಟ್ಟು. ಬಿಡು. ಬಿಟ್ಟು ಹೋಗು. Out. 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 Name of Jesus. ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ. ತಲೆ ಫ್ರೀ ಆಗಲಿ. ತಲೆ ಫ್ರೀ ಆಗಲಿ. ಈಗಲೇ. In the name of Jesus. Out. Demon out. 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 ಫ್ರೀ ಆಗಲಿ. ತಲೆ ಫ್ರೀ ಆಗಲಿ. ತಲೆ ಫ್ರೀ ಆಗಲಿ. ರೈಟ್ ನೌ ಬುದ್ಧಿಮಂಡ ಫ್ರೀ ಆಗಲಿ. ನೇಮ್ ಆಫ್ ಜೀಸಸ್. ನೇಮ್ ಆಫ್ ಜೀಸಸ್. ಯು ಆರ್ ಫ್ರೀ. ಯು ಆರ್ ಫ್ರೀ. ಯು ಆರ್ ಫ್ರೀ. ಯು ಆರ್ ಫ್ರೀ. ನೇಮ್ ಆಫ್ ಜೀಸಸ್. ಯು ಆರ್ ಫ್ರೀ. ಯು ಆರ್ ಫ್ರೀ. ಯು ಆರ್ ಫ್ರೀ. ನೇಮ್ ಆಫ್ ಜೀಸಸ್. ಪ್ರಭ ಶಕರ ರೇಖೆ ತೆರೆಬೆ ರೇಂಡ ಸಾಕಟ್ಟು. ರೋಗಾತ್ಮ ಬಿಟ್ಟು ಶರೀರ ಫ್ರೀ ಆಗಲಿ. ಬಂಧನ ಅಡಿಯಲಿ. ಬಂಧನ ಅಡಿಯಲಿ. ಶರೀರದ ಮೇಲಿನ ಬಂಧನ ಅಡಿಯಲಿ. ರೋಗದ ಬಂಧನ ಅಡಿಯಲಿ.
ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ನೋ ಮೋರ್ ಸಿಕ್ನೆಸ್ ಇನ್ ದ ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ರೋಗದಾತ್ಮ ಬಿಟ್ಟು, ಸರ್ರ ಬಿಟ್ಟು, ಸೌಖ್ಯ ಬಿಡುಗಡೆ ಮಾಡ್ತಾನೆ, ಸೌಖ್ಯ ಬಿಡುಗಡೆ ಮಾಡ್ತಾನೆ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಯಸ್, ನೇಮ್ ಆಫ್ ಜೀಸಸ್. ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದಾನೆ. ಮಂತ್ರದ ಕಟ್ಟು ಅಡಿಯಲ್ಲಿ ರೋಗಾತ್ಮ ಶರೀರ ಬಿಟ್ಟು ಹೋಗಲಿ, ರೋಗಾತ್ಮ ಶರೀರ ಬಿಟ್ಟು ಹೋಗಲಿ. ಮಾರ್ಕ್ 16:17, 2 Corinthians 3:17-18 ಪ್ರಕಾರ ಬಿಡುಗಡೆ ನಡೆಯಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್. ನೋ ಮೋರ್ ಸಿಕ್ನೆಸ್. ಎಲ್ಲ ಬಂಧನ ಇಲ್ಲಿ, ಗ್ಯಾಸ್ಟ್ರಿಕ್ ಬಂಧನ ನಡೆಯಲಿ ಯೇಸು ನಾಮದಲ್ಲಿ. ರಬ ಶಕ ರಬ ರೇಖೆ ರೇಮೆ ರಾತ ಶಾಟ ರಬ. ಯಸ್, ರೋಗಾತ್ಮ ಬಿಟ್ಟು, ಶರೀರ ಬಿಟ್ಟು, ಸೌಖ್ಯ ಬಿಡುಗಡೆ ಮಾಡ್ತಾನೆ, ಸೌಖ್ಯ ಬಿಡುಗಡೆ ಮಾಡ್ತಾನೆ, ಸೌಖ್ಯ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡ್ತಾನೆ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಹೀಲ್, ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ನೇಮ್ ಆಫ್ ಜೀಸಸ್. ಬಂಧನ ಅಡಿಯಲಿ, ಬಂಧನ ಅಡಿಯಲಿ, ರೋಗದ ಬಂಧನ ಅಡಿಯಲಿ ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್. ರಾಗ ಶಕ ಸೌಖ್ಯವನ್ನು ರಿಲೀಸ್ ಮಾಡ್ತಾ ಇದ್ದಾನೆ, ಸೌಖ್ಯ ಬಿಡುಗಡೆ ಮಾಡ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಸೌಖ್ಯ ನಡೆಯಲಿ, ಸೌಖ್ಯ ನಡೆಯಲಿ, ಬಂಧನ ಅಡಿಯಲಿ, ಬಂಧನ ಅಡಿಯಲಿ. ರೈಟ್ ನೌ, ರೈಟ್ ನೌ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಯಸ್, ಯಸ್, ಸೌಖ್ಯ ನಡೆಯಲಿ. ಆಮೆನ್. ಶಕ್ತಿಯಿಂದ ಆಮೆನ್. ನಿಮ್ಮ ಶರೀರಗಳನ್ನು ಪರೀಕ್ಷೆ ಮಾಡಿ ಎಷ್ಟು ಜನರಿಗೆ ಸೌಖ್ಯದ ಅನುಭವ ಆಗಿದೆ. ಓಕೆ, ಮುಂದೆ ಬನ್ನಿ. ಸೌಖ್ಯ ಆದವರೆಲ್ಲ ಮುಂದೆ ಬನ್ನಿ. ನನ್ನ ಹೆಸರು ಸುಪ್ರಿಯಾ ಅಂತ. ಇವತ್ತು ಬೆಳಿಗ್ಗೆ ಪ್ರಾರ್ಥನೆಗೆ ಬರ್ಲಿಕ್ಕಾದ್ರೆ ನಿನ್ನೆ ಸಂಜೆಯಿಂದಲೇ ಸ್ವಲ್ಪ ಕೋಲ್ಡ್ ಆಗಿ ಥ್ರೋಟ್ ಒಂಥರ ಫೀವರ್ ಟೈಪ್ ಫೀಲ್ ಆಗ್ತಿತ್ತು ನನಗೆ. ಅಂದರೆ ನನಗೆ ಬರಲಿಕ್ಕೆ ಆಗ್ತದಾ ಇಲ್ವಾ ಹಾಗೆ ಒಂಥರ ವೀಕ್ನೆಸ್ ಟೈಪ್ ಇದಾಗ್ತಾ ಇತ್ತು. ಆದರೆ ನಾನು ಎಣಿಸ್ಕೊಂಡೆ ದೇವರ ಸನ್ನಿಧಾನಕ್ಕೆ ಹೋಗುವ, ಅಂದರೆ ದೇವರ ಸನ್ನಿಧಾನದಲ್ಲಿ ಕಳೆದಂಥ ಒಂದು ಸಮಯ ಕೂಡ ವ್ಯರ್ಥ ಆಗೋದಿಲ್ಲ. ಅದು ಬೇರೆ 1000 ದಿನಗಳಿಗಿಂತಲೂ ಅದು ಶ್ರೇಷ್ಠವಾದ ದಿನದಾಗಿ ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಾನು ನಂಬಿಕೊಂಡು ಬಂದೆ. ದೇವರು ನನ್ನ ಗುಣಪಡಿಸ್ತೇನೆ, ನಾನು ಯಾವುದೇ ಮೆಡಿಸಿನ್ ತಕ್ಕೊಳ್ಳೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಬಂದೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ನಾನು ಗುಣಪಡಿಸಿದ್ದಾನೆ ದೇವ್ರ ನನ್ನನ್ನು. ದೇವ್ರ ನಾಮಕ್ಕೆ ಪ್ರೇಸ್ ದ ಲಾರ್ಡ್. ನನ್ನ ಹೆಸರು ಲವೀನಾ. ನನಗೆ ತುಂಬ ದಿನದಿಂದ ಗಂಟು ನೋವು ಉಂಟು. ಆದರೆ ಇವತ್ತು ಪಾಸ್ಟರ್ ಹೇಳಿದಾಗ ನಾನು ಬರುವಾಗಲೇ ಪ್ರಾರ್ಥನೆ ಎಲ್ಲ ಮಾಡಿ ಬಂದಿದೆ. ಒಂದು ಸಲ ಬರಲಿಕ್ಕೆ ಆಗೋದಿಲ್ಲ ಅಂತ ಮತ್ತೆ ಬಂದಾಗ ಈಗ ಪ್ರಾರ್ಥನೆ ಮಾಡುವಾಗ ನನಗೆ ಗಂಟುಗಳಲ್ಲಿ ಬಿಸಿ ತಟ್ಟಿದ ಅನುಭವ ಆಯಿತು. ಈಗ ಹೀಗೆ ಮೊಣಕಾಲೆಲ್ಲ ಮಾಡುವಾಗ ಗಂಟು ನೋವಿಲ್ಲ. ಅಂದರೆ ಪವಿತ್ರಾತ್ಮರ ಶಕ್ತಿ ನನ್ನನ್ನು ಮುಟ್ಟಿದೆ ಎಂದು ನಾನು ನಂಬುತ್ತೇನೆ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ರತ್ನ. ನಾನು ನಿನ್ನೆಯಿಂದ ಈ ಸೈಡ್ ಎಡಗಣ್ಣು ಸೈಡ್ ಮತ್ತು ಮುಗಲ್ಲಿ ನೀರು ಸುರಿತಾ ಇತ್ತು ನಿನ್ನೆಯಿಂದ. ನಾನು ಸಹ ಪ್ರೇಯರ್ ಮಾಡ್ತಾಯಿದ್ದೆ. ಬೆಳಿಗ್ಗೆ ಸಹ ಇಲ್ಲಿ ವಾಕ್ಯ ಹೇಳ್ತಿರುವಾಗಲೂ ನನಗೆ ವಾಕ್ಯ ಎಲ್ಲ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ, ನೋಡ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ. ಒಂದು ಟವಲ್ ಕೂಡ ಒದ್ದೆ ಆಗಿದೆ. ನಾನು ಮುಂದೆ ಬಂದು ಪ್ರೇಯರ್ ಮಾಡಿದ ಆ ಕ್ಷಣದಲ್ಲಿ ಆವಾಗಲೂ ಇಳಿತಾ ಇತ್ತು. ಪ್ರೇಯರ್ ಮಾಡಿದ ತಕ್ಷಣ ನಿಂತು ಹೋಯ್ತು ಸಡನ್ನವಾಗಿ. ದೇವ್ರ ಗುಣ ಮಾಡಿದ್ದಕ್ಕಾಗಿ ದೇವರಿಸ್ತಾರೆ. ನನ್ನ ಹೆಸರು ದೊರತಿ. ನಾನು ಮೊನ್ನೆ ಒಂದು ಹಾಗೆ ಕಾಲು ನೋವಿತ್ತು, ನಿನ್ನೆ ದೊಡ್ಡ ತನಕ ಇತ್ತು. ಅಷ್ಟು ಪ್ರೇಯರ್ ಮಾಡುವಾಗ ಕಡಿಮೆ ಆಗಿತ್ತು, ಮನೆಗೆ ಹೋಗುವಾಗ ಪುನಃ ಸುರಾಗಿತ್ತು. ಆಗ ಮೊದಲೇ ಹೇಳ್ತಿದ್ರು ಪಾಸ್ಟ್ ನನ್ನ ಹತ್ರ, ನೀವು ತುಂಬ ಅನ್ಯ ಭಾಷೆ ಮಾತಾಡಿ ಹೇಳಿ. ಹಾಗೆ ಸುಮಾರು ಒಂದೂವರೆ ಗಂಟೆ ಮನೆಯಲ್ಲಿ ರಾತ್ರಿಗೆ ಅನ್ಯ ಭಾಷೆ ಮಾತಾಡಿದ ನಂತರ ಸ್ವಲ್ಪ ಇದಾಯಿತು. ಮತ್ತು ಇವತ್ತು ಬರುವಾಗ ಸಹ ಹಾಗೆ ನೋವಿತ್ತು. ಮತ್ತು ಇಲ್ಲಿ ಬರುವಾಗ ನಾನು ಒಂದು ಬೇಡ್ತಿದ್ದೆ, ನನಗೆ ಅಗ್ನಿ ಅಭಿಷೇಕ ಬೇಕು ಅಂತೇಳಿ. ನನಗೆ ಅಗ್ನಿ ಅಭಿಷೇಕನೂ ಮಾಡು ಅಂತ ಹೇಳುವಾಗ ತುಂಬ ನನ್ನ ಕಾಲಲ್ಲಿ ಬೆಂಕಿ ಬಂದಾಗೆ ಆಗ್ತಿತ್ತು, ನಿಲ್ಲಿಕ್ಕೆ ಆಗಲು ಕುಡಿಯುವ ಅಂತೇಳಿ. ಆಗ ಮತ್ತೆ ಪುನಃ ಹೋಗಿ ಕೂತ್ಕೊಂಡೆ. ಮತ್ತು ಪ್ರೇಯರ್ ಮಾಡಲಿಕ್ಕೆ ಈಗ ಬನ್ನಿ ನೋವಿದ್ದವ್ರು ಹೇಳಿ ಇಲ್ಲಿ ತನಕ ಬಂದಿದ್ದೆ, ನನಗೆ ನೋವೇ ಇಲ್ಲ. ಹಾಗಾಗಿ ಯಾಕೆ ಮತ್ತೆ ಹೇಳಿ ಹಿಂದೆ ಹೋದೆ. ಅದಕ್ಕೆ ಗುಣಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ.